ಎಲ್ಲ ಕನ್ನಡಿಗರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ಶುಭಾಶಯಗಳು. ಇನ್ ಶೇರಿಂಗ್ ಆಫ್ ನಾಲೆಡ್ಜ್ ಗ್ರೋಯಿಂಗ್ ಟುಗೆದರ್ ಎಂಬ ಧ್ಯೇಯದೊಂದಿಗೆ ಜ್ಞಾನ ಮತ್ತು ಅನುಭವಗಳ ವಿನಿಮಯಕ್ಕೆ ವೇದಿಕೆಯಾಗಿರುವ JKS ಸಂವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತೇನೆ. ಕಳೆದ JKS ಸಂವಾದದಲ್ಲಿ 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮಯ ನಿರ್ವಹಣೆ, ಅಧ್ಯಯನ ಯೋಜನೆ ಹಾಗೂ ಪರೀಕ್ಷಾ ಸಿದ್ಧತೆ ಕುರಿತು ಯಶಸ್ವಿಯಾಗಿ ಆ ಹಂತವನ್ನು ಪೂರ್ಣಗೊಳಿಸಿದ ಹಿರಿಯ ವಿದ್ಯಾರ್ಥಿಗಳಿಂದ ಅತ್ಯಂತ ಉಪಯುಕ್ತ ಮಾರ್ಗದರ್ಶನ ನೀಡಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ದೊರೆತ ಉತ್ತಮ ಸ್ಪಂದನೆ ಮತ್ತು ಮತ್ತಷ್ಟು ಜ್ಞಾನಾಧಾರಿತ ಕಾರ್ಯಕ್ರಮಗಳನ್ನು ಆಯೋಜಿಸಲು ಪ್ರೇರೇಪಿಸಿದೆ. ಅದೇ ಸರಣಿಯಲ್ಲಿ ಇಂದು ನಾವು JKS ಸಂವಾದ ಕೃಷಿ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನಿನ್ನೆ ಟೋಕಿಯೋದಲ್ಲಿ ಕೋತೋವಾಡ್ನ ಟೋಕಿಯೋ ಬಿಗ್ ಸೈಟ್ನಲ್ಲಿ ಯಶಸ್ವಿಯಾಗಿ ನಡೆದ ಆಗ್ ಬಯೋಟೆಕ್ ಕಾನ್ಫರೆನ್ಸ್ 2026ರಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿ ಭಾಗವಹಿಸಿದ್ದ 3 ಗಣ್ಯ ಅತಿಥಿಗಳು ಇಂದು ನಮ್ಮೊಂದಿಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಈ ಸಮ್ಮೇಳನದಲ್ಲಿ ಅವರು ಪಡೆದ ಅನುಭವಗಳು, ಪರಿಚಯವಾದ ನೂತನ ಕೃಷಿ ತಂತ್ರಜ್ಞಾನಗಳು, ಸುಸ್ಥಿರ ಕೃಷಿ ಪದ್ಧತಿಗಳು ಮತ್ತು ಕೃಷಿಯ ಭವಿಷ್ಯದ ಕುರಿತು ತಿಳಿದುಕೊಂಡ ಅಮೂಲ್ಯ ವಿಚಾರಗಳನ್ನು ಇಂದು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಇಂದು ಅವರ ಅನುಭವಗಳ ಮೂಲಕ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ರೈತರ ಸಹಕಾರ, ಕಾರ್ಬನ್ ಕ್ರೆಡಿಟ್ಸ್, ಸುಸ್ಥಿರ ಕೃಷಿ ಹಾಗೂ ಜಪಾನ್ ಕರ್ನಾಟಕ ಜ್ಞಾನ ವಿನಿಮಯ ಕುರಿತು ಮೌಲ್ಯಯುತ ಮಾಹಿತಿಗಳನ್ನು ತಿಳಿದುಕೊಳ್ಳುವ ಅವಕಾಶ ನಮಗೆ ದೊರೆಯಲಿದೆ. ಈಗ ನಮ್ಮ ಗೌರವಾನ್ವಿತ ಅತಿಥಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ಶ್ರೀ AN ಆಂಜನೇಯರವರು, ಶರಣ ಮುದ್ದಣ್ಣ ಸಾವಯವ ಕೃಷಿಕರ ಬಳಗ, ಕಂಬಳೂರು, ಹರಿಹರ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೀಯುತ ಆನಂದ್ ರವರು, ಚೇರ್ಮನ್, ಸುಭೀಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿ ಸ್ಟೇಜ್ ಆಪರೇಟಿವ್ ಸೊಸೈಟಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ. ಶ್ರೀ ಭರಣಿ ಪ್ರಸಾದ್ ಅವರು, ನಿರ್ದೇಶಕರು, ಸಾಯ್ಶೋರ್ ನ್ಯೂಟ್ರಿಷನ್ಸ್ ಹಾಗೂ ಸುಸ್ಥಿರ ಕೃಷಿ, ಕಾರ್ಬನ್ ಕ್ರೆಡಿಟ್ಸ್ ಮತ್ತು ಕೃಷಿ ಮೌಲ್ಯವರ್ಧನೆ ಕ್ಷೇತ್ರಗಳ ಪರಿಣಿತರು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾನ್ಯ ಅತಿಥಿಗಳೇ, ಜಪಾನ್ ಕನ್ನಡ ಸಂಘದ ಪರವಾಗಿ ನಿಮಗೆ ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆಗಳು. ನಿಮ್ಮ ಅಮೂಲ್ಯ ಸಮಯವನ್ನ ಮೀಸಲಿಟ್ಟು ನಿಮ್ಮ ಜ್ಞಾನ ಮತ್ತು ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ಒಪ್ಪಿಕೊಂಡಿರುವುದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗಾದರೆ ಜ್ಞಾನ ಹಂಚಿಕೊಂಡಷ್ಟು ಬೆಳೆಯುತ್ತದೆ ಎಂಬ ನಮ್ಮ ಧ್ಯೇಯದೊಂದಿಗೆ ಇಂದಿನ JKS ಸಂವಾದ ಕೃಷಿ ವಿಶೇಷ ಸಂಚಿಕೆಯನ್ನ ಆರಂಭಿಸೋಣ. ಮೊದಲನೇದಾಗಿ ಸರ್, ನಿಮ್ಮ ಕೃಷಿ ಪಯಣ ಹೇಗೆ ಆರಂಭ ಆಯಿತು? ಮೂಲತಃ ನಾವು ಕೃಷಿಕರೇ. ಭಾರತ ಕೃಷಿ ಪ್ರಧಾನವಾದ ದೇಶ. ಅದರಲ್ಲೂ ಸಾವಯವ ಕೃಷಿ ಅನ್ನೋದು ನಮ್ಮ ಪೂರ್ವಿಕರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರ್ತಕ್ಕಂಥ ಒಂದು ಪರಂಪರೆ. ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಬೆಳೆಸ್ಬೇಕು, ಉಳಿಸ್ಬೇಕು, ಬಾಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪ್ರಯಾಣ ಸಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತ ನಮ್ಮ ಸಾವಯವ ಕೃಷಿ ಪರಿವಾರ ಅಂತ ಒಂದು ಸಂಘಟನೆಗಳಿದೆ. ಅದರ ಮೂಲಕ ಸಾವಯವ ಕೃಷಿಯನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ರೈತರಿಗೂ ಸಹಕಾರ ಸಿಗ್ತಾ ಇದೆ, ಗ್ರಾಹಕರಿಗೂ ಸಹಕಾರ ಸಿಗ್ತಾ ಇದೆ. ಜಪಾನ್ ದೇಶವು ನಮ್ಮ ಈ ಪಯಣವನ್ನ ಗುರುತಿಸಿ ನಾವು ಜೊತೆ ಆಗ್ತೀವಿ ಪಯಣದಲ್ಲಿ ಅಂತ ಹೇಳಿರ್ತಕ್ಕಂಥದ್ದು ಒಂದು ಹೆಗ್ಗಳಿಕೆ. ಕೃಷಿಯನ್ನೇ ಜೀವನದ ಧ್ಯೇಯವಾಗಿಸಿಕೊಳ್ಳುವ ಯಾವ ಘಟನೆ ನಿಮಗೆ ಪ್ರೇರಣೆ ಆಯಿತು? ಪ್ರಮುಖವಾಗಿ ನಾವು ಊಟ ಮಾಡುವುದು ಆಹಾರ ಬಿಟ್ಟರೆ ನಮಗೆ ಇದು ಬೇರೆ ದಾರಿಗಳು ಇಲ್ಲ. ಹಾಗಾಗಿ ಆಹಾರ ಉತ್ಪಾದನೆ ಆಗೋದು ಕೃಷಿಯ ಮೂಲ ಉದ್ದೇಶದಿಂದ ಬಿಟ್ಟರೆ ಬೇರೆ ಯಾವುದೋ ಅವಕಾಶಗಳು ಇಲ್ಲ. ಕೃಷಿಯನ್ನೇ ನಮಗೆಂದು ಎಷ್ಟೋ ಕಂಪನಿಗಳು ನಡೆದಿವೆ, ಕೆಲಸಗಳು ನಡೆದಿವೆ. ಸುಮಾರು ವರ್ಗದ ಜನಗಳು ಕೃಷಿಯ ಮೇಲೆ ಅವಲಂಬಿತ ಆಗಿದ್ದಾರೆ. ಅದ್ರಾಗ ಭಾರತದಂತ ಪ್ರಮುಖವಾದ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. ಆಹಾರ ಇಲ್ಲದೇ ಜೀವನ ಮಾಡೋಕ್ಕಾಗಲ್ಲ, ಬೇರೆ ಉದ್ಯೋಗಗಳು ಇಲ್ಲ. ಅಲ್ಲಿ ಈಗೂ ಬಹುಶಃ 80% ರೈತರು ಇರುವಂತ ಇದ್ದಾರೆ. ಈಗ ಅಲ್ಲಿ ನಮಗೆ ಕೃಷಿ ಬಿಟ್ಟರೆ ಬೇರೆ ಅವಕಾಶಗಳು, ಕೃಷಿ ರೈತರ ಮಕ್ಕಳುಗಳಿಗೆ ಮತ್ತೆ ಕೃಷಿಗೆ ಹೊಂದಿಕೊಂಡಂತ ನಾವು ಕೃಷಿ ಕಾರ್ಮಿಕರಿಗೂ ಮತ್ತೆ ಅದನ್ನು ನಂಬ್ಕೊಂಡು ಮಾಡ್ತಿರೋಂಥ ವ್ಯಾಪಾರಸ್ಥರಿಗೂ ಅದು ವ್ಯಾಲ್ಯೂ ಅಡಿಷನ್ ಮತ್ತೆ ಮಾರ್ಕೆಟಿಂಗ್ ಮಾಡುವಂಥ ಕಂಪ್ನಿಗಳಿಗೂ
ಈಗ ಕೃಷಿ ಪ್ರಧಾನ ದೇಶವಾಗಿರೋದ್ರಿಂದ ನಮ್ಮ ದೇಶಕ್ಕೆ ಈ ಆಹಾರ ಬೇಕೇ ಬೇಕು. ಈ ಕೃಷಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಈಗ ಇತ್ತೀಚಿನ ಬೆಳವಣಿಗೆಯಲ್ಲಿ ನಾವು ನೋಡಿದಾಗ ನೀರು ಕಲುಷಿತ, ಗಾಳಿ ಕಲುಷಿತ, ಭೂಮಿ ಕಲುಷಿತ, ಜನರ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳು ಇವೆಲ್ಲ ನಾವು ನೋಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ನಾವು 2003ರಿಂದ ಸಾವಯವ ಕೃಷಿ ಮತ್ತೆ ನಾವೇನು ಹೊಸದೇನು ಯಾವುದೂ ಮಾಡಿಲ್ಲ, ಒಂದು ಹಳದನ್ನೇ ನಮ್ಮ ಪೂರ್ವಜರ ಜ್ಞಾನವನ್ನೇ ಮತ್ತೆ ವಿಜ್ಞಾನಕ್ಕೆ ತಗೊಂಬಂದು ಅದನ್ನ ತಂತ್ರಜ್ಞಾನದ ಮೂಲಕನೇ ಈಗ ನಾವು ಹರಡ್ತಿದ್ದೀವಿ. ಈಗ ಇಲ್ಲಿ ಒಂದು ಜಪಾನ್ ದೇಶಕ್ಕಾಗ್ಲಿ ಈ ಒಂದು ಆಗ್ಬಯೋಟೆಕ್ ಸಂಸ್ಥೆ ಇದ್ದ ನಮ್ಮ ಶರಣಬದ್ಧನ ಸಾವಯವ ಕೃಷಿಕರ ಬಳಗ ಮತ್ತೆ ಪರಿವಾರ, ಇವು ಎರಡೂ ನಮ್ಮ ಸಾವಯವ ಕೃಷಿ ಪರಿವಾರದ ಅಂಗ ಸಂಸ್ಥೆಗಳು. ಆ ದೃಷ್ಟಿಯಿಂದ ಈ ಒಂದು ಜಪಾನ್ ಆಗ್ಬಯೋಟೆಕ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು. ಅಲ್ಲಿನ ನಮ್ಮ ಭಾರತದ ಜನ ನಾಗರಿಕರ ಆರೋಗ್ಯದ ಮೇಲೆ ಪರಿಣಾಮವಾಗಿಟ್ಟು ನಾವು ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ರೂಪಿಸ್ಬೇಕಂದ್ರೆ ಅವಾಗ ಜಪಾನ್ ಇಲ್ಲಿ ಒಂದು ತಂಡ ಬಸ್ಬಿಟ್ಟು ನಮ್ಮ ಆನಂದ್ ಸರ್ ಅವ್ರನ್ನ, ನಮ್ಮನ್ನು ಭರಣಿ ಪ್ರಸಾದ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಈಗ ನೆಲ, ಜಲ, ಬೀಜ 3 ಉಳ್ಕಂತಂದ್ರೆ ನಮ್ಮ ದೇಶ ಉಳಿತದೆ. ಭಾರತ ಹಾಗೂ ಕರ್ನಾಟಕದ ಕೃಷಿಯಿಂದ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳು ಯಾವುವು? ಒಂದು ರೀತಿ ಹೇಳ್ಬೇಕಂದ್ರೆ 60% ಆಫ್ more than 60% of India's population ಕೃಷಿ ಮೇಲೆ ಇಟ್ಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಸೊ ಒಂದು ರೀತಿ ಆಲ್ ಫ್ರಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್. ನೀವು ಯಾವುದೇ ಎಲ್ಲರೂ ಹಳ್ಳಿಯಿಂದ ಬಂದಿದ್ದೀವಿ ನಾವು, 2 ಎಕರೆ 3 ಎಕರೆ 5 ಎಕರೆ ಇಟ್ಕೊಂಡು ಇರುವಂತ ರೈತರು. ಸೊ ಅಷ್ಟು ಚಿಕ್ಕ ಜಾಗದಲ್ಲಿ ಫ್ರಾಗ್ಮೆಂಟೆಡ್ ಪ್ರೊಡಕ್ಷನ್ ಕೂಡ ಆಗುತ್ತೆ. ಈಗ ಅಮೆರಿಕದಲ್ಲಿ ನೀವು ನೋಡ್ತಿರ್ಬೋದು, ಹಂಡ್ರೆಡ್ಸ್ ಆಫ್ ಏಕರ್ಸ್ ಇಟ್ಕೊಂಡು ಅಗ್ರಿಕಲ್ಚರ್ ಇಸ್ ಎ ವೆರಿ ಪ್ರಾಫಿಟಬಲ್ ಪ್ರೊಫೆಷನ್. ಅಂದ್ರೆ ಇನ್ ಭಾರತದಲ್ಲಿ ಅಗ್ರಿಕಲ್ಚರ್ ಇಸ್ ಲುಕ್ ಡೌನ್ ಅಪಾನ್. ಅನ್ನೆಸರಿ ಯಾವಾಗ್ಲೂ ಹೇಳ್ತಾರೆ, ಈಗ ಕೃಷಿಕರಿಗೆ ಹೆಣ್ಣು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಪರಿಸ್ಥಿತಿ ಬಂದಿದೆ. ಇದು ಮೇನ್ ಟು ಮೇಕ್ ಅಗ್ರಿಕಲ್ಚರ್ ರೆಸ್ಪೆಕ್ಟಬಲ್, ಟು ಮೇಕ್ ಅಗ್ರಿಕಲ್ಚರ್ ಅಟ್ರಾಕ್ಟಿವ್, ಅದನ್ನ ಒಂದು ದೊಡ್ಡ ಸವಾಲಾಗಿದೆ ಈಗ. The only way we can make agriculture attractive and this thing is, one is to of course give money, money back into their pockets, but more importantly to realize the importance of going back to our roots. And today cancer India li most cancer cases, maybe in the world, diabetes and cancer capital of the world, and it is directly dependent on the food that we are consuming. And if we don't take care of the agriculture production now, if we considerable population of youth, if we don't have interest in agriculture, then I would say it's a silent ticking bomb. So main thing is to attract youth back to agriculture. I think that is the biggest question we have today. ರೈತರ ಆದಾಯ ಹೆಚ್ಚಿಸುವ ತಕ್ಷಣ ಗಮನ ಕೊಡಬೇಕಾದ 3 ವಿಷಯಗಳು ಯಾವುವು? ಒಂದು, ನಾವು ಕೃಷಿಯಲ್ಲಿ ಆಗ್ತಾ ಇರ್ತಕ್ಕಂಥ ಖರ್ಚುಗಳನ್ನು ತಗ್ಗಿಸ್ಬೇಕು. ಒಂದು. 2ನೇದು, ಹೊಸ ತಂತ್ರಜ್ಞಾನಗಳನ್ನ ಜೋಡಿಸ್ಬೇಕು. 2. 3ನೇದು, ಗ್ರಾಹಕನಿಗೆ ಅನಿಸ್ಬೇಕು ನಾನು ಸರಿಯಾದ ಮೌಲ್ಯ ಕೊಟ್ಟು ಒಳ್ಳೆಯ ಉತ್ಪನ್ನ ಖರೀದಿ ಮಾಡಬೇಕು ಅಂತ ಗ್ರಾಹಕನಿಗೆ ಅನಿಸ್ಬೇಕು. ಆ ರೀತಿಯ ಜಾಗೃತಿಯನ್ನು ನಾವು ಮೂಡಿಸ್ಬೇಕು ಗ್ರಾಹಕನಲ್ಲಿ. ಈ 3ರಿಂದ ಆದಾಯ ಜಾಸ್ತಿ ಆಗುತ್ತೆ. ನಮ್ಮ ಪ್ರಕಾರ ಹೇಳ್ಬೇಕನ್ನೋದಾದ್ರೆ ಇದು ಗೊತ್ತಾಗಿದೆ, ಗ್ರಾಹಕನಲ್ಲಿ ರೈತನಿಗಿಂತಲೂ ವಿದ್ಯಾವಂತ ಗ್ರಾಹಕನಲ್ಲಿ ಇವತ್ತು ಅರಿವಾಗಿದೆ. ನಾನು ತಿಂತಿರೋದು ವಿಷ, ಹೈಬ್ರಿಡ್ ತಳಿಗಳು ನನಗೆ ದೇಹಕ್ಕೆ ಯಾವುದು ತುಂಬಾ ತೊಂದರೆ ಮಾಡ್ತದೆ, ನನ್ನ ದೇಹಕ್ಕೆ ಯಾವುದು ಇದಿಲ್ಲ. ಆ ದೃಷ್ಟಿಯಿಂದ ಗ್ರಾಹಕ ಏನ್ ಮಾಡ್ತದಾನೆ, ನನಗೇನಾದ್ರೂ ತೊಂದರೆ ಆದ್ರೂ ಪರವಾಗಿಲ್ಲ, ನನ್ನ ಮಕ್ಕಳುಗಳಿಗೆ ಮುಂದೆ ಭವಿಷ್ಯ ಕಾಣಬೇಕು ಅಂತ. ಅದೇ ರೈತನಲ್ಲಿ ಈಗೀಗ ಅದರಲ್ಲೇ ಅರಿವಿದೆ. ನಮ್ಮ ಇವರು ಭರಣಿ ಪ್ರಸಾದ್ ಅವರು ಹೇಳ್ದಂಗೆ ಕ್ಯಾನ್ಸರ್ ಕಾಯಿಲೆಗಳು ಮತ್ತೆ ಶುಗರ್ ಪೇಷಂಟ್ಗಳು ನಾವು ಬೇರೆ ಎಲ್ಲೆಲ್ಲೂ ಇಲ್ಲ, ನಮ್ಮ ದಾವಣಗೆರೆ ಸುತ್ತಮುತ್ತಲ ರೈತರುಗಳಲ್ಲೇ ಜಾಸ್ತಿ ಇದೆ. ನಮ್ಮ ರಾಯಚೂರು ಆ ಭಾಗದಲ್ಲೆಲ್ಲ ರೈತರುಗಳಿಗೆಲ್ಲ ಇದೆ. ಕುಡಿಯುವ ಕಲುಷಿತ ನೀರು ಇರ್ಬೋದು, ಯಾವುದಿರ್ಬೋದು, ಎಲ್ಲದೂ ಕಲುಷಿತ ಆಗಿದೆ. ಆ ದೃಷ್ಟಿಯಿಂದ ನಾವು ಏನೇ ಮಾಡ್ತೀವಿ ಅಂದ್ರೆ ಪಾರಂಪರಿಕ ಬೀಜಗಳು ಮತ್ತೆ ಸಾವಯವ ಕೃಷಿಯಲ್ಲಿ ಮಾತ್ರ ಸಾಕು. ಇವತ್ತು ರೈತರುಗಳಿಗೆ ತಂತ್ರಜ್ಞಾನ, ನಮ್ಮ ಭೂಮಿ ಹೇಗೆ ಉಳಿಕೆ ಮಾಡ್ಬೇಕು, ಬೀಜ ಹೇಗೆ ಉಳಿಕೆ ಎಲ್ಲದೂ ಗೊತ್ತು. ಆದ್ರೆ ಮುಂದಕ್ಕೆ ಬರೋಕೆ ಅವ್ರಿಗೆ ಆಗ್ತಲ್ಲ. ಒಂದೇನಪ್ಪ ಅಂದ್ರೆ, ನನಗೆ ಎಲ್ಲಿ ಆದಾಯದ ಕೊರತೆ ಆಗುತ್ತೆ, ನಮ್ಮ ಆನಂದ್ ಸರ್ ಆದಾಯದ ಕೊರತೆ ಅಂದ್ರೆ ನಾವು ಬೆಳೆಯಂತ ಆಹಾರ ಮೌಲ್ಯವರ್ಧನೆ ಮಾಡಿ ಮಾರಾಟ
ಮಾಡಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಆದಾಯ. ನಾವು ಬೆಳೆದನ್ನ ಹಂಗೆ ಕೊಟ್ಟಾಗೆ ಅದಕ್ಕೆ ಆ ಆದಾಯ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಮೌಲ್ಯವನ್ನು ನಾವು ಕೊಟ್ಬಿಟ್ಟು ದುಪ್ಪಟ್ಟು ಹಣ ಕೊಟ್ಟು ಖರೀದಿಸುವ ವ್ಯವಸ್ಥೆ ನಮ್ಮ ಸುಭಿಕ್ಷ ಮಲ್ಟಿ ಸ್ಟೇಟ್ ಆರ್ಗ್ಯಾನಿಕ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯಲ್ಲೇ ಇದೆ. ಆದ್ರೆ ರೈತನಿಗೆ ಇನ್ನೂ ಸ್ವಲ್ಪ ಅರಿವು ಬರ್ಬೇಕೀಗ. ಈಗೀಗ ನಾವು ಈ ಒಂದು ಜಪಾನ್ ಇದಕ್ಕೆ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ 12 ಜನರ ಒಂದು ಸದಸ್ಯರ ತಂಡ ನಮ್ಮ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕುಂಬಳೂರು ಗ್ರಾಮದ ಸುತ್ತಮುತ್ತಲು ಲಿಂಗಳ್ಳಿ ಇರ್ಬೋದು, ಕಾರ್ನೂರು ಇರ್ಬೋದು, ಎಲ್ಲಾ ಭಾಗಗಳಲ್ಲಿ ಬೆಳೀತಾ ಇದ್ದಾರೆ. ಈ ಒಂದು 12 ಜನರ ಟೀಮ್ ಇಂದಾನೆ ಈ ಒಂದು ಕಾರ್ಯಕ್ರಮಕ್ಕೆ ಇದನ್ನು ಒಂದು ದೊಡ್ಡ ಮಟ್ಟಕ್ಕೆ ಒಂದು 600 1000 ಎಕರೆಗೆ ಒಯ್ಯಬೇಕು ಅನ್ನೋ ಒಂದು ಆಶೆ ಇದೆ. ಅದೇ ರೀತಿ ಆಲ್ರೆಡಿ ರಾಗಿನ ಕಳೆದ 2 ವರ್ಷಗಳಿಂದ ತಿಟ್ಟೂರು ತಾಲೂಕಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ. ಈ ಒಂದು ಇದು ನಮಗೆ ಶುರುವಾಯಿತು ಅಂದ್ರೆ ನಮ್ಮ ಇಡೀ ದೇಶನ ತಿರುಗಿ ನೋಡುವಂತ ವ್ಯವಸ್ಥೆ ನಮ್ಮ ಈ ಒಂದು ಭತ್ತದ ಉತ್ಪನ್ನ. ಆದ್ರೂ ತರಕಾರಿ ಬಿಟ್ರೆ ಅಧಿಕವಾಗಿ ನಾವು ವಿಷ ಬಳಸ್ತಿರೋದಲ್ಲ ಭತ್ತಕ್ಕೆ, ನಾವು ನೇರವಾಗಿ ವಿಷ ತಿಂತೀವಿ. ಈ ಒಂದು ಇದಕ್ಕೆ ನಾವು ಈ ಒಂದು 3 ತಂಡ ಈ ಒಂದು ಮುಂದಿನ ದಿನಗಳಲ್ಲಿ ಒಂದು ಹೊಸ ಅಧ್ಯಯನ ಶುರು ಮಾಡ್ಬೇಕಂತ ಆಲ್ರೆಡಿ ಸಾವಯವ ಕೃಷಿ ಪರಿವಾರ ರಾಜ್ಯದಲ್ಲಿ ಎಲ್ಲಾ ಕಡೆಯೂ ಇದೆ. ಈಗ ನಮ್ಮ ರೈತರ ಆದಾಯ, ರೈತರ ಭೂಮಿ, ನೆಲ, ಜಲ, ಬೀಜ ಎಲ್ಲ ಉಳ್ಕೊಂಡ್ರು ಮಾತ್ರ ಇದಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ಈಗ ನಾವು ಆಲ್ರೆಡಿ ದಾವಣಗೆರೆಯಲ್ಲಿ ಪ್ರತಿ ಶನಿವಾರ ಸಂತೆ ಮಾಡ್ತಿದೀವಿ, ಮಾರುಕಟ್ಟೆ ಮಾಡ್ತಿದೀವಿ. ಆಮೇಲೆ ನಮ್ಮಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್ಗಳು ಸುಮಾರು ಜನ ಇದ್ದಾರೆ. ಅವ್ರು ಕೊಡುವಂತ ಆಯುರ್ವೇದಿಕ್ ಮೆಡಿಸಿನ್ ಏನೇ ವರ್ಕ್ ಆಗ್ಬೇಕು ಅಂದ್ರೆ ನಾವು ಊಟ ಮಾಡುವಂತ ಆಹಾರದಲ್ಲಿ ಯೂರಿಯಾ ಗೊಬ್ಬರ ಅಂಶ ಇರಬಾರ್ದು ಅಂತ ಅವರು ಸಿದ್ಧಾಂತ. ಆ ದೃಷ್ಟಿಯಿಂದ ನಮ್ಮ ದೇಶಿ ತಳಿಗಳಿಗೆ ಯಾಕೆ ಡಿಮ್ಯಾಂಡ್ ಬಂದಿದೆಪ್ಪ ಅಂದ್ರೆ ಅವ್ರು ಕೊಡುವಂತ ಮೆಡಿಸಿನ್ ವರ್ಕ್ ಆಗ್ಬೇಕಂದ್ರೆ ಸಾವಯವ ಕೃಷಿಯಲ್ಲಿ ಬೆಳೆದಂತ ದೇಶಿ ತಳಿಗಳು ಊಟ ಮಾಡಿದ್ರೆ ಮಾತ್ರ ಸಾಧ್ಯ. ಆ ಒಂದು ಇದು ಈಗ ಗ್ರಾಹಕನಲ್ಲಿ ಮನವರಿಕೆ ಆಗ್ಬಿಟ್ಟಿದೆ. ಈಗ ಕಿಡ್ನಿ ಪೇಷಂಟ್ ಇರ್ಬೋದು, ಬೇರೆ ಆರ್ಥರೈಟಿಸ್ ಇರ್ಬೋದು, ಇವೆಲ್ಲ ಸಮಸ್ಯೆಗಳು ಕಾಡ್ತಿದೆ ಈಗ. ಹಂಗಾಗಿ ಈಗ ನಮ್ಮ ಬಿಜಾಪುರ ಜೋಳದ ರೊಟ್ಟಿ ಇರ್ಬೋದು, ಮಾಲ್ದಂಡಿ ಜೋಳದ ರೊಟ್ಟಿ ಇರ್ಬೋದು, ಆಮೇಲೆ ಕೆಂಪುಗಿಗಳು ಇರ್ಬೋದು, ಆಲೂಗಳು, ಕಿಚಡಿ, ಇಂಥವೆಲ್ಲ ಗ್ರಾಹಕನಲ್ಲಿ ಹೇಳ್ತಾ ಇರೋದು. ನಾವು ಸಣ್ಣರಿದ್ದಾಗೆ ಕಾಣ್ತಾ ಇದ್ವಿ ಈ ಆಹಾರಗಳು. ಮತ್ತೆ ಈಗ ಮತ್ತೆ ಮರುಕಳಿಕೆ ಆಗ್ತಾ ಇತ್ತಲ್ಲ, ಇದ ತುಂಬಾ ಆಶಯ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಅದಕ್ಕೆ ಇದಕ್ಕೆಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಹವಾಮಾನ ಬದಲಾವಣೆ ಕೃಷಿಯ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ತುಂಬಾ ಬೀಳ್ತಾ ಇದೆ ಮೇಡಮ್. ಏನಂದ್ರೆ ಕೆಲವು ಗಿಡಗಳು ಬಹಳ ಉಷ್ಣತೆಯನ್ನ ಅವಲಂಬಿಸಿರ್ತಕ್ಕಂಥ ಗಿಡಗಳು. ಕೆಲವು ಗಿಡಗಳು ಉಷ್ಣತೆಯನ್ನು ಅವಲಂಬಿಸಿದೆ, ಆದ್ರೆ 1-2 ಡಿಗ್ರಿ ಹೆಚ್ಚಾದರೂ ಕೂಡ ಪರಾಗಸ್ಪರ್ಶ ಆಗಲ್ಲ ಕೆಲವು ಗಿಡಗಳಿಗೆ ಅನ್ನೋದಿದೆ. ಕಾಡಿನ ಅನೇಕ ಗಿಡಗಳಿಗೆ ಮತ್ತು ನಾಡಿನ ಅನೇಕ ಕೃಷಿಗೆ ಒಳಪಟ್ಟಿರ್ತಕ್ಕಂಥ ಗಿಡಗಳಿಗೆ ಈ ಸಮಸ್ಯೆ ಇದೆ. ಅದು ಭತ್ತದ ಗದ್ದೆಯಲ್ಲಿ, ಆಹಾರ ಧಾನ್ಯಗಳಲ್ಲಿ ಉಷ್ಣತೆ ಹೆಚ್ಚಾದಾಗೆ ಪರಾಗ ತನ್ನ ಸಾಮರ್ಥ್ಯವನ್ನ ಕಳ್ಕೊಡುತ್ತೆ. ಕಾಳನ್ನ ಹೆಚ್ಚಿಸತಕ್ಕಂಥ ಅದರ ಶಕ್ತಿ ಕುಂದುತ್ತೆ, ಇಳುವರಿ ಕುಸಿಯುತ್ತೆ. ಈ ಅಪಾಯ ಇದೆ. ಈ ದೃಷ್ಟಿಯಿಂದ ಆಗ್ಬಯೋಟಿಕ್ ನೆನ್ನೆ ಜಪಾನ್ ಪುಟ್ಟ ದೇಶ, ಭಾರತಕ್ಕೆ ಹೋಲಿಸಿದ್ರೆ ಭಾರತದಲ್ಲಿ ನಿಂತ್ಕೊಂಡು ಜಪಾನ್ ನೋಡಿದ್ರೆ ಜಪಾನ್ ವರ್ಷ ಕಾಣದೇ ಇಲ್ಲ. ಅಷ್ಟು ಸಣ್ಣ ದೇಶ. ಅಷ್ಟು ಸಣ್ಣ ದೇಶದವರು ಒಂದು ದೊಡ್ಡ ದೇಶದ ಸಮಸ್ಯೆಯ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ, ವಿಶ್ವದ ಸಮಸ್ಯೆ ಬಗ್ಗೆ ಆಲೋಚನೆ ಮಾಡ್ತಾರೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ನಾವು ಒಂದು ದೊಡ್ಡ ದೇಶ ಆಗಿ ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಟ್ಕೊಂಡು ನೋಡ್ಬೇಕಿತ್ತು, ಆದ್ರೆ ಆ ಸಮಸ್ಯೆಗೆ ಪೂರಕವಾದಂತ ವರ್ತನೆಗಳನ್ನ ಇಟ್ಕೊಂಡಿದ್ದೀವಿ. ನಾವು ಈ ಹವಾಮಾನ ವೈಪರೀತ್ಯದ ತಡೆಗೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತಲ್ಲ, ದೊಡ್ಡ ಪ್ರಮಾಣದ ಪ್ರಯತ್ನ ನಡೀತಾ ಇದೆ. ಅದ್ರ ಒಂದು ಪುಟ್ಟ ದೇಶ ಆಗಿ ಅದು ನಡೆಸ್ತಾ ಇರ್ತಕ್ಕಂಥ ಪ್ರಯತ್ನಕ್ಕೂ, ದೊಡ್ಡ ದೇಶ ಆಗಿ ನಾವು ನಡೆಸ್ತಾ ಇರ್ತಕ್ಕಂಥ ಪ್ರಯತ್ನಕ್ಕೂ ಸ್ವಲ್ಪ ಬಹಳ ಅಜಗಜಾಂತರ ಇದಿದೆ, ಕಂದಕ ಇದೆ ಅಂತ ಕಾಣುತ್ತೆ. ನಾವು ಅರ್ಥಕೊಳ್ಬೇಕಾದ್ದು, ಅನುಸರಿಸ್ಬೇಕಾದ್ದು, ಹಬ್ಬಿಸ್ಬೇಕಾದ್ದು, ಜಾಗೃತಿ ಮಾಡ್ಬೇಕಾದ್ದು ಬಹಳಷ್ಟಿದೆ. ಹವಾಮಾನ ವೈಪರೀತ್ಯ ತುಂಬಾ ನಮ್ಮ ಕೃಷಿ ಕ್ಷೇತ್ರದ ಮೇಲೆ ಪರಿಣಾಮ ತಟ್ಟುತ್ತೆ ಅನ್ನೋ ಭಯ ಇದ್ದೇ ಇದೆ. ನೋಡಿ, ಈಗ ನಮ್ಮ ಭಾಗದಲ್ಲಿ, ಕರ್ನಾಟಕದಲ್ಲಿ ಒಳ್ಳೆಯ ಮಳೆಗಾಲ, ಮಳೆ ಇಲ್ಲ. ಕಳೆದ ಬೇಸಿಗೆ ನಾವೆಂದೂ ಕಂಡಿರದ ಬೇಸಿಗೆ 40-45 ಡಿಗ್ರಿ ಸೆಂಟಿಗ್ರೇಡು ಪಶ್ಚಿಮ ಘಟ್ಟದ ತಪ್ಪಲ್ನ ಪ್ರದೇಶದಲ್ಲೇ ಬಂದ್ಬಿಡ್ತು. ಹಾಗಾಗಿ ಬಹಳ ಭಯ ಇದೆ. ಇದಕ್ಕೆ ಒಂದೇ ಪರಿಹಾರ, ನಾವು ಪ್ರಕೃತಿಯ ಪಾಠಗಳನ್ನ ಅರ್ಥಕೋಬೇಕು, ಪ್ರಕೃತಿಗೆ ಹತ್ತಿರವಾಗಿ ಬದುಕಬೇಕು. ಈ ಹವಾಮಾನ ವೈಪರೀತ್ಯದ ಬದಲಾವಣೆಗಳನ್ನ ನಾವೆಲ್ಲೋ ಗ್ಲಾಸ್ ಹೌಸ್ ಅಲ್ಲಿ ಕೂತು, ಏರ್ ಕಂಡೀಷನ್ ರೂಮ್ ಅಲ್ಲಿ ಕೂತು ಚರ್ಚೆ ಮಾಡಿ ಬರೆದ್ರೆ ಆಗಲ್ಲ. ಅದು ನಮ್ಮ ಅಡಿಗೆ ಮನೆಗಳಿಂದ ಪ್ರಾರಂಭ ಆಗ್ಬೇಕು, ಮನೆಯಿಂದ ಪ್ರಾರಂಭ ಆಗ್ಬೇಕು, ವ್ಯಕ್ತಿಗತವಾಗಿ ಆಗ್ಬೇಕು, ಮನಸ್ಸಿನಲ್ಲಿ ಅದು ಹುಟ್ಟಬೇಕು. ಅವಾಗ ಮಾತ್ರ ಸಾಧ್ಯ. ಈ ಉದಾಹರಣೆ ನೋಡಿ ಮೇಡಮ್, ಉದಾಹರಣೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ನೋಡಿ, ಮನೆಯಿಂದ ಪ್ರಾರಂಭ ಮಾಡ್ಕೊಳ್ಳೋಣ.
ಮನೆಗೆ ಒಂದು ಸೋಪಿನ ಬಾಕ್ಸ್ ಎಷ್ಟು ಬೇಕು ಹೇಳಿ? ಒಂದು ಸೋಪಿನ ಬಾಕ್ಸ್ ಎಷ್ಟು? ಇದ್ದಿದ್ದು ಒಂದೇ ಸೋಪಿನ ಬಾಕ್ಸ್, ಒಂದು ಸೋಪ್ ಇರ್ತೈತಿ. ಈ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಸೋಪಿನ ಬಾಕ್ಸ್ ಇದೆ, ಪ್ಲಾಸ್ಟಿಕ್ ಬಾಕ್ಸ್ ಇದೆ. ಚಪ್ಪಲಿ ಎಷ್ಟಿದೆ ನಮ್ಮ ಮನೆಯಲ್ಲಿ? ಬಳಸುವ ಬಟ್ಟೆಗೆ ಸರಿಯಾಗಿ ಒಂದೊಂದು ಕಲರ್ನ ಚಪ್ಪಲಿಗಳಿದೆ. ಆಮೇಲೆ ಎಷ್ಟು ಬಟ್ಟೆ ತಗೊಳ್ತಾ ಇದೀವಿ ವರ್ಷಕ್ಕೆ? ಈಗ ಉದಾಹರಣೆಗೆ, ಈಗ ಜೋಬ್ ಬೇಕು, ದುಡ್ಡು ಇಡ್ಲಿಕ್ಕೆ ಬೇಕು, ನಮ್ಗೆ ಏನಾದ್ರು ಕೈ ಕೊಳೆ ಆದ್ರೆ ಒರೆಸ್ಕೊಳ್ಳುವಂತ ಒಂದು ವಸ್ತ್ರವನ್ನು ಇಟ್ಕೊಳ್ಳಿಕ್ಕೆ ಜೋಬ್ ಬೇಕು. ಆದ್ರೆ ಚಪ್ಪಲಿಯ ಮೇಲೂ ಒಂದು ಜೋಬು, ಮಣ್ಕಟ್ಟಿಯ ಮೇಲೂ ಒಂದು ಜೋಬು, ಹಿಂದೂ ಜೋಬು, ಅದಕ್ಕೊಂದು ಜಿಪ್ಪು, ಅದಕ್ಕೊಂದು ಬಾಲ, ಇವೆಲ್ಲ ಯಾತಕ್ ಬೇಕು? ಇದು ಯಾವ್ದ್ರ ಮೇಲೆ ಒತ್ತಡ ತರ್ತಾ ಇದೆ? ನಮ್ಮ ಭೂಮಿ ಮೇಲೆ ತರ್ತಾ ಇರೋದು. ನಾವು ನೋಡ್ತಾ ಇರ್ತಕ್ಕಂಥದ್ದೆಲ್ಲವೂ ಯಾವ್ದ್ರಿಂದ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಭೂಮಿಯಿಂದ ಸೃಷ್ಟಿಯಾಗಿರೋದು. ಅದು ನನ್ನ ಪಾತ್ರ ಅದಕ್ಕೆ ಭಾರ ಆಗಿದೆಯೋ, ನನ್ನ ಪಾತ್ರ ಅದಕ್ಕೆ ಹಗುರ ಆಗಿದೆಯೋ ಅಂತ ನಿತ್ಯ ಸ್ಮರಣೆಯೇ ನಿಜವಾದ ಮಂತ್ರ. ಅದು ಬಿಟ್ಟು ಇನ್ಯಾವ ಧ್ಯಾನವೂ ಧ್ಯಾನ ಅಲ್ಲ ಅಂತ ನಾನು ಹೇಳ್ತೀನಿ. ಯಾವುದು ನಮಗೆ ಜನ್ಮ ಕೊಟ್ಟಿದೆಯೋ ಅದರ ಸ್ಮರಣೆ, ಅದರ ಉಳಿವಿಗಾಗಿ ಸ್ಮರಣೆ, ಅದರ ಉಳಿವಿಗಾಗಿ ನಮ್ಮ ಪ್ರಯತ್ನವೇ ನಿಜವಾದ ಮಂತ್ರ. ಇದೇ ಭಾರತದ ಮಂತ್ರ ಆಗಿತ್ತು ಮೊದಲು. ಸರಳವಾಗಿ ಬದುಕು, ಸರಳತೆಯಲ್ಲಿ ಬದುಕು, ಇದೇ ಭಾರತದ ಮಂತ್ರ ಆಗಿತ್ತು. ಭೂಮಿನ ಭಾರತದಲ್ಲಿ ಯಾವ ರೀತಿ ನೋಡ್ತಾರಪ್ಪ ಅಂದ್ರೆ, ನೆಲ, ಜಲ, ಗಾಳಿ ಎಲ್ಲದೂ ದೇವ್ರ ರೂಪದಲ್ಲೇ ನೋಡ್ತಾರೆ. ಪ್ರತಿಯೊಂದು ದೇವ್ರ, ಈ ನಾವು ಬಸವಣ್ಣವ್ರು ಹೇಳ್ತಾರಲ್ಲ, ಜಗದಾಗೆಲ್ಲ ನಿಮಗೆ ನಿಮ್ಮ ಮಗರ ತಾಳದಿಂದ ತೆತ್ತ, ಆ ತರ ನಾವು ಪ್ರತಿಯೊಂದು ದೇವ್ರ ಸಮಾನನೇ ನೋಡ್ತಾರೆ. ನಾವು ನಾಟಿ ಮಾಡುವಾಗಲಿ, ಬಿತ್ತನೆ ಮಾಡುವಾಗಲಿ ಪ್ರತಿಯೊಂದು ಪೂಜೆ ಮಾಡಿ ಸಂಪ್ರದಾಯ, ಕೃಷಿ ಸಂಪ್ರದಾಯ, ನೈವೇದ್ಯ ಇದೆಲ್ಲ ಒಂದಕ್ಕೊಂದು ಅವಿನಾವ ಸಂಬಂಧ ಇದೆ. ಈಗ ನಮ್ಮ ಪೂರಿ ಜಗನ್ನಾಥನಿಗೆ 365 ದಿವಸಕ್ಕೂ 365 ತರದ್ದು ನಮ್ಮ ದೇಶಿ ಭತ್ತದ ತಳಿಗಳ ಆ ನೈವೇದ್ಯ ಪ್ರಸಾದನೇ ಆಗುತ್ತೆ. ಅದೇ ರೀತಿ ನಮ್ಮ ಉಡುಪಿ ಶ್ರೀಕೃಷ್ಣ ಈಗ ಅದೇ ಮುಂದಿನ ದಿನಗಳಲ್ಲಿ ಮಾಡ್ಬೇಕನ್ನೋ ಒಂದು ಸಂಪ್ರದಾಯ ಇದೆ. ಈಗ ಮಂಜುಗುಣಿ ಸಣ್ಣ ಅಕ್ಕಿ ಅಂತ, ಆ ಮಂಜುಗುಣಿ ದೇವರಿಗೆ ಈಗ ಹಂಗಾಗಿ ಒಂದನ್ನೊಂದನ್ನು ಅವಿನಾಭಾವ ಸಂಬಂಧ ನಮ್ಮ ಭಾರತದಲ್ಲಿ ಇದೆ. ಈಗ ಕೃಷಿ ಕ್ಷೇತ್ರದಲ್ಲಿ ನಾವು ನೋಡ್ಬೇಕನ್ನೋದಾದ್ರೆ ಕಳೆದ 20 ವರ್ಷಗಳಿಂದ ಇಲ್ಲಿವರೆಗೆ ನೋಡೋದಾದ್ರೆ ತುಂಬಾ ಬದಲಾವಣೆ ಇದೆ. ನಾವು ಇನ್ನೆಲ್ಲ ಕೊಯ್ಲು ಮಾಡಿ, ಒಕ್ಕಲು ಮಾಡಿ ಎಲ್ಲ ಮಾಡ್ತಾ ಇದ್ರು. ಈಗ ಆ ತಂತ್ರಜ್ಞಾನಗಳು, ಮಿಷಿನರಿಗಳು ಇದ್ರು ಅವನ್ನ ಆಪರೇಟ್ ಮಾಡ್ತಾರೆ ಅಂತ ಸ್ಥಿತಿಗಳಲ್ಲಿ ನಾವು ಭಾರತದಲ್ಲಿ ಬಂದ್ಬಿಟ್ಟು ಅಂದ್ರೆ ಕೆಲವೊಂದು ರೈತಾಪಿ ಕುಟುಂಬಗಳಿಗೆನೆ ಬಹಳ ಸಮಸ್ಯೆಗಳು ಬಂದು ಒದಗಿದೆ ಅಂತ ನಮ್ಮ ಅನಿಸಿಕೆ ಆಗ್ತಾ ಇದೆ. ಆಮೇಲೆ ಈ ಹವಾಮಾನ ಬದಲಾವಣೆ ನಾವು ನೋಡ್ಬೇಕನ್ನೋದಾದ್ರೆ, ಹೋದ ವರ್ಷ ಅಂತ ಮಳೆ ಸುರಿತು, ಅದು ರೈತನಿಗೆ ಆದಾಯ ಬರಲಿಲ್ಲ. ಯಾಕಂದ್ರೆ ನಾವು ಆಹಾರ ಸೇವನೆ ಮಾಡುವಾಗ ನಾವು ಲಿಮಿಟ್ ಆಗಿ ಆಹಾರ ಸೇವನೆ ಮಾಡಿದ್ರೆ ನಾವು ಕರೆಕ್ಟ್ ಆಗಿ ಇರ್ತೀವಿ. ನಾವು ಹೊಟ್ಟೆ ತುಂಬಾ ಆಹಾರ ಸೇವನೆ ಮಾಡಿದಾಗ ನಮ್ಮ ಬೆಳೆಗಳಿಗಾದ್ರೂ ಅಷ್ಟೇ ಆ ಜಾಗಕ್ಕೆ ಭೌಗೋಳಿಕ ವಲಯದ ಆಧಾರದ ಮೇಲೆ ಆ ಜಾಗಕ್ಕೆ ಎಷ್ಟು ಮಳೆ ಬರ್ಬೇಕು ಅಷ್ಟು ಮಳೆ ಬಂದ್ರೆ ಮಾತ್ರ, ಎಷ್ಟು ಬಿಸಿಲು ಬಂದ್ರೆ ಅಷ್ಟು ಬಿಸಿಲು ಬಂದ್ರೆ ಮಾತ್ರ ಆ ಒಂದು ನಮ್ದು ಬೆಳೆ ಅಂತ ಬೆಳೆ ಇವೆಲ್ಲ ಸುರಕ್ಷಿತವಾಗಿ ಬಂದು ಅಂದ್ರೆ ರೈತರಿಗೆ ಆದಾಯ ಬರಲಿಕ್ಕೆ ಸಾಧ್ಯ ಇದೆ. ಆದ್ರೆ ಈ ವರ್ಷ ನೋಡ್ರಿ, ಹೋದ ವರ್ಷ ನಮಗೆ ಆದಾಯನೂ ಬರಲಿಲ್ಲ, ತುಂಬಾ ಇಳುವರಿನೂ ಕಡಿಮೆ ಆಯ್ತು. ಆಮೇಲೆ ನಮ್ಮ ಆನಂದ್ ಸರ್ ಹೇಳಿದ ಪರಾಗಸ್ಪರ್ಶ ಇವೆಲ್ಲವೂ ತೊಂದರೆ ಆಯ್ತು. ಆಮೇಲೆ ಅದೇ ಬೇಸಿಗೆಯಲ್ಲಿ ನೋಡ್ರಿ 44 ಡಿಗ್ರಿ ಸೆಲ್ಸಿಯಸ್ ತನಕ ನಮ್ಮ ದಾವಣಗೆರೆ ಜಿಲ್ಲೆ ಹೋಯ್ತು. ಅದು ಭತ್ತಗಳು ಆಗಲಿ ನಾವು ಅನ್ಕೊಂಡ ರೀತಿ ಒಳಗೆ ಬರ್ಲಿಲ್ಲ. ಈ ವರ್ಷ ಕಂಪ್ಲೀಟ್ ಭೀಕರ ಬರಗಾಲ ಬಂದಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಇವೆಲ್ಲ ನಮ್ಮ ಒಂದು ಉಪಗ್ರಹ ಆಧಾರಿತ ತಂತ್ರಜ್ಞಾನ ಇವರೆಲ್ಲ ಏನ್ ಹೇಳ್ತಿದ್ರಲ್ಲ, ಮುಂದಿನ ದಿನಗಳಲ್ಲಿ ಆಹಾರ ಅಂದ್ರೆ ರೈತರಿಗೆ ಅದಕ್ಕೆ ಹೇಳ್ತಿರೋದು, ರೈತ ಯಾಕೆ ವಿಮುಖರು ಆಗ್ತದಾರ ಅನ್ನೋಕೆ ಒಂದು ಹವಾಮಾನ ವೈಪರೀತ, ಒಂದಕ್ಕೆ ಕೃಷಿಗೆ ಮಾಡಿದಾರ ಅಂತ ಒಂದು ಕಾರ್ಮಿಕ ವರ್ಗ ಇರ್ಬೋದು, ತಮ್ಮ ಕೈಲಿ ಆಗದಾರಂತ ಪರಿಸ್ಥಿತಿ, ಆದಾಯ ನಿಕಂಠ ಇಲ್ಲ. ಆ ದೃಷ್ಟಿಯಿಂದ ಇದು ಕೃಷಿ ವಿಮುಖ ಆಗ್ತೈತೆ ನೋಡ್ರಿ. ಈಗ ದನಗಳಿಗೆ ಮೇವಾಗ್ಲಿ, ರಾಸುಗಳಿಗೆ ಮೇವಾಗ್ಲಿ, ತಮ್ಮ ಆಹಾರ ಧಾನ್ಯ ಆಗ್ಲಿ ಮುಂದಿನ ಆದಾಯ ದಿನಕ್ಕೆ ಈ ಮುಂಗಾರು ಬರಲ್ಲ ಹಿಂಗಾರು ಬರಲ್ಲ ಅನ್ನೋ ಹವಾಮಾನ ವರದಿ ನಮ್ಮ ಭಾರತದಲ್ಲೆಲ್ಲ ತಂದ್ಬಿಡ. ನಾವು ಜಪಾನ್ ದೇಶ, ಇದು ನಮ್ಮ ಭಾರತದ ಬೆಂಗಳೂರಿನಿಂದ ಹಿಡಿದು ಜಪಾನಿಗೆ ಬರೋವರೆಗೂ ಎಲ್ಲಿ ಮಳೆ ಕಾಣ್ಲೇ ಇಲ್ಲ. ಎಲ್ಲಿ ನೋಡಿದ್ರು ಒಣಭೂಮಿ, ಬಿಸಿಲು ಇದೆ. ಅದು ಜಪಾನ್ ದೇಶದಲ್ಲಿ ಮಾತ್ರ ನಾವು ಮಳೆ ಕಾಣ್ತೇವೆ. ಈ ಒಂದು ವ್ಯವಸ್ಥೆ ನಮ್ಮ ಪ್ರಪಂಚದ ದೊಡ್ಡ ದೇಶ ಇರ್ಬೋದು ಬಿತ್ತಲಿಕ್ಕೆ ಮಾಡ್ಲಿಕ್ಕೆ, ಕೆಲವೊಂದು ದಿನ ಅವಕಾಶಗಳು ಸರಿಯಾಗಿ ರೈತರುಗಳಿಗೆ ಇಲ್ಲ. ಹಾಗಾಗಿ ಆ ವ್ಯವಸ್ಥೆಗಳು ರೈತನಿಗೆ ಆಯ್ತು ಅಂದ್ರೆ ಈ ಬೇರೆ ಉದ್ಯೋಗಗಳಿಗಿಂತಲೂ ನೋಡ್ರಿ, ಜಪಾನ್ ದೇಶದಲ್ಲಿ ಇಲ್ಲಿ ಒಂದು ಕೆಲಸಕ್ಕಿಂತಲೂ ರೈತನಿಗೆ ತುಂಬಾ ಪ್ರಮುಖವಾಗಿ ಒಂದು ಸ್ಥಾನ ಕೊಡ್ತಾರೆ. ಆ ವ್ಯವಸ್ಥೆ ನಮ್ಮ ಭಾರತದಲ್ಲಿ ದೇಶದಲ್ಲೂ ಆದ್ರೆ ಮಾತ್ರ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ಹವಾಮಾನ ವೈಪರೀತ್ಯದ ಬಗ್ಗೆ ನೀವು ಕೇಳಿದ್ರಿ. ಇದೆಲ್ಲವೂ ಕೂಡ ನೀವು ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥವ್ರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ
ಹಳ್ಳಿಯ ಮಟ್ಟದಲ್ಲಿ ಕೃಷಿಕ ನೆಲೆಯಲ್ಲಿ ಬಿಸಿ ತಟ್ಟಿಲ್ವಾ ಅಂತ ಹೇಳಿದ್ರೆ ಸೆಕೆಯ ಬಿಸಿ ತಟ್ಟಿದೆ. ಕಡಿಮೆ ಮಳೆ ಇರೋ ಕಾರಣಕ್ಕೆ ನೆಲದಲ್ಲಿ ತೇವ ಇಲ್ಲ ಅನ್ನುವ ಇದು ಗೊತ್ತಾಗಿದೆ. ಅದಕ್ಕಿಂತಲೂ ಭೀಕರವಾಗಿ ನಮಗೆ ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಇದೆ. ಹವಾಮಾನದ ವೈಪರೀತ್ಯಕ್ಕಿಂತಲೂ ಭೀಕರವಾಗಿ ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಇದೆ. ಅದೇನು ಅಂದ್ರೆ ಗೊತ್ತಿತ್ತು ಗೊತ್ತಿಲ್ವೋ ಗೊತ್ತಿಲ್ಲದೆಯೋ ನಾವು ಒಂದು ಬೆಂಕಿಯ ಉರಿಯ ಒಳಗಡೆ ತಂಪು ಅಂತ ಕೈ ಇಟ್ಬಿಟ್ಟಿದ್ದೀವಿ. ಅದು ಆಧುನಿಕ ಶಿಕ್ಷಣದ ಒಲೆ, ಪಾಶ್ಚಾತ್ಯರ ಶಿಕ್ಷಣದ ಒಲೆ. ಅದು ಉರಿ ಅಂತ ಗೊತ್ತಾಗಿದೆ, ಬಿಸಿ ಅಂತ ಗೊತ್ತಾಗಿದೆ, ಕೈ ಸುಡ್ತಾ ಇದೆ ಅಂತ ಗೊತ್ತಾಗಿದೆ, ದೇಹಕ್ಕೂ ಅದರ ಬಿಸಿ ತಾಗಿದೆ ಅಂತ ಗೊತ್ತಾಗಿದೆ. ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇದು ನಮ್ಮ ದೇಶವನ್ನ ಕಾಡ್ತಾ ಇರ್ತಕ್ಕಂಥ ದೊಡ್ಡ ಸವಾಲು, ದೊಡ್ಡ ಸವಾಲು. ಒಂದು ಶಾಲೆಗೆ ಹೋಗ್ಬೇಕಾದ್ರೆ ಒಂದು ಮಗುಗೆ 1ನೇ ತರಗತಿಗೆ ಹೋಗುವಂತ ಒಂದು ಶಾಲೆಯ ಶಿಶು ಏರಕ್ಕೆ ಹೋಗುವ ಮಗುವಿಗೆ ರಾಮ್ ರಾಮ್ ಹೋಗುತ್ತೆ. ಹಾಗೆ ಬೆಳೆದ ಹಾಗೆ ಈ ಶಿಕ್ಷಣದ ವಲಯದಲ್ಲಿ ಕೈ ಮನಸ್ಸನ್ನ ತೊಯಿಸ್ಕೊಂಡಿರ್ತಕ್ಕಂಥ ಮಗು ನಂತರ ಟಾಟಾ ಹೇಳಿ ಶುರು ಮಾಡುತ್ತಾರೆ. ನಂತರ ಅವಕಾಶ ಸಿಗತ್ತೆ, ಹಾರಿ ಹೋಗುವ ಅವಕಾಶ ಸಿಗತ್ತೆ, ಬೈ ಬೈ ಹೇಳುತ್ತೆ. ಅದು ತಂದೆ ತಾಯಿಗಳಿಗೆ ಗೊತ್ತಾಗಲ್ಲ. ಅದು ವಾಪಸ್ ಬರದ ಕೈಗಳ ಸನ್ನೆ ಅಂತ ಗೊತ್ತಾಗಲ್ಲ. ಭಾರತ ಉಳಿಬೇಕು ಅಂತ ಹೇಳಿದ್ರೆ ಯಾರಿಂದ ಉಳಿಯುತ್ತೆ? ಯಾವ ಶಿಕ್ಷಣದಿಂದ ಉಳಿಯುತ್ತೆ? ಭಾರತ ಉಳಿದಿದ್ದು ಆಹಾರ ಸ್ವಾವಲಂಬನೆಯಿಂದಾಗಲಿ ಅಥವಾ ಈ ಪರಿಸರದ ಚಿಂತನೆಗಳನ್ನ ಹೊಂದಿರತಕ್ಕಂಥ ಒಂದು ವಿಚಾರಗಳಿಂದಾಗಿ ಭಾರತ ಉಳಿದಿದ್ದಿರಲಿಲ್ಲ. ಭಾರತ ಉಳಿದಿದ್ದು ಒಂದು ಮೋಕ್ಷ ಪ್ರಧಾನವಾದ ಜೀವನದ ಸಿದ್ಧಾಂತವನ್ನ ಉಳಿಸಿ ಬೆಳೆಸಿದ್ದ ಇತ್ತು. ಆ ಸಿದ್ಧಾಂತದ ಬಗ್ಗೆನೆ, ಆ ವಿಚಾರದ ಬಗ್ಗೆನೆ ಪಾಠಗಳಿಲ್ಲದೆ ಇದ್ರೆ, ಅನುಭವಗಳ ದಾರೆ ಕೊಡುವಂಥದ್ದು ಇಲ್ಲದಿದ್ರೆ ಭಾರತವಾಗಿ ಯಾರು ಉಳಿಯುತ್ತೆ? ಭೌಗೋಳಿಕ ಭಾರತ ಉಳಿದಿತ್ತು, ಸಾಂಸ್ಕೃತಿಕ ಭಾರತ ಉಳಿಯುತ್ತ? ಈ ಪ್ರಶ್ನೆ ಕಾಡುತ್ತೆ ಹಳ್ಳಿಗರಿಗೆ. ಹೇಳ್ಕೊಳ್ಳಿಕ್ ಬರತ್ತಾ ಇದನ್ನು ಅಂತ ಕೇಳಿದ್ರೆ ಹೇಳ್ಕೊಳ್ಳಿಕ್ ಬರಲ್ಲ. ನಿಮ್ ಮಕ್ಕಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅಲ್ಲಿದ್ದಾರೆ ಅಂತ ಹೇಳ್ತೀವಿ. ಹೊಟ್ಟೆಯಲ್ಲಿ ಬಹಳ ಸಂಕಟ ಇರುತ್ತೆ, ಬಹಳ ಸಂಕಟ. ನಿಮಗೆ ಅನ್ಸಿರ್ಬೋದು, ನೀವೆಲ್ಲ ಇಲ್ಲಿದ್ದೀರಿ, ಜಪಾನ್ ಕನ್ನಡ ಸಂಘದಿಂದ ನಮ್ಗೆ ಕರೆದು ಒಂದು ಆದರಾತಿಥ್ಯ ಮಾಡ್ತಾ ಇದ್ದೀರಿ, ಒಂದು ನಮ್ಮ ತನವನ್ನ ನಮ್ಮ ಊರಿನವ್ರಿಗೆ ಹಂಚ್ಲಿ ಅಂತ ಮಾಡ್ತಾ ಇದ್ದೀರಿ. ನಮ್ಮ ಮಕ್ಕಳು ಇದನ್ನ ಮಾಡಿದ್ರಲ್ಲ ಅನ್ನೋ ಹೆಮ್ಮೆ ಅವರಿಗಿದೆ, ಊರಿನಲ್ಲಿ ಇರ್ತಕ್ಕಂಥವ್ರಿಗೆ. ಆದ್ರೆ ಮಕ್ಕಳು ಮನೇಲಿ ಇಲ್ವಲ್ಲ, ನಮ್ಮ ವಿಚಾರವನ್ನ ಬೆಳೆಸ್ತಾ ಇಲ್ವಲ್ಲ ಅನ್ನೋ ನೋವಿದೆ. ಭಾರತಕ್ಕೆ ಈ ನೋವನ್ನು ಮರೆಸೋದು ಹೇಗೆ? ಇದು ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ ನಮಗೆ. ಪರಿಹಾರ ಒಂದೇ ಸಲಹೆ ಇರೋದು, ವಲೆಯಿಂದ ಕೈ. ಹಣ ಪ್ರಧಾನವಾದ ಜೀವನ ಅಲ್ಲ ನಮ್ದು, ಗುಣ ಪ್ರಧಾನವಾದ ಜೀವನ, ಆದರ ಪ್ರಧಾನವಾದ ಜೀವನ, ಒಪ್ಪಿ ಅಪ್ಪಿ ಬದುಕಂತ ಜೀವನ. ಅದಕ್ಕೆ ಒತ್ತು ಕೊಟ್ರೆ ಭಾರತ ಉಳಿಯುತ್ತೆ. ಎಕ್ಸ್ಪೋರ್ಟ್ ಇಂದ ಭಾರತ ಉಳಿಯಲ್ಲ, ಯಾವುದೋ ಆದಾಯ ತರೋದ್ರಿಂದ ಭಾರತ ಉಳಿಯಲ್ಲ, ತಂತ್ರಜ್ಞಾನ ತರೋದ್ರಿಂದ ಭಾರತ ಉಳಿಯಲ್ಲ. ಭಾರತ ಉಳಿಯುವ ತತ್ವಜ್ಞಾನ ಉಳಿಸೋದ್ರಿಂದ ಮಾತ್ರ. ಅದರಲ್ಲಿರುವ ತೃಪ್ತಿ ಬೇರೆ ಎಲ್ಲೂ ಇಲ್ಲ ಅನ್ನುವ ಅನುಭವವನ್ನು ತರಿಸ್ತಾ ಇರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಸ್ವಾಮಿ ಅವ್ರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾರೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಎತ್ತರಕ್ಕೆ ಹೋದಂತ ಸಾವಿರಾರು ಜನ ಸಂತರು ಭಾರತದಲ್ಲಿದ್ದಾರೆ. ಕಣ್ಣಿಗೆ ಕಂಡಿರೋರು ಕಡಿಮೆ, ಕಣ್ಣಿಗೆ ಕಾಣ್ದಿರೋರು ಲಕ್ಷಾಂತರ ಜನ. ಅಂತವರಲ್ಲಿ ಸದ್ಗುರು ಮಧುಸೂದನ್ ಸಾಯಿ ಅವರು ಕಾಣ್ತಾ ಇದ್ದಾರೆ. ಭಾರತ ಇದು, ಭಾರತದ ಆಧ್ಯಾತ್ಮ ಇದು, ಭಾರತ ಹೃದಯ ಇದು ಅಂತ ಹೇಳಿ ಸಾವಿರಾರು ಜನ ಮಕ್ಕಳಿಗೆ ಶಿಕ್ಷಣದ ಮೂಲಕ ಅದನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಮತ್ತೆ ಹಳ್ಳಿಯ ಅರಿವನ್ನ, ಹಳ್ಳಿಯ ಪ್ರೀತಿಯನ್ನ, ಹಳ್ಳಿಯ ಶ್ರೀಮಂತಿಕೆಯನ್ನ ಅವರು ಮನಸ್ಸಿಗೆ ತರ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಕೂಡ ಆ ರೀತಿಯ ಶಿಕ್ಷಣಕ್ಕೆ ಒಳಪಡ್ಲಿ, ಭಾರತದ ಎಲ್ಲ ಮಕ್ಕಳಿಗೆ ಆ ರೀತಿಯ ಶಿಕ್ಷಣ ಸಿಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಮುಂದಿನ ಪ್ರಶ್ನೆ, ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯ ನಡುವಿನ ವ್ಯತ್ಯಾಸವೇನು? ನಾನು ಅವಾಗಲೇ ಹೇಳಿದೆ ಮೇಡಮ್, ನಾವು 3 ಜನ ಶಾಸ್ತ್ರೀಯ ಸಂಗೀತ ಬಲ್ಲವರು ಅಂತ.
ಇವರು ಭೈರವಿ ರಾಗದಲ್ಲಿ ಹೇಳ್ತಾರೆ ಅಂತ ತಿಳ್ಕೊಳ್ಳಿ ಒಂದು ಹಾಡನ್ನ. ನಾನು ಭೈರವಿ ರಾಗದಲ್ಲಿ ಒಂದು ಹಾಡು ಹೇಳ್ತೀನಿ, ಇವರು ಭೈರವಿ ರಾಗದಲ್ಲಿ ಒಂದು ಹಾಡು ಹೇಳ್ತಾರೆ. ಹಾಡುಗಾರರು ಬೇರೆ ಬಿಟ್ರೆ, ಹಾಡುವ ಧ್ವನಿ ಬೇರೆ ಬಿಟ್ರೆ ಭಾವ ಒಂದೇ. ಇವರು ನೈಸರ್ಗಿಕ ಕೃಷಿ ಅಂತ ಹೇಳ್ತಾರೆ ಅದನ್ನ, ನಾನು ಸಾವಯವ ಕೃಷಿ ಅಂತ ಹೇಳ್ತೀನಿ. ಇವರು ಪರಿಸರ ಪ್ರಿಯ ಕೃಷಿ ಅಂತ ಹೇಳ್ತಾರೆ, ಇನ್ನೊಬ್ರು ಚೈತನ್ಯ ಕೃಷಿ ಅಂತ ಹೇಳ್ತಾರೆ. ಕೃಷ್ಣನಿಗೆ ನಾಮಗಳು ಹೇಗೆ ಹಲವು, ಕೃಷ್ಣ ಒಬ್ಬನೇ, ದೇವರೊಬ್ಬ ನಾಮ ಹಲವು ಇದ್ದಾಗೆ ಈ ಪದ್ಧತಿಗೆ 100 ಹೆಸರು, ಭಾವ ಒಂದೇ, ಭಾವನೆ ಒಂದೇ. ಈಗ ಆಧುನಿಕತೆ ಏನಾದ್ರು ಅರ್ಥದಲ್ಲಿ ಹೇಳ್ಬೇಕು ಅನ್ನೋದಾದ್ರೆ, ಅಂಗಡಿಯಲ್ಲಿ ಒಂದು ರೈತನಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕನ್ನೋದಾದ್ರೆ, ಅಂಗಡಿಯಲ್ಲಿ ಸಿಗುವ ರಾಸಾಯನಿಕ ಗೊಬ್ಬರ, ಔಷಧಿ ಬಿಟ್ಟು ನಾವ್ ಹೆಂಗ ಅಲೋಪತಿ ಮೆಡಿಸಿನ್ ಅಂತ ಹೇಳ್ಬಾರ್ದು, ಈಗೇನು ಮಾಮೂಲಿ ಹಾಸ್ಪಿಟ್ಲು ಡಾಕ್ಟರ್ ಇಂಜೆಕ್ಷನ್ ಬಿಟ್ಟು ನಾವು ಆಯುರ್ವೇದ ಹೋಮಿಯೋಪತಿ ತಗೊಂಡ್ರೆ ಅವನು ಚೆನ್ನಾಗ ಅಂತ ಹೇಳ್ತೀವಿ. ಆ ದೃಷ್ಟಿಯಲ್ಲಿ ನಾವು ಹಳ್ಳಿಯ ಒಂದು ರೈತನ ಗಮನವಿಟ್ಟು ನಾವು ನೋಡಿದಾಗ ರಾಸಾಯನಿಕ ಗೊಬ್ಬರ ಮತ್ತೆ ಔಷಧಿ ಇವೆರಡು ಬಿಟ್ಟು ನಾವು ಯಾವುದೇ ಕೃಷಿ ಮಾಡಿದ್ರು ಅವನು ಪರಿಸರ ಪೂರಕ ಕೃಷಿ. ಕುಲಾಂತರಿ ಬಳಸಬಹುದಾ? ಕುಲಾಂತರಿ ಬಳಸಬಹುದಾ? ಕುಲಾಂತರಿ ಬೀಜ ನಾವು ಮುಂಚಿತವಾಗಿ ಹೇಳಿದ್ವಲ್ಲ, ಆ ಸಮಯದಲ್ಲಿ ನಮ್ಮ ದೇಶೀಯ ಬೀಜಗಳು ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ನಮ್ಮ ಕೃಷಿ ಪದ್ಧತಿಗಳೇನಿದೆ, ಪೂರ್ವಿಕರು ಉಳಿಸಿ ಬೆಳೆಸ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿಗಳು. ಉಳಿಸ್ಕೊಂಡು ಬಂದಿದ್ದೇನೋ, ಕಳೆದ ವರ್ಷ ಮಾಡಿದ್ದೆ ಉಳಿಸಿದ್ದೀನಿ, ಆದ್ರೆ ಕಳೆದ ವರ್ಷ ಯಾವ್ದು ಪರಿವರ್ತನೆ ತರಬೇಕಿತ್ತು ತಂದಿದ್ದೀನಿ, ಹಾಗಾಗಿ ಅದನ್ನ ಬೆಳೆಸಿದ್ದೀನಿ. ಅದು ಮುಂದೆ ಉಳಿಬೇಕು, ಬೆಳಿಬೇಕು. ಈ ಎಲ್ಲ ಪದ್ಧತಿಗಳು ಸಂಕಲಿತವಾಗಿದೆ, ಅನುಭವದಲ್ಲಿದೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಈಗ ನೀವು ಒಂದು ಕನ್ನಡ ಸಂಘದಲ್ಲಿ ಹಾಕೊಂಡಿದ್ರಿ, ಶರಣ ಮುದ್ದಣ್ಣ ಸಾವಯವ ಕೃಷಿಕರ ಬಳಗ ಮತ್ತೆ ಪರಿವಾರದ ಬೀಜ ಬ್ಯಾಂಕ್ ಅಂತ. ನಾವು ಬ್ಯಾಂಕ್ ಅಂತ ದುಡ್ಡು ಅಂತ ನೋಡ್ತೀವಿ. ನಾವು ಬ್ಯಾಂಕ್ ಅಂದ್ರೆ ನಮ್ಮ ಮಾಮೂಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗಿಂದ ಯಾರಿಗಾರಾಗಲಿ ಬ್ಯಾಂಕ್ ಅಂದ್ರೆ. ನಮ್ಮ ಸೀಡ್ ಬ್ಯಾಂಕ್ ಯಾವ ರೀತಿ ಇದೆಯಪ್ಪ ಅಂದ್ರೆ, ಹಿಂದಿನ ಕಾಲದಲ್ಲೆಲ್ಲ ಬೀಜಗಳು ಮಾರಾಟ ಮಾಡ್ತಿರ್ಲಿಲ್ಲ. 1 kg ಬೀಜ ಕೊಟ್ರೆ 2 kg ಬೀಜ ವಾಪಸ್ ಕೊಡೋಣ. ಅಲ್ಲಿ 4 ವರ್ಷಕ್ಕೆ ಒಂದು ಡಬಲ್ ಆತಂದ್ರೆ, ಇಲ್ಲ 6 ತಿಂಗಳಿಗೆ ವರ್ಷಕ್ಕೆ ಒಂದು 1 kg 2 kg ಬೀಜ ಡಬಲ್ ಬರುತ್ತೆ. ಅಷ್ಟಾದಾಯ ನಮ್ಮ ಬೀಜ ಬ್ಯಾಂಕ್ ನಲ್ಲಿ ಇದೆ ಒಂದು. ಈಗ ನಮ್ಮ ಹಳೆ ಕಾಲದಲ್ಲೆಲ್ಲ ಅದೇ ರೀತಿ ಪ್ರಸ್ತುತ ನಡೀತಾ ಇತ್ತು. ನಮ್ಮ ಬೀಜ ಬ್ಯಾಂಕ್ ನಲ್ಲಿ ಯಾವ ತರ ಇದೆಯಪ್ಪ ಅಂದ್ರೆ, ನಮ್ಮ ಲೋಕಲ್ ಫಾರ್ಮರ್ಸ್ಗಳು, ಲೋಕಲ್ ಇವರು, ಆಮೇಲೆ ನಮಗೆ ಗೊತ್ತಿರೋಂಥ ರೈತರುಗಳಿಗಿಂತ ಮಾತ್ರ ನಾವು ಪುಕ್ಕಟ್ಟೆಯಾಗಿ ಬೀಜ ಕೊಡ್ತಿದ್ವಿ. ನೀವು ಅಂಗಡಿಯಲ್ಲಾದ್ರೆ ದುಡ್ಡು ಕೊಟ್ಟು ಹೋಗಿ ತರ್ಬೇಕಾದ್ರೆ. ಆದ್ರೆ ನಾವು ಕೊಡ್ತಿರೋದು ಯಾವ ದೇಶೀಯ ತಳಿಗಳು ಬಿಟ್ಟರೆ ಯಾವುದೇ ಹೈಬ್ರಿಡ್ ವೆರೈಟಿಗಳು ಅಲ್ಲ. ನಮ್ಮ ಆನಂದಣ್ಣ ಹೇಳಿದ ಕುಲಾಂತರಿ, ನಾವೇನು ಬಿಟಿ ಬದನೆ, ಬಿಟಿ ಬ್ರಿಂಜಾಲು, ಆಮೇಲೆ ಬೇರೆ ಕುಲಾಂತರಿ ಹತ್ತಿ ಇವೆಲ್ಲವೂ ಹೇಳಿದ್ರು. ಭಾರತದಲ್ಲಿ ಕುಲಾಂತರಿ ಹತ್ತಿ ಮಾತ್ರ ಒಂದೇ ಉಳ್ಕೊಂಡಿರೋದು, ಉಳಿದೆಲ್ಲ ರೈತರ ಒಂದು ವಿರೋಧದ ನಡುವೆ ಅದೆಲ್ಲ ಸರ್ಕಾರ ನಿಲ್ಲಿಸುತ್ತದೆ. ಈ ಒಂದು ದೇಶೀಯ ತಳಿಗಳಲ್ಲಿ ನಾವು ನೋಡ್ತೇವೆ, ವೇದಗಳ ಕಾಲದಿಂದ ಹಿಡಿದು ಈ ಕಾಲದವರೆಗೂ ನಾನು ಹೇಳಿದ ಆಗಲೇ ಭೌಗೋಳಿಕ ವಲಯದ ಆಧಾರದ ಮೇಲೆ ಈಗ 1 kg ಅಕ್ಕಿ ಬೆಳೆಗೆ 3000 ಲೀಟರ್ ನೀರು ಬೇಕು. ಅದೇ 1 kg ಸಿರಿಧಾನ್ಯ ಬೆಳೆಗೆ ಈಗ ನಮ್ಮ ತಿಪ್ಟೂರು ತಾಲೂಕಲ್ಲಿ ರಾಗಿ ಬೆಳೆಸ್ತಾ ಇದಾರೆ. ಇವರೆಲ್ಲ ಏನಪ್ಪಾ ಅಂದ್ರೆ ಒಂದು 6000 ಎಕರೆ ಬೆಳೆಸ್ತಾ ಇದಾರೆ. ಅದು 3-5 ಲೀಟರ್ ನೀರು ಸಾಕು. ನಾವು ನಮ್ಮ ದೇಶ ಬೇಡ, ನಮ್ಮ ರಾಜ್ಯನ ಆಗೊಂಬೆಯಲ್ಲಿ ದೋತ ಮಳೆ ಸುರಿದಿದೆ. ಅದೇ ನಮ್ಮ ಗುಲ್ಬರ್ಗ, ಬೀದರಲ್ಲೆಲ್ಲ ಮಳೆನೇ ಬರ್ತಾರೆ ಅಂತ ಸ್ಥಿತಿಗಳು, ರಾಯಚೂರಲ್ಲೆಲ್ಲ. ಹಂಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡನ ಮಾತಾಡ್ತಾರೆ. ಅಲ್ಲಿ ಕನ್ನಡನೇ ಬೇರೆ, ನಮ್ಮ ಕನ್ನಡನೇ ಬೇರೆ, ಮಂಗಳೂರು ಕನ್ನಡನೇ ಬೇರೆ, ಒಂದೊಂದು ಕನ್ನಡ. ಈ ಆದಾಯದಲ್ಲೇ ಆದ್ರೂ ಅಷ್ಟೇ, ಅವರು ಭೂಮಿಯ ರೈತನ ಇದ್ರಲ್ಲಾದ್ರೂ ಅಷ್ಟೇ, ಒಂದು ಎರೆನೆಲ್ಲ ಇರ್ಬೋದು, ಕೆಂಪು ನೆಲ ಇರ್ಬೋದು, ಮಸಾಲೆ ಇರ್ಬೋದು, ಇವೆಲ್ಲ ರೈತನ ಭಾಷೆಯಲ್ಲಿ ನೀವು ಕೇಳಿದ್ದೀರಿ, ರೈತರ ಮಕ್ಕಳುಗಳು ಆಗಿರೋದ್ರಿಂದ. ಹಾಗಾಗಿ ಅಲ್ಲಿ ಒಂದು ಆಹಾರ ವೈವಿಧ್ಯತೆ ಹಾಗಾಗಿ ಉಳ್ಕೊಂಡಿದ್ದೆ. ಅದು ನಾನು ಬೀಜದ ಬ್ಯಾಂಕ್ ಕಾನ್ಸೆಪ್ಟ್ ಅಲ್ಲಿ ನಾನು ಬರ್ಬೇಕನ್ನೋದಾದ್ರೆ, ನಮ್ಮಲ್ಲಿ ಒಂದು 250 ಭತ್ತದ ತಳಿಗಳು ಇದಾವೆ. ಸುಮಾರು ಎಷ್ಟು 23-24 ವರ್ಷದಿಂದ ನಮ್ಮ ಬೀಜದ ಬ್ಯಾಂಕ್ ಉಳ್ಕೊಂಡ್ ಬಂದಿದೆ. 1 kg ಬೀಜ ಕೊಟ್ರೆ 2 kg ಬೀಜ ವಾಪಸ್ ಕೊಡೋದು ಈ ಒಂದು ವ್ಯವಸ್ಥೆ. ಮುಂಚೆ 18 ಜನರ ತಂಡದಿಂದ ಹುಟ್ಟಾಕಿರೋಂಥ ನಮ್ಮ ಸಂಸ್ಥೆ ಈಗ 50 ಜನ. ಅದೇ ನಾವು ಹಸಿರೆಲೆ ಗೊಬ್ಬರಗಳು ಅಂದ್ರೆ ನಮ್ಗೆ ಈಗಾಗಲೇ ಹೇಳಿದ ರಾಸಾಯನಿಕ ಗೊಬ್ಬರ ಔಷಧಿ ಬಿಟ್ಟು ಯಾವ ಫಾರ್ಮಿಂಗ್ ಮಾಡಿದ್ರು ಅದು ಸಾವಯವ ಕೃಷಿ ಅಂತ. ಈಗ ಹಸಿರೆಲೆ ಹಿಂದೆಲ್ಲ ಕೊಟ್ಟಿಗೆ ದನಗಳು ಸಾಕಷ್ಟು ದನಗಳು. ಈಗೂ ನಮ್ಮ ಆನಂದಣ್ಣವರ ಒಂದು ಕೊಟ್ಟಿಗೆಯಲ್ಲಿ 70 ದನಗಳು ಇದ್ದಾವೆ. ಅದೇ ನಮ್ಮ ಕೊಟ್ಟಿಗೆಯಲ್ಲಿ ಬರೀ 3 ದನ ಇದೆ. ಅವ್ರ ಕೈಲಿ ಆ ತಾಕತ್ತಿದೆ, ನನ್ನ ಕೈಲಿ ಅದು 3 ದನ ಸಾಕಂತ ತಾಕತ್ತು ನನ್ನೆಲ್ಲ ಇದೆ. ಹಾಗಾಗಿ ನಾನು ಭತ್ತದ ಮೇಲೆ ಕಾನ್ಸಂಟ್ರೇಟ್ ಇರೋದ್ರಿಂದ ಈ ಒಂದು ಭತ್ತದ ಕೃಷಿಯಲ್ಲಿ ಒಂದು ನಮ್ಮ ಭಾಗದಲ್ಲಿ ನೀರಾವರಿ, ಭದ್ರಾ ಜಲಾಶಯದ ಅಚ್ಚುಕಟ್ಟು ಇರೋದ್ರಿಂದ ಭತ್ತ ಬಿಟ್ಟರೆ ಬೇರೆ ಏನು ಬೆಳೆ ಉಳಿಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇವತ್ತು ದಕ್ಷಿಣ ಭಾರತದ ಎಲ್ಲಾ ಕಡೆಗೂ ಬಂದು ನಮ್ಮ ದೇಶೀಯ ಭತ್ತದ ಬೀಜಗಳಿಗೆ ಡಿಮ್ಯಾಂಡ್ ಇದೆ. ಆಮೇಲೆ ನಾವು ಬೀಜ ಉಳಿಸ್ತಿರೋದಕ್ಕೆ ಅದು ಒಂದು ಕಾರಣ ಐತಿ. ನಾವು ಅಜ್ಜಿನ ಕಾಲದೊಳಗೆ 14 ರತ್ನಚೂಡಿ ಊಟ ಮಾಡ್ತಿದ್ವಿ. ನಮ್ಮ ಶಿವಮೊಗ್ಗದಲ್ಲಿ ಸಣ್ಣವಾಳ್ಳೆ ಆಯ್ತು, ಈಗ ಭುಜಗುಂಡ ಆಯ್ತು, ಇಲ್ಲೆಲ್ಲಾ ಪೂರ್ವಜರು ಉಳ್ತಾ ಇದಾರೆ. ಅದಕ್ಕೆ ಆ ತಳಿಗಳು ನಮ್ಮ ಬೀಜದ ಬ್ಯಾಂಕ್ ನಲ್ಲಿ ಲಭ್ಯ ಆಗ್ತದೆ. ಈಗ ಇನ್ನೊಂದು ವಿಚಾರ,
ಪ್ರಶ್ನೆ ಮುಗಿಸ್ಬಿಟ್ಟಿದೆ ಸರ್. ಹಾ, ಹೇಳಿ. ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಲು ನಿಮ್ಮ ಅನುಭವದ ಸಲಹೆಗಳು ಯಾವುವು? ಒಂದು ವಿಶೇಷತೆ, ಒಂದು ಮಾಡೆಲ್ ಬಗ್ಗೆ I would like to convey to everyone, ಈಗ ಈ ಆನ್ಲೈನ್ ನೋಡ್ತಿರೋ ಕೂಡ. ಒಂದು, ಈಗ ನಾವು ಮಣ್ಣಿನ ಫಲವತ್ತತೆ ಹೆಚ್ಚಾಗಬೇಕು ಅಂತ ಮಾತಾಡ್ತಾ ಇದ್ದೀವಿ, ಸಾವಯವದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನೈಸರ್ಗಿಕ ಮತ್ತೆ ಇದೊಂದು ಡಿಫ್ರೆನ್ಸಿಯೇಷನ್ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಡಿಮ್ಯಾಂಡ್ ಇದೆಯಾ? ಈ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಇದೆಯಾ? ಇಂಡಿಯಾ ಅಲ್ಲಿ ಇವತ್ತಿಗೂ ಕೂಡ ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ದೇ ಗೋ ಬೈ ವಾಟ್ ಈಸ್ ದಿ ಚೀಪೆಸ್ಟ್ ಪ್ರಾಡಕ್ಟ್ ಅವೈಲಬಲ್, ವ್ಯಾಲ್ಯೂ ಫಾರ್ ಮನಿ ಅಂತ. ಇವತ್ತು ಆರ್ಗ್ಯಾನಿಕ್ ಅನ್ನೋದು, ಸಾವಯವ ಕೃಷಿಯಲ್ಲಿ ಏನು ಉತ್ಪನ್ನ ಆಗುತ್ತೆ ಅನ್ನೋದು ತುಂಬಾ ಎಲಿಟಿಸ್ಟ್ ಆಗುತ್ತೆ. ಇಂಡಿಯಾದಲ್ಲಿ ಕೂಡ ವೆಸ್ಟರ್ನ್ ತುಂಬಾ ಎಲಿಟಿಸ್ಟ್ ಆಗಿದೆ. ಈ ನಿಟ್ಟಿನಲ್ಲಿ ನಮ್ದು ಈ ತಂಡ ಏನಿದೆ, ಇದನ್ನ ಹೆಂಗೆ, ಹೌ ಡು ವಿ ಡೆಮೋಕ್ರಟೈಸ್ ದಿಸ್ ಹೋಲ್ ಆರ್ಗ್ಯಾನಿಕ್ ಮೂವ್ಮೆಂಟ್ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. The moment demand is created for organic produce, then automatically steps will be taken to improve soil health, to improve the cultivation, to give knowledge, all of this. ಈ ಇದರಲ್ಲಿ ಒಂದು ಯುನೀಕ್ ಮಾಡೆಲ್, ಯುನೀಕ್ ಎಕ್ಸ್ಪೆರಿಮೆಂಟ್ ಅನ್ನ ನಾವು ಮಾಡಿದ್ದೀವಿ. ಅದೇನಂದ್ರೆ, ಈಗ ಶಾಲಾ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ಸ್ ನಿಮ್ಗೆ ಗೊತ್ತಿರ್ಬೋದು, ಒನ್ ಆಫ್ ದಿ ಮೇನ್ ರೀಸನ್ಸ್ ಗೌರ್ಮೆಂಟ್ ಸ್ಕೂಲ್ಸ್ಗೆ ಮಕ್ಕಳು ಹೋಗೋದು ಏನಕ್ಕೆ ಅಂದ್ರೆ, ಮಿಡ್ ಡೇ ಮೀಲ್, ಬಿಸಿ ಊಟ. ಸರ್ಕಾರ ಬಿಸಿ ಊಟ ಕೊಡ್ತಾ ಇದೆ. ಹೊಲದಲ್ಲಿ ಕೆಲಸ ಮಾಡೋ ಲೇಬರರ್ಸ್ ಮಕ್ಕಳಾಗ್ಬೋದು, ಬೇರೆಯವ್ರಾಗ್ಬೋದು, ಅವ್ರಿಗೆ ಬೆಳಗ್ಗೆ ಏನು ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ, ಸ್ಕೂಲ್ ಕಳಿಸ್ತಾರೆ, ಅವ್ರಿಗೆ ಅದೇ ಮೇನ್, ಅದೇ ಬಿಸಿ ಊಟಕ್ಕೆ ಅವ್ರು ಬರ್ತಿರೋದು. ನಮ್ಮ ಸಂಸ್ಥೆ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಒಂದು ಗ್ಯಾಪ್ ಅನ್ನು ನೋಡಿದ್ವಿ. ಹಸಿದ್ಕೊಂಡು ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ, ಅವ್ರಿಗೇನು ಸಿಗ್ತಾ ಇಲ್ಲ. 12:30 1 ಗಂಟೆವರೆಗೂ ಅವ್ರು ಹಸಿದ್ಕೊಂಡು, ಅದು ಮಿಡ್ ಡೇ ಮೀಲ್, ಗೌರ್ಮೆಂಟ್ ಮಿಡ್ ಡೇ ಮೀಲ್ ಕಾಯ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಮತ್ತೆ ಊಟ ಸಾಯಂಕಾಲ ಏನ್ ಸಿಕ್ತು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಪ್ರಯೋಗವನ್ನು ಶುರು ಮಾಡಿದ್ವಿ. ಬೆಳಗಿನ ಉಪಹಾರ ಕಾರ್ಯಕ್ರಮ 2012ರಲ್ಲಿ 50 ಜನ ಮಕ್ಕಳಿಗೆ ವಾಲಂಟಿಯರ್ ಬೇಸ್ಡ್ ಆಕ್ಟಿವಿಟಿ, ಮನೆಯಲ್ಲೇ ಉಪ್ಮಾ, ಪೋಹ, ಚಪಾತಿ, ಕುರ್ಮಾ ಅಂತ ಮಾಡ್ಕೊಂಡು 50 ಜನ ಮಕ್ಕಳಿಗೆ ಕೊಡುವಂತ ಒಂದು ಕಾರ್ಯಕ್ರಮ ಶುರುವಾಯಿತು. 50 ಜನದ್ದು ಕಾರ್ಯಕ್ರಮ ಇದು ಒಂದು ಸ್ಕೂಲಲ್ಲಿ 2012ರಲ್ಲಿ ಶುರುವಾಗಿದ್ದು. ಇವತ್ತು ಆಸ್ ಆಫ್ ಟುಡೇ ಪ್ರತಿನಿತ್ಯ 1 ಕೋಟಿ ಮಕ್ಕಳಿಗೆ ನಾವು ಬೆಳಗಿನ ಉಪಹಾರವನ್ನು ತಲುಪಿಸ್ತಾ ಇದ್ದೀವಿ ಸಂಸ್ಥೆಯಿಂದ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ 1 ಕೋಟಿ ಮಕ್ಕಳಿಗೆ ಏನು ಉಪಹಾರವನ್ನು ಹೋಗ್ತಾ ಇದೆ, ಇನಿಷಿಯಲಿ ಬ್ರೇಕ್ಫಾಸ್ಟ್ ಆಗಿ ಹೋಗ್ತಾ ಇತ್ತು, ಉಪ್ಮಾ ಆಗ್ಬೋದು, ಪೋಹ ಆಗ್ಬೋದು. ಇವತ್ತು 1 ಕೋಟಿ ಮಕ್ಕಳಿಗೆ ರಾಗಿಯ ಪೇಯವಾಗಿ ಹೋಗ್ತಾ ಇದೆ, ರಾಗಿ ಮಾಲ್ಟ್ ಆಗಿ ಹೋಗ್ತಾ ಇದೆ. ಈ ರಾಗಿ ಮಾಲ್ಟ್ ಸಾಯಿ ಶ್ಯೂರ್ ಫೋರ್ಟಿಫೈಡ್ ರಾಗಿ ಪ್ರೋಗ್ರಾಮ್ ಅಂತ ನಾವು ಶುರು ಮಾಡಿದ್ವಿ 2018ರಲ್ಲಿ. ಯಾಕಂದ್ರೆ ಬ್ರೇಕ್ಫಾಸ್ಟ್ ನಾವು ಸ್ಕೇಲ್ ಅಪ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಯ್ತು. ಈಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಕಿಚನ್ಸ್ ಬೇಕು. ನಿಮ್ಗೆ ಅಕ್ಷಯ ಪಾತ್ರ ಗೊತ್ತಿರ್ಬೋದು, ಬೇರೆ ಮಿಡ್ ಡೇ ಮೀಲ್ಸ್ ಎಲ್ಲ ಸ್ಕೇಲ್ ಅಪ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ನಾವು ಒಂದು ರಾಗಿ ಮಾಲ್ಟ್ ಪ್ರೋಗ್ರಾಮ್ ಅನ್ನು ಶುರು ಮಾಡಿದ್ವಿ. ಏನಕ್ಕೆ ಮತ್ತೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪ್ರೋಗ್ರಾಮ್ಗೂ ಸಾವಯವ ಕೃಷಿಗೂ ಒಂದು ಲಿಂಕ್ ಇದೆ. ಇದರಿಂದ ನಾವು ಸಾವಯವ ಕೃಷಿಗೆ ಹೆಂಗೆ ಒಂದು ವೇಗ ಕೊಡ್ತಾ ಇದೀವಿ, ಹೆಂಗೆ ಒಂದು ಸಪೋರ್ಟಿಂಗ್ ಹ್ಯಾಂಡ್ ಕೊಡ್ತಾ ಇದೀವಿ, ಇದನ್ನ ಬಿಗ್ ವೇ ತಗೊಂಡೋಗ್ಲಿಕ್ಕೆ. ನಮ್ಗೆ ಈ ಪ್ರೋಗ್ರಾಮ್ ನಡೆಸಿದ್ವಿ. ಈಗ 1 ಕೋಟಿ ಮಕ್ಕಳಲ್ಲಿ 80 ಲಕ್ಷದ ಮಕ್ಕಳಿಗೆ ನಾವು ರಾಗಿ ಪೇಯವನ್ನು ಕೊಡ್ತಾ ಇದ್ದೀವಿ. ನಮ್ಗೆ ಅಟ್ಲೀಸ್ಟ್ 8,000ದಿಂದ 10,000 ಟನ್ ರಾಗಿ ಬೇಕು ಪ್ರತಿ ವರ್ಷಕ್ಕೆ ಒಂದು 10,000 ಟನ್ ರಾಗಿ ಬೇಕು. ಎಲ್ಲಿಂದ ರಾಗಿ ತಗೊಳ್ಳೋದು ಅಂತ ಒಂದು 2023ರಲ್ಲಿ ನಾವು ಈ ರಾಗಿ ಪ್ರೋಗ್ರಾಮ್ ಶುರು ಮಾಡಿದ್ರೆ, ಎಲ್ಲಿಂದ ರಾಗಿ ತಗೊಳ್ಳೋದು? ನಾವು APMC ಮಾರ್ಕೆಟ್ ಅಂತ ಹೋದ. ಆವಾಗ ನಮ್ಗೆ ಆನಂದ ಸರ್ ಅವ್ರ ಪರಿಚಯ ಆಗಿತ್ತು. ಅವ್ರು ಫಸ್ಟ್ ಹೇಳ್ತಾ ಇರೋದು, ನೀವು ಕೊಡ್ತಿರೋ ರಾಗಿ ಮಕ್ಕಳಿಗೆ ನೀವು ಏನ್ ಕೊಡ್ತಾ ಇದ್ದೀರಾ, ತುಂಬಾ ಒಳ್ಳೆ ಉದ್ದೇಶದಿಂದ ಕೊಡ್ತಾ ಇದ್ದೀರಾ, ಇದು ಮಾಡ್ತಾ ಇದ್ದೀರಾ, ಬಟ್ APMC ಮಾರ್ಕೆಟ್ ಅಲ್ಲಿ ನೀವು ತಗೊಂತಾ ಇದ್ದೀರಾ, PDS ರಾಗಿ ವಾಪಸ್ ಬರ್ತಾ ಇದೆ, ವಿಷಭರಿತ ರಾಗಿ ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು 30 ರೂಪಾಯಿ 32 ರೂಪಾಯಿಗೆ 1 kg ತಗೊಂತಾ ಇದ್ವಿ APMC ಮಾರ್ಕೆಟ್. ಮತ್ತೆ ಏನ್ ಸೊಲ್ಯೂಷನ್ ಇದಕ್ಕೆ ಅಂದ್ರೆ, ರೈತರಿಂದ ಡೈರೆಕ್ಟ್ ಕೊಂಡ್ಕೊಳ್ಳಿ. ರೈತರಿಂದ ಡೈರೆಕ್ಟ್ ಕೊಂಡ್ಕೊಂಡ್ರೆ ಈಗ ಗೌರ್ಮೆಂಟ್ ಕೊಡೋ ಪ್ರೈಸ್ 38-40 ರೂಪಾಯಿ, ಅದಕ್ಕಿಂತ ಅಂತೂ ಕಮ್ಮಿ ಕೊಡಕ್ಕಾಗಲ್ಲ. ನಾವು ಅಷ್ಟು ಕೊಡ್ಬೇಕಲ್ವಾ? 10 ರೂಪಾಯಿ ಡಿಫ್ರೆನ್ಸ್ ಇದೆಯಲ್ವಾ?
ಆವಾಗ ಸದ್ಗುರು ಮಧುಸೂದನ್ ಸಾಯಿ ಅವರು ಮುದ್ದೇನಹಳ್ಳಿಯಲ್ಲಿ ಅವರು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಅಂತ ಒಂದು ಸ್ಥಾಪನೆ ಮಾಡಿ ಅವರು ನಮ್ಮನ್ನು ಕರೆದು, ಇಲ್ಲ ರೈತರಿಗೆ ನಾವು ಸಹಾಯ ಮಾಡಬೇಕು, ರೈತರಿಗೆ ಇದೊಂದು ಆದಾಯ ತರಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ತುಮಕೂರಿನ ಟಿಪ್ಟೂರ್ ಭಾಗದಲ್ಲಿ ಹೊನ್ನವಳ್ಳಿ ಹೋಬಳಿ ಅಂತ ಒಂದು ಜಾಗ ಇದೆ. ಇಟ್ ಈಸ್ ರಾಗಿ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಹೇಳ್ಬೋದು. ಹೈಯೆಸ್ಟ್ ರಾಗಿ ಪ್ರೊಡ್ಯೂಸಿಂಗ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಇಸ್ ತುಮಕೂರ್. ದಟ್ಟು ಟಿಪ್ಟೂರ್ ತಾಲೂಕ್ ಹೈಯೆಸ್ಟ್ ರಾಗಿ ಪ್ರೊಡ್ಯೂಸಿಂಗ್ ತಾಲೂಕ್ ಆಗಿದೆ. ಅಲ್ಲಿ ಹೊನ್ನವಳ್ಳಿ ಹೋಬಳಿಯಲ್ಲಿ ಒಂದು 2000 ಜನ ರೈತರನ್ನ ನಾವು ಸೇರಿಸಿ ಈ ಸಾವಯವದಲ್ಲಿ ಬೆಳಿಬೇಕು ರಾಗಿಯನ್ನ. ನಿಮ್ಗೆ ಗೌರ್ಮೆಂಟ್ ಏನ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾ ಅದಕ್ಕಿಂತ ₹1 ಜಾಸ್ತಿ ಅಂತ ಕೊಟ್ಟು ಲೈವ್ಲಿಹುಡ್ ಆನರಿಂಗ್ ಪ್ರೈಸ್ ಅಂತ ಹೇಳಿ ಅದನ್ನ ಕೊಡ್ತಾ ಇದೀವಿ. ಅದನ್ನ ನಾವು ಆ ರಾಗಿಯನ್ನ ರೈತರು ಏನ್ ಬೆಳಿತಾರೆ ಈ ಪ್ರೋಗ್ರಾಮ್ಗೆ ನಾವು ಲಿಂಕ್ ಮಾಡ್ಕೊಂಡು 1 ಕೋಟಿ ಮಕ್ಳಿಗೆ ಆಗ್ತಾ ಇದೆ. ಸೊ ನಾನು ಬಾಟಮ್ ಲೈನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸಾವಯವ ಕೃಷಿಗೆ ಒಂದು ವೇಗ ಸಿಗ್ಬೇಕಂತಂದ್ರೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅತಿ ದೊಡ್ಡ ವೇಯಲ್ಲಿ ಬಿಗ್ ವೇ ಹೌ ವಿ ಕ್ಯಾನ್ ಕ್ರಿಯೇಟ್ ಡಿಮ್ಯಾಂಡ್ ಫಾರ್ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಅಂತ ಹೇಳಿದ್ರೆ, ಟು ಲಿಂಕ್ ಪಬ್ಲಿಕ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಲೈಕ್ ಸ್ಕೂಲ್ ಫೀಡಿಂಗ್ ಪ್ರೋಗ್ರಾಮ್ಸ್, ಮಾರ್ನಿಂಗ್ ನ್ಯೂಟ್ರಿಷನ್ ಪ್ರೋಗ್ರಾಮ್ಸ್, ಅಂಗನವಾಡಿ ಸ್ಕೂಲ್ ಫೀಡಿಂಗ್ ಪ್ರೋಗ್ರಾಮ್ಸ್ ಟು ಆರ್ಗ್ಯಾನಿಕ್ ಅಗ್ರಿಕಲ್ಚರ್. ದಟ್ ಈಸ್ ದಿ ಓನ್ಲಿ ವೇ ಇಟ್ ವಿಲ್ ಕ್ರಿಯೇಟ್ ಡಿಮ್ಯಾಂಡ್. ಇದರಿಂದ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಪ್ರೋಗ್ರಾಮ್ದು ವೆಸ್ಟರ್ನ್ ಕಾನ್ಸೆಪ್ಟ್. ಈಗ ಸರ್ ಇಷ್ಟು ಹೇಳಿದ್ರಲ್ಲ, ವೆಸ್ಟರ್ನ್ ಕಾನ್ಸೆಪ್ಟ್ ಅಲ್ಲಿ ವೆಸ್ಟರ್ನ್ ಕಾನ್ಸೆಪ್ಟ್ ಆಫ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಸರ್ಟಿಫಿಕೇಶನ್ಸ್. ಸರ್ಟಿಫಿಕೇಟ್ ಇದೆಯಾ ಆರ್ಗ್ಯಾನಿಕ್, ಬಟ್ ಫಾರ್ಮರ್ ಇಫ್ he is only motivated by money and a western concept of certification, he is very smart. He will find 110 ways to circumvent that certification and still put a chemical there. ಇಲ್ಲಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಒಂದು ಬೈ ಲಿಂಕಿಂಗ್ ದ ಚೈಲ್ಡ್ ಟು ದಿ ಫಾರ್ಮರ್, ಮಗುವನ್ನ ಇದೇ ನಿಮ್ಮ ಹಳ್ಳಿಯಲ್ಲೇ ನಿಮ್ಮ ಮಗು ಸರ್ಕಾರಿ ಶಾಲೆಗೆ ಹೋಗ್ತಾ ಇದೆ, ಆ ಸರ್ಕಾರಿ ಶಾಲೆ ರಾಗಿ ಪೇವನ್ನು ಕೊಡ್ತಾ ಇದೀವಿ, ಸಾಯಿಶ್ವರ್ ಫೋರ್ಟಿಫೈಡ್ ರಾಗಿ ಅಂತ. ನೀವು ಇದಕ್ಕೆ ವಿಷ ಹಾಕ್ತೀರಾ ಅನ್ನುವ ಪ್ರಶ್ನೆ ಕೇಳಿದಾಗ, ಈ ವರ್ಷ ನೀವು ನಂಬ್ತಿರೋ 2000 ಜನ on their own volition they have come forward and they have promised to say that we are not going to put urea, we are not going to put any chemical, we are going to put only the organic inputs which we will give ಅಂತ ಹೇಳ್ಬಿಟ್ಟು ಈ ಲಿಂಕೇಜ್ ಏನ್ ತಂದಿದ್ದೀವಿ, ಮಗು ಮತ್ತೆ ಸಾಯಿಲ್ ಟು ಸ್ಕೂಲ್ ಟು ಸೊಸೈಟಿ ಅಂತ, ಈ ಲಿಂಕೇಜ್ ಒಂದು ರೀತಿ ಇಟ್ ಹಸ್ ಬಿಕಮ್ ಲೈಕ್ ಎ ರೆವಲ್ಯೂಷನ್. ಅಂಡ್ ನನ್ನ ಜಪಾನ್ ಕನ್ನಡ ಸಂಘ ಮೂಲಕ ಆಗಲಿ ಬೇರೆ ಕನ್ನಡ ಸಂಘಗಳಿಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ದೊಡ್ಡ ಕ್ರಾಂತಿ ಆಗ್ತಾ ಇದೆ ಕರ್ನಾಟಕ, ನಮ್ಮ ಸ್ಟೇಟ್ ಅಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತಾ ಇದೆ. ಗ್ರೀನ್ ರೆವಲ್ಯೂಷನ್ ಕೇಳಿರ್ಬೋದು ಇವಾಗ. ಇದು ಇಟ್ ಈಸ್ ಅ ರೆವಲ್ಯೂಷನ್ ಇನ್ ಎ ಡಿಫರೆಂಟ್ ವೇ, ವೇರ್ ದಿ ಚೈಲ್ಡ್ is getting benefited by good nutrition, the soil is getting benefited by good inputs, the farmer is getting benefited by good income, and all of these are getting linked. ಒಂದು ಪ್ಯಾರಲಲ್ ಸಿಸ್ಟಮ್ ಅಂತ ಹೇಳ್ಬೋದು, ಇಟ್ಸ್ ಅ ಪ್ಯಾರಲಲ್ ವರ್ಕಿಂಗ್ ಮಾಡೆಲ್ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು, ಇವತ್ತು ನಾವು ಜಪಾನಿಗೆ ಬಂದಿರೋ ಉದ್ದೇಶ ಏನಂದ್ರೆ, ಈ ಮಾಡೆಲ್ಗೂ ಮತ್ತೆ ಜಪಾನಿಗೆ ಬಂದಿರೋ ಉದ್ದೇಶ ಏನಂದ್ರೆ, there is a beautiful link. We are constantly thinking how to increase farmers' income. ಒಂದು ನಾವು ಓಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಗವರ್ಮೆಂಟ್ ಏನ್ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಕೊಡೋದು. ಈಗ ಏನ್ ಮಾಡ್ತಿದೀವಿ ಅಂದ್ರೆ, ಕಾರ್ಬನ್ ಕ್ರೆಡಿಟ್ ಪ್ರೋಗ್ರಾಮ್ಸ್. ಈಗ ಇದೇ ನಮ್ಮ ರಾಗಿ ರೈತರಿಗೆ ಒಂದು ಕಾರ್ಬನ್ ಕ್ರೆಡಿಟ್ ಪ್ರೋಗ್ರಾಮ್ ಇಂದ ಅಡಿಷನಲ್ ಇನ್ಕಮ್ ಜನರೇಟ್ ಮಾಡಬಹುದಾ ಅಂತ ಆಲ್ರೆಡಿ ಮಾಡ್ತಾ ಇದ್ದೀವಿ. ಈಗ ಪ್ಯಾಡಿ ಫಾರ್ಮರ್ಸ್ಗೂ ಕೂಡ ಇದನ್ನ ಎಕ್ಸ್ಚೇಂಜ್ ಮಾಡಬಹುದಾ, ಚಿಕ್ಕ ಪೈಲಟ್ ಪ್ಯಾಡಿ ಫಾರ್ಮರ್ಸ್ಗೆ, ಬಿಕಾಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಸ್ ಆಲ್ಸೋ ರೈಸ್. How do we convert rice towards organic cultivation? ಹಿಂಗೆ ಅಂತ ಯೋಚನೆ ಮಾಡ್ತಾ ಈ ಇದ್ರಲ್ಲಿ ನಮ್ಮ ಕಾನ್ಫರೆನ್ಸ್ ಬಂದಿರೋದು. This is constantly we are working towards enhancing farmers, children and the soil health. This is the whole model. ಈ ಕಾರ್ಯಕ್ರಮ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ತುಮಕೂರು ಅಂತ ಹೇಳಿದೆ, ಅದು ಬಿಟ್ಟು ಹೊರಗಡೆನೂ ಆಗಿಸ್ಬೇಕು ನಾವು. ಚಿಕ್ಕಮಗಳೂರು ನಡೀತಾ ಇದೆ, ಹಾಸನದಲ್ಲಿ ನಡೀತಾ ಇದೆ, ಆಮೇಲೆ ವಿಜಯನಗರ ಜಿಲ್ಲೆ ನಡೀತಾ ಇದೆ, ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತೆ. ರಾಗಿ ಬೆಳೆ ಹೆಚ್ಚು ಒತ್ತು ಕೊಟ್ಟಿರೋದು ತುಮಕೂರು ಜಿಲ್ಲೆಗೆ. ಚಿಕ್ಕಮಗಳೂರು ರಾಗಿ ಇದೆ, ಅದೇ ರೀತಿ ಹಾಸನ ಜಿಲ್ಲೆಯಲ್ಲೂ ಇದೆ, ಅಲ್ಲಿನೂ ತೋಡ್ತಾ ಇದೆ. ಬಹಳ ಮುಖ್ಯವಾಗಿ ಏನು ಅಂದ್ರೆ, ಯಾವಾಗ
ಪರಿವರ್ತನೆ ಸಾಧ್ಯ, ಸಾವಯವ ಕೃಷಿಗೆ ಹೆಚ್ಚು ಒತ್ತು ಬರ್ಲಿಕ್ಕೆ ಸಾಧ್ಯ ಅಂದ್ರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ತಾಯಂದ್ರಿಗೆ ನಾನು ತಿನ್ನಿಸುವ ತುತ್ತು ವಿಷದ ತುತ್ತು ಆಗ್ಬಾರ್ದು ಅನ್ನೋ ಅರಿವು ಬಂದ ದಿನ ಸಾವಯವ ಕೃಷಿಗೆ ಲಭಿಸಬರುತ್ತೆ. ನಾನು ಏನನ್ನೂ ಕೊಡ್ಬೋದು, ಮಗುವಿಗೆ ನಗು ಬರುವಂಥದ್ದು ಏನ್ ಕೊಟ್ರು ಅದು ಒಳ್ಳೆಯ ಆಹಾರ ಅನ್ನೋ ಕಲ್ಪನೆಯಿಂದ ಹೊರಗೆ ಬಂದು ಯಾವುದು ವಿಷ ಅಲ್ಲ, ಯಾವ್ದು ಎಲ್ಲಿಂದ ಬರ್ತಾ ಇದೆ, ನನ್ನ ಮಗು ವಿಷ ಕೊಡಬಾರ್ದು ಅನ್ನೋ ಭಾವನೆ ತಾಯಿಯಲ್ಲಿ ಬಂದ್ರೆ, ಸದ್ಗುರು ಮಧುಸೂದನ್ ಸಾಯಿಯವ್ರು ಮಾಡ್ತಾ ಇರೋದೇ ಇದನ್ನ. ತಾಯಿಯನ್ನ, ಕೃಷಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ತಾಯಿಯನ್ನ ಸಮಾಜದ ಮಗು ಜೊತೆ ಜೋಡಿಸಿದ. ನೀನ್ ಬೆಳೀತಾ ಇರ್ತಕ್ಕಂಥ ಆಹಾರ ಆ ಮಗುವಿನ ಬಾಯಿಗೆ ತುತ್ತಾಗಿ ಹೋಗ್ತಾ ಇದೆ, ಆ ಮಗು ನಿನ್ನ ಮಗು ಅಲ್ವೇ? ಈ ಪ್ರಶ್ನೆಯನ್ನ ಮೌನವಾಗಿ ಕೇಳಿದ. ಅದು ಅನಿಸಿದೆ, 2,000 ಜನ ರೈತರಿಗೆ ಅನಿಸಿದೆ, ನಾವು ಕೊಡುವಂತ ರಾಗಿ ಮಕ್ಕಳಿಗೆ ಆಗೋ ಹೊಟ್ಟೆ ವಿಷ ಹಾಕ್ಬಾರ್ದು. ಇದು ಕೃಷಿಕರಲ್ಲಿ ಬಂದ್ರೆ, ಬಳಸುವಂತ ತಾಯಂದ್ರೂ ಈ ಅರಿವು ಬಂದ್ರೆ ಸಾವಯವ ಕೃಷಿಗೆ ತಾನೇ ಆಗುತ್ತೆ. ರಾಷ್ಟ್ರದಲ್ಲಿ ತಾಯಿಯ ಎದೆಹಾಲಿನಲ್ಲಿ ವಿಷ ಬಂದಿದೆ ಅಂತ ಈ ಇತ್ತೀಚಿನ ರಿಪೋರ್ಟ್ಗಳು. ಆಮೇಲೆ ಬೇರೆ ದೇಶಗಳಲ್ಲಿ ಭಾರತದ ಆಹಾರನು ಕೆಲವೊಂದು ಮಾಧ್ಯಮಗಳಲ್ಲಿ ತಿರಸ್ಕರಿಸಿದೆ. ಅಂದ್ರೆ ಎಲ್ಲಾ ದೇಶಗಳಲ್ಲಿ ಅಳುವುದಕ್ಕಿಂತಲೂ ವಿಷ ಭಾರತದಲ್ಲಿ ಅದು ಬಳಕೆ ಆಗ್ತಾ ಇದೆ, ಮಾರಾಟ ಆಗ್ತಾ ಇದೆ. ಒಂದು ಸರ್ಕಾರ ನಿರ್ಧಾರ ತಗೋಬೇಕು ಬಂದು. ಆಮೇಲೆ ನೀವು ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಇದೆಲ್ಲ ಈ ಜಪಾನ್ ದೇಶದಲ್ಲೇ ಒಬ್ರು ನ್ಯಾಚುರಲ್ ಫಾರ್ಮರ್ ಫುಕಾವೋಕನ್ ಒಂದು ಒನ್ ರೆವಲ್ಯೂಷನ್, ಅವರು ಒಂಥರ ಕೃಷಿ ಅಂದ್ರೆ ನಾವು ಏನು ಮಾಡಿದ್ರೆ ತನ್ನ ಬೆಳೆ ಬರೋದು, ತನ್ನ ಆದಾಯ ಅವ್ರದ್ದು 5 ಎಕರೆ ಜಮೀನಲ್ಲಿ 10 ಎಕರೆ ಮಾತ್ರ ಬರ್ತದೆ, ಇನ್ನುಳಿದೆಲ್ಲ ತೋಟಗಾರಿಕೆ ಬೆಳೆಗಳು ನನಗೇನು ಬೇಕೋ ಅದು ಮಾತ್ರ ಹೇಳ್ಕೊಂತಾರೆ. ನಮ್ಮಲ್ಲಿ ಪುರುಷೋತ್ತಮ ರಾಯರು ಅವರು 10 ಎಕರೆ ನದಿಯ ದಡದ ಮೇಲಿನ ಜಮೀನಾಗಿದೆ. ಆ ಒಂದು ಇದಿಲ್ಲ, ಮಕ್ಕಳು ಇರಲಿಲ್ಲ, ಆದ ಒಂದು ಪರಿಸರಕ್ಕೆ ಏನು ನಮ್ಗೆ ವಿಷಯ ಕೊಡ್ಬಾರ್ದು, ನಾನು ಊಟ ಮಾಡುವ ಆಹಾರಕ್ಕೆಲ್ಲ. ಅದೇ ರೀತಿ ನಮ್ದು ಕೃಷಿಗಳು ಏನಪ್ಪಾ ಅಂದ್ರೆ ಒಬ್ಬೊಬ್ರು ಒಂದೊಂದು, ನಮ್ಮ ಆನಂದಣ್ಣವರು ಒಂದು ರೀತಿ ಕೃಷಿ ಮಾಡ್ತಾರೆ, ಗೋಗಳು ಸಾಕೆ. ನಾವು ನಮ್ಮ ರೀತಿ ಎಲ್ಲ ನೈಸರ್ಗಿಕ ಇರ್ಬೋದು, ಸಾವಯವ ಇರ್ಬೋದು, ನ್ಯಾಚುರಲ್ ಇರ್ಬೋದು, ಹೇಳಿದ್ದಾರೆ ಒಂದೊಂದು ದೇಶದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವ್ಯವಸಾಯ ಮಾಡ್ತಾರೆ. ವಿಷರಹಿತ ಯಾವುದೇ ಕೃಷಿ ಮಾಡಿದ್ರು ಅದು ಕೃಷಿನೇ. ಆಮೇಲೆ ಪ್ರಪಂಚದ ಬಳಸುವ ಆಹಾರ ಯಾವುದು ಹೆಚ್ಚಿಗೆ ಇಡೀ ಪ್ರಪಂಚದಲ್ಲಿ? ಅನ್ನ, ಆಮೇಲೆ ಗೋಧಿ ಬರುತ್ತೆ. ಇಡೀ ಪ್ರಪಂಚವೇ ಹೆಚ್ಚಾಗಿ ಬಳಸ್ತಿರೋದು ರೈಸಲ್ಲಿ ಇವತ್ತು ವಿಷ ಹೆಚ್ಚು ಬರೀತಾರೆ. ಹಾಗಾಗಿ ಈಗ ಮುದ್ದೇನಹಳ್ಳಿಯಲ್ಲಿ ಏನ್ ನಮ್ದು ಅನ್ನಪೂರ್ಣ ಟ್ರಸ್ಟ್ ಈಗ ರಾಗಿದು ಮಕ್ಕಳುಗಳಿಗೆ ಹೋಗ್ತಾ ಇತ್ತಲ್ಲ, ಈ ಒಂದು ನಮ್ಮ ಕುಂಬಳೂರಿನ ಇದು 6 ತಿಂಗಳಿಂದ ಈ ಒಂದು ಜಪಾನ್ ಆರ್ಟ್ ಬಯೋ ಸಂಸ್ಥೆ ಈಗ ಸಪೋರ್ಟಿವ್ ಆಗಿ ಈ ಕೆಲಸ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಯಾಕಂದ್ರೆ ನಮ್ಮ ದಾವಣಗೆರೆ ಜಿಲ್ಲೆ ಗೊತ್ತಿರೋ ಅಧಿಕ ರಾಸಾಯನಿಕ ಗೊಬ್ಬರ ಔಷಧಿ ಬಳಕೆ ಆಗಿಬಿಟ್ಟು ವಿಷ ಆಗಿಬಿಟ್ಟು ನೆಲ, ಜಲ ಮತ್ತೆ ಆಹಾರ ಕಂಪ್ಲೀಟ್ ಕಲುಷಿತ ಇದೆ. ಈಗ 12 ಜನ ಡೆಮೋ ಒಂದು 12,000 ರೈತರಿಗೆ ತಲುಪಬೇಕಂತ ಒಂದು ನಮ್ದು ಆಶೆ. ಆ ಒಂದು ಗುರುಗಳ ಆಶೀರ್ವಾದ, ಮಧುಸೂದನ್ ಸಾಯಿ ಅವರ ಆಶೀರ್ವಾದ ಮತ್ತೆ ದೇವರ ಆಶೀರ್ವಾದ ಎಲ್ಲ ಇತ್ತು ಅಂದ್ರೆ ಈಗ ಹೆಂಗೆ ನಮ್ಮ ಶ್ರೀಕೃಷ್ಣ ಇರ್ತಾರೆ ಪರಿವರ್ತನೆ ಜಗದ ನಿಯಮ ಅಂತ, ಹಂಗೆ ನಾವು ಏನು ಈಗಲೇ ನಾವು ಎಚ್ಚೆತ್ಕೊಂಡ್ಬೇಕು ಅಂದ್ರೆ ನಾವು ಮುಂದಿನ ಜನಗಳು ಬೇರೆ ಕೂಡ ತನ್ನ ಮನೆಗೋಸ್ಕರ, ತನ್ನ ಆದಾಯಕ್ಕೋಸ್ಕರ, ತನ್ನ ಫ್ಯಾಮಿಲಿಗೆ ಫಸ್ಟ್ ಬೆಳ್ಕೊಂಡಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ಅವಕಾಶ. ಎಜುಕೇಶನ್ ದೃಷ್ಟಿಯಿಂದ ಈಗೆಲ್ಲ ನಾವು ಫಾಲೋ ಮಾಡ್ತಾ ಇರೋದು, ನಾವು ಪಾಲಿಸ್ತಾ ಇರೋದು, ಅನುಸರಿಸ್ಕೊಂಡು ಬಂದಿರ್ತಕ್ಕಂಥದ್ದು ಪಾಶ್ಚಿಮಾತ್ಯರು ಸೃಷ್ಟಿ ಮಾಡಿರ್ತಕ್ಕಂಥ ದೃಢೀಕರಣ ಪದ್ಧತಿ. ವೆಸ್ಟರ್ನರ್ಸ್ ಹ್ಯಾವ್ ಡೆವಲಪ್ಡ್ ದೋಸ್ ಸರ್ಟಿಫಿಕೇಶನ್ ಸಿಸ್ಟಮ್ಸ್. ಇಷ್ಟು ಇತಿಹಾಸ ಇರ್ತಕ್ಕಂಥ ಭಾರತದಲ್ಲಿ ನಮ್ಮದೇ ಆದಂತ ಒಂದು ದೃಢೀಕರಣ ಪದ್ಧತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ವೇ ಮತ್ತು ಅದನ್ನ ಅಂತಾರಾಷ್ಟ್ರೀಯ ಮಾನ್ಯತೆಗೆ ಒಳಪಡಿಸ್ಲಿಕ್ಕೆ ಸಾಧ್ಯ ಇಲ್ವೇ? ಇದು ನಮ್ಮ ಸಂಸ್ಥೆ ಮುಂದೆ ಬಂದಂತ ಒಂದು ಸವಾಲು. ಇದಕ್ಕೆ ಭಾರತದಲ್ಲಿ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಒಳ್ಳೆಯ ವ್ಯಕ್ತಿ ಅಂತ ಗುರುತಿಸ್ತಾ ಇದ್ರು ಅನ್ನಲಿಕ್ಕೆ ಮಾನದಂಡಗಳಿದೆ. ಒಂದು ಪದ್ಧತಿ ಒಳ್ಳೆಯದು ಅಂತ ಗುರುತಿಸ್ಲಿಕ್ಕೆ ಮಾನದಂಡಗಳಿದೆ. ಆ ಪ್ರಮಾಣವನ್ನ 3 ರೀತಿಯಲ್ಲಿ ಹೇಳ್ತಾರೆ. ಒಂದು ಪ್ರತ್ಯಕ್ಷ ಪ್ರಮಾಣ, ಇನ್ನೊಂದು ಸಾಕ್ಷಿ ಪ್ರಮಾಣ, ಇನ್ನೊಂದು ಅನುಮಾನ ಅಂತ. ಇವೆಲ್ಲವೂ ಕೂಡ ಮಾನದಂಡಗಳು. ಪ್ರತ್ಯಕ್ಷ ಪ್ರಮಾಣ ಅಂದ್ರೇನು? ನಾನು ಆನಂದ, ನಾನು ನಂಬಿ ಎನ್ನುವುದು ಪ್ರತ್ಯಕ್ಷ ಪ್ರಮಾಣ. ಇವ್ರು ಹೇಳ್ತಾರೆ, ಇವರು ಮೂಕರು, ಮಾತನಾಡ್ಲಿಕ್ಕೆ ಬರಲ್ಲ. ಸಾಕ್ಷಿ ಪ್ರಮಾಣ, ಇವ್ರು ಕೇಳಿ ನನ್ನ ಹೆಸರು ಆನಂದ ಅಂತ ಹೇಳ್ತಾರೆ, ಕೇಳಿ ಇವ್ರು ಸಾಕ್ಷಿ ಪ್ರಮಾಣ. 3ನೇದು ಅನುಮಾನ. ಬೇಕಾದ್ರೆ ಅವ್ರು ಕೇಳಿ ಅಂತ ನಾವು ಹೇಳ್ತೀನಿ,
ನೋಡಿಯಪ್ಪ, ಇವ್ರನ್ನ ನನ್ನನ್ನ ನಾನು ಬಲ್ಲೆ, ಬಹಳ ದಿನದಿಂದ ಬಲ್ಲೆ. ಅವರು ಸುಳ್ಳು ಹೇಳೋ ಜನ ಅಲ್ಲ. ಅವರು ನಮ್ಮ ಊರ್ನವ್ರೆ. ಅವ್ರ ಬಗ್ಗೆ ಊರ್ನಲ್ಲಿ ಎಲ್ರಿಗೂ ಒಳ್ಳೆ ಅಭಿಪ್ರಾಯ ಇದೆ. ನಾನು ಅವ್ರ ಮಾತನ್ನ ನಂಬ್ತೀನಿ ಅನ್ನೋದು ಸಾಕ್ಷಿ ಪ್ರಮಾಣ. ಅನುಮಾನದಲ್ಲಿ ಹೇಳುತ್ತೆ. ಈ ಮೂರೂ ಪದ್ಧತಿಗಳನ್ನ ಇಟ್ಕೊಂಡು ಭಾರತದಲ್ಲಿ ಒಂದು ಸರ್ಟಿಫಿಕೇಶನ್ ಸಿಸ್ಟಮ್ ಇತ್ತು. ಆ ಸರ್ಟಿಫಿಕೇಶನ್ ಆಧಾರದಲ್ಲಿ ಆ ಸಿಸ್ಟಮ್ ಅನ್ನೆಲ್ಲ ಅರ್ಥ ಮಾಡಿಕೊಂಡು ಸಾವಯವ ಕೃಷಿ ಪದ್ಧತಿಗೆ ಒಂದು ದೃಢೀಕರಣಕ್ಕೆ ನಾವು ಅದನ್ನ ಹೇಗೆ ಅಳವಡಿಸ್ಬೋದು ಅಂತ ಮಾಡಿ ಸೆಲ್ಫ್ ಕಾನ್ಶಿಯಸ್ ಸರ್ಟಿಫಿಕೇಶನ್ ಸಿಸ್ಟಮ್ ಡೆವಲಪ್ ಮಾಡಿದ್ದೀವಿ. ಅಂತಸ್ಸಾಕ್ಷಿ ಪ್ರಮಾಣ ಪತ್ರ ಅಂತ ಒಂದು ಮಾಡಿದ್ದೀವಿ. ಆ ರೈತ ಕುಟುಂಬದ ಹಿರಿಯ ಮಹಿಳೆ, ನೀವು ರೈತರಿದ್ದೀರಿ, ನಿಮ್ಮ ಮನೆಯವರ ಹೆಸರಲ್ಲಿ, ನಿಮ್ಮ ಗಂಡಂದಿರ ಹೆಸರಿನಲ್ಲಿ ಭೂಮಿ ಇದೆ. ಭಾರತದಲ್ಲಿ 99% ಭೂಮಿ ಇರೋದು ಪುರುಷರ ಹೆಸರಲ್ಲಿ ಇದೆ, ಮಹಿಳೆಯರ ಹೆಸರಲ್ಲಿ ಇಲ್ಲ. ಆದ್ರೆ ಮಹಿಳೆಯ ಪಾತ್ರ ಕೃಷಿ ಕ್ಷೇತ್ರದಲ್ಲಿ ದೊಡ್ಡದು. ಕುಟುಂಬದ ಹಿರಿಯ ಮಹಿಳೆ, ಆ ಮಹಿಳೆ ಆ ಊರಿನ ದೇವಸ್ಥಾನಕ್ಕೆ ಬರ್ತಾಳೆ. ಆಕೆ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬರ್ತಾಳೆ. ದೇವಸ್ಥಾನದಲ್ಲಿ ತಾನು ಇಷ್ಟಪಡುವ ದೇವಸ್ಥಾನದಲ್ಲಿ ಗಂಟೆಯನ್ನು ಬಾರಿಸ್ತಾಳೆ. ನನ್ನ ಕುಲದೇವರನ್ನು ಸ್ಮರಣೆ ಮಾಡ್ತಾ ಇದ್ದೀನಿ, ನನ್ನ ಗೋವುಗಳನ್ನ ಸ್ಮರಣೆ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳನ್ನು ಸ್ಮರಣೆ ಮಾಡ್ತಾ ಇದ್ದೀನಿ, ನನ್ನ ಮೊಮ್ಮಕ್ಕಳನ್ನು ಸ್ಮರಣೆ ಮಾಡ್ತಾ ಇದ್ದೀನಿ, ನನಗೆ ಆಧಾರವಾಗಿರ್ತಕ್ಕಂಥ ಭೂಮಿಯನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಗಾಳಿ ಬೆಳಕು ಕೊಟ್ಟು ಅನ್ನ ಆಹಾರವನ್ನು ಬೆಳೆಯಲಿಕ್ಕೆ ಅವಕಾಶ ಕೊಟ್ಟಂತ ಈ ಪಂಚಭೂತಗಳನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಭೂಮಿಗೆ ವಿಷ ಹಾಕಿಲ್ಲ, ನಾನು ಸಮಾಜಕ್ಕೆ ಅಮೃತವನ್ನೇ ಕೊಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಪ್ರಮಾಣ ಮಾಡ್ತಾ ಇದ್ದೀನಿ, ಊರಿನ ಹಿರಿಯರ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀನಿ ಅಂತ ಆಕೆ ಹೇಳ್ತಾಳೆ. ಆನಂತರ ಒಂದು ಪತ್ರಕ್ಕೆ ಸಹಿ ಹಾಕ್ತಾಳೆ. ಅದನ್ನ ಅಂತಸ್ಸಾಕ್ಷಿ ಪ್ರಮಾಣ ಪತ್ರ ಅಂತ ನಾವು ಗುರುತಿಸಿದ್ವಿ. ಇದು ಭಾರತ ವಿಶ್ವ ಕೊಡ್ತಾ ಇರ್ತಕ್ಕಂಥ ಒಂದು ಅಪರೂಪದ ಒಂದು ಮಾನ್ಯತಾ ಪತ್ರ. ಅದು ನಮ್ಮ ಸಂಸ್ಥೆ ಜಾರಿಗೊಳಿಸಿದೆ. ಅದನ್ನ ಕರ್ನಾಟಕ ಸರ್ಕಾರ ಇದೊಂದು ವಿನೂತನವಾದ ದೃಢೀಕರಣ ಪದ್ಧತಿ ಅಂತೇಳಿ ಅಂಗೀಕರಿಸಿದೆ. ಇದು ನಾನು ನಂಬಿರ್ಲಿಲ್ಲ. ಇದೇನ್ ಸರ್ ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಆಗುತ್ತಾ, ನೀವೇನೋ ಆಗುತ್ತಾ ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ನನ್ಗೂ ಅದೇ ಪ್ರಶ್ನೆ ಇತ್ತು. ಯಾಕಂದ್ರೆ ನನ್ಗೆ ಸ್ವಲ್ಪ ವೆಸ್ಟರ್ನ್ ಎಜುಕೇಶನ್ ಇದು ಬಂದಿದೆ ಅಲ್ವಾ, ಇಮಿಡಿಯೇಟ್ಲಿ ನಾನು ಅವ್ರಿಗೆ, ಯಾಕಂದ್ರೆ ನನ್ನ ಭಾಷೆಲ್ಲೂ ನಿಮ್ಗೆ ಗೊತ್ತಾಗ್ತಿದೆ, ಈಗ ನಾನು ಸ್ವಲ್ಪ ಇಂಗ್ಲಿಷ್ ಎಲ್ಲ ಮಾತಾಡ್ತಿರೋದ್ರಿಂದ. ಸೊ ನಾನು ಇದು ನಂಬಲಿಲ್ಲ. ಇಲ್ಲ, ಇದು ಸಾಧ್ಯ ಇಲ್ಲ ಸರ್, ಸುಮ್ಮನೆ ಏನೋ ಹೇಳ್ತಾರೆ, ಕ್ವಾಲಿಟಿ ಬರಲ್ಲ, ಸ್ಟ್ಯಾಂಡರ್ಡೈಸೇಷನ್ ಆಗಲ್ಲ. ಆಗಿದೆ ಅಲ್ಲ, ಈಗ ರಾಗಿ ಕ್ಷೇತ್ರದಲ್ಲಿ ಆಗಿದೆ. ನಾನು ಹೇಳ್ತೀನಿ ನೋಡಿ, ಅಲ್ಲ ಒಂದು ರಾಗಿ ಕ್ಷೇತ್ರದಲ್ಲಿ ಹೆಂಗೆ ಆಗಿದೆ ಅಂದ್ರೆ, ಈಗ ನಮ್ಮ ರಾಗಿ ರೈತರು ಒಂದು 1500 ಜನ ಇದ್ದಾರೆ. ಅವರು ರಾಗಿ ಬೆಳೆ ತರ್ತಾ ಇದ್ದಾರೆ. ನಾವು ಒಂದು ಕಾಮನ್ ಕಲೆಕ್ಷನ್ ಸೆಂಟರ್ ಅಂತ ಮಾಡಿದೀವಿ. ಆ ಕಾಮನ್ ಕಲೆಕ್ಷನ್ ಸೆಂಟರ್ ಹೆಂಗಿದೆ ಅಂದ್ರೆ, ಮುನಿಯಪ್ಪದ ಸ್ವಾಮಿ ಆಲದ ಮರ ಅಂತ ಒಂದು ದೊಡ್ಡ ಒಂದು 1000 ವರ್ಷ ಇತಿಹಾಸ ಇರುವಂತ ಆಲದ ಮರ, ಅಲ್ಲೊಂದು ಮುನಿಯಪ್ಪ ಸ್ವಾಮಿ ದೇವಸ್ಥಾನ. ಅಲ್ಲಿ ಬರ್ತಾರೆ ರೈತರು ಬಂದು ರಾಗಿಯನ್ನು ತಗೊಂಡ್ಬಂದು ಇದು ತೂಕ ಮಾಡಿ ಇದನ್ನೆಲ್ಲ ಕೊಟ್ಟು ಹೋಗ್ತಾರೆ. ಅಲ್ಲಿ ನಾವೊಂದು ಪ್ರೊಸೆಸ್ ಶುರು ಮಾಡಿದ್ವಿ. ಬೆಳಗ್ಗೆ ಅವರು 8 ಗಂಟೆಗೆ ನಾವು ಬರ್ಬೇಕು, ಎಲ್ಲ ರೈತರು ಅವತ್ತಿನ ಕೊಡೋರು. ಒಂದು ಪ್ರಾರ್ಥನೆ ಆಗುತ್ತೆ, ಮುನಿಯಪ್ಪ ಸ್ವಾಮಿ ಆಲದ ಒಂದು ಪ್ರಾರ್ಥನೆ. ಏನ್ ಮಾಡ್ತಾರಂದ್ರೆ, ನಾನು ತಂದಿರುವಂತ ರಾಗಿ ನನ್ನದೇ, ಫಸ್ಟ್ ನಾನೇ ಬೆಳೆಸಿರೋದು. ಯಾಕಂದ್ರೆ ನಾವು ರೇಟ್ ಜಾಸ್ತಿ ಕೊಡ್ತಾ ಇದೀವಲ್ಲ, ಗವರ್ಮೆಂಟ್ ಇದು ಮಾರ್ಕೆಟ್ ರೇಟ್ ಗಿಂತ 10 ರೂಪಾಯಿ ಜಾಸ್ತಿ ಕೊಡ್ತಾ ಇದೀವಿ, ಗವರ್ಮೆಂಟ್ ರೇಟ್ ಗಿಂತ 1 ರೂಪಾಯಿ ಜಾಸ್ತಿ ಕೊಡ್ತಾ ಇದೀವಿ. ಇದು ನನ್ನದೇ ಆದ ಅಂತ ಒಂದು ಪ್ರಾರ್ಥನೆ ಒಂದು ಪ್ರಾಮಿಸ್ ಮಾಡ್ಬೇಕು. ಫಸ್ಟ್ ಅದು ಮಾಡ್ತಾರೆ. ಅದ್ರಲ್ಲಿ ಬೇರೆಯವ್ರು ಯಾರಿಗೋ ಬೇರೆಯವ್ರು ಬಂದ್ರೆ ಅಲ್ಲಿಗೆ ದೇವ್ರ ಮುಂದೆ ಸ್ವಲ್ಪ ಇದಾರೆ, ವಾಪಸ್ ಹೋದವರು ಇದ್ದಾರೆ. ಯಾಕಂದ್ರೆ ಎಲ್ಲರೂ ದೇವ್ರನ್ನ ಭಯ ಬಿಡ್ತಾರೆ. ಹಳ್ಳಿಗಳಲ್ಲಿ ಈಗ್ಲೂ ದೇವರು ಇದು ಅಂತ ಭಯ ಇದೆ. ಮತ್ತೆ ನಾನು ವಿಷ ಹಾಕಿಲ್ಲ ಅಂತ ಒಂದು ಅಲ್ಲೊಂದು ಇದು ತಗೋಬೇಕು, ಪ್ರತಿಜ್ಞೆ ತಗೋಬೇಕು. ನಾನು ವಿಷ ಹಾಕಿಲ್ಲ, ಇದು ರಾಗಿ ನಂದೆ, ಇದು ನಾವು ನೋಡ್ತಾ ಇದ್ದೀವಿ, ಮಾಡ್ತಾ ಇದ್ದಾರೆ. ಆಮೇಲೆ ರೈತರು ಬಂದಾಗ, ಈಗ ನಮ್ಮ ಅಲ್ಲಿ ಮೈನ್ ಕೋಆರ್ಡಿನೇಟರ್ ಒಬ್ರು ಇದ್ದಾರೆ. ಅಲ್ಲಿ ನೋಡಿದ ತಕ್ಷಣ ನಂಜುಂಡಪ್ಪ ಅವರು ನೋಡಿದ ತಕ್ಷಣ, ನಂಗೆ ಯಾಕೋ ಡೌಟ್ ಬರ್ತಾ ಇದೆ, ರಾಗಿ ಅಲ್ಲ. ಇಲ್ಲ ಸರ್, ನಂದೇ ರಾಗಿ, ನಡಿ ಪ್ರತಿಜ್ಞೆ ಮಾಡುವಂತ. ಸುಮಾರು ಜನ ವಾಪಸ್ ಹೋಗಿರೋಂಥದ್ದು ಇದೆ. ವಾಪಸ್ ಹೋಗಿ, ಯಾಕಂದ್ರೆ ಸುಮಾರು ಜನ ಅವ್ರು ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರ ಮಾವ ಬೆಳೆಸಿರೋದು, ಅವ್ರ ತಂಗಿ ಬೆಳೆಸಿರೋದು, ಬೇರೆ ಹಾಸನ ಜಿಲ್ಲೆಯಲ್ಲಿ ಬೆಳೆಸಿರೋದನ್ನೆಲ್ಲ ತಗೊಂಡು ಟ್ರ್ಯಾಕ್ಟರ್ ಬಂದ್ಬಿಡ್ತಾರೆ. ಅದನ್ನು ವಾಪಸ್ ಹೋಗಿರುವಂತ ಸಿಚುಯೇಷನ್ಸ್ ಇದೆ. ಆಮೇಲೆ ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಅಂದ್ರೆ, ದಿಸ್ ಇಸ್ ದಿ ಗ್ರೌಂಡ್ ರಿಯಾಲಿಟಿ. ಇದು ಸಾಧ್ಯತೆ 100% ಇದಾಗುತ್ತೆ ಅಂತ ನಮ್ಮ ನಂಬಿಕೆ. ಒಂದು ಇದು ನಮ್ಮ ದೇಶದಲ್ಲಿ ಒಂದು ಮಾತ್ರ ಹೇಳ, ಈ ಪದ್ಧತಿಗೆ ಮಾತ್ರ ಹೇಳ.
ಗ್ರಾಮದಲ್ಲೇ ಇರ್ಬೋದು. ಈ ಒಂದು ವ್ಯವಸ್ಥೆ ನಮ್ಮ ಇವ್ರು ಹೇಳ್ದಂಗೆ ಬಣೀರ್ ಪ್ರಸಾದ್ ಹೇಳ್ದಂಗೆ ಆ ವ್ಯವಸ್ಥೆಯಲ್ಲಿ ನಮ್ಮ ಭಾರತದಲ್ಲಿ ಅಂತರಾಳದಿಂದ ಆ ಒಂದು ನಾವು ಮೋಸ ಮಾಡಬಾರ್ದು. ಹಾಗಾಗಿ ನಾವು ಯಾವುದೇ ಸರ್ಟಿಫಿಕೇಟ್ ಆಗಲಿ ಏನಾಗಲಿ ಅದು ಸೆಕೆಂಡರಿ ಅದು. ಆದ್ರೆ ಈ ವಿಚಾರದಲ್ಲಿ ನೋಡಿದಾಗ ಯಾರು ಮೋಸ ಮಾಡ್ಲಿಕ್ಕೆ ಸಾಧ್ಯನೇ 100% ಮೋಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ನನ್ನ ಅಂತರಾಳದಿಂದ ಹೇಳ್ತೀನಿ. ಇದು ಗ್ರಾಹಕರಿಗೆ ಹೇಗೆ ಗೊತ್ತಾಗುತ್ತೆ ಇದು ಈಗ ನೀವು ತುಂಬಾ ಸರಿ ಒಂದು ಅನುಭವ ಇದೆ, ನಿಮ್ಗೆ ಗೊತ್ತಾಗ್ತಾ ಇದೆ ಇದು ನೋಡಿ. ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಒಂದು ರೈತರ ಸಂಸ್ಥೆ. ಕರ್ನಾಟಕದಲ್ಲಿ ನಾವು ರೈತರ ವಸ್ತುಗಳನ್ನ ಗ್ರಾಹಕರ ಮನೆ ಬಾಗಿಲಿಗೆ ತಗೊಂಡೋಗೋದಕ್ಕೆ ಪ್ರತಿ ಪಟ್ಟಣದ ಮೇಲೆ ಪ್ಯಾಕೆಟ್ ಮೇಲೆ ಆ ಫಾರ್ಮರ್ಸ್ ಫ್ಯಾಮಿಲಿಯ ಕಲರ್ ಫೋಟೋವನ್ನು ಅಂಟಿಸಿ ಗೂಗಲ್ ಲೊಕೇಶನ್ ಕೊಟ್ಟು ಫೋನ್ ನಂಬರ್ ಕೊಟ್ಟು ರೈತರ ಮನೆ ಬಾಗಿಲಿಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ದೇಶದ ಮೊದಲ ಸಂಸ್ಥೆ ನಮ್ದು. ಆ ಪಾರದರ್ಶಕತೆ ಏನ್ ಕೊಡ್ತಾ ಇದೆ. ಸರಿ ಸರ್, ಆದ್ರೆ ತುಂಬಾ ಜನಸಂಖ್ಯೆ ಇದೆ ನಾವು, ಆದ್ರೆ ಎಲ್ಲರೂ ಜನಸಂಖ್ಯೆ ತುಂಬಾ ಇದೆ. ಎಲ್ಲಿ ಬರುತ್ತೆ ಅಂದ್ರೆ ಆ ಟ್ರಸ್ಟ್ ಎಲ್ಲಿ ಬರುತ್ತೆ ಅಂದ್ರೆ ಟ್ರಸ್ಟ್ ಇದ್ದಾಗಲೇ ಸರ್ಟಿಫಿಕೇಶನ್ಗೂ ಜೀವ ಬರೋದು. ಟ್ರಸ್ಟ್ ಬರ್ತಿದೆ, ಜನ ತಗೋತಿದ್ದಾರೆ, ಬಟ್ ಅದು ನಿಮ್ಗೆ ಸಪ್ಲೈ ಮಾಡಕ್ಕೆ ಎಷ್ಟು ಸಾಧ್ಯ ಆಗುತ್ತೆ? ಆಗಲ್ಲ. ನಾವು ಎಷ್ಟಿರೋ ಅಷ್ಟು ಮಾತ್ರ ಮಾಡ್ಬೋದು. ಎಷ್ಟಿದ್ರು ಅಷ್ಟು ಮಾತ್ರ ಮಾಡ್ಬೋದು. ಇದನ್ನ ದೊಡ್ಡದಾಗಿ ಮಾಡ್ಬೇಕು ಅಂದ್ರೆ ಈಗ ನೀವು ಮಾಡ್ತಾ ಇದ್ದೀರಾ ದೊಡ್ಡದಾಗಿ, ಬಟ್ ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೋದು? ಗ್ರಾಹಕರಿಗೆ ನಿಮ್ದು ಒಂದು ಚಾನಲ್ ಆಯ್ತು, ನಿಮ್ ಚಾನಲ್ ಒಂದು ಮನೆ ತುಂಬೋದು, ನಮ್ಮ ಇದರಲ್ಲಿ ಒಂದು ಮನೆ ತುಂಬೋದು, ಇನ್ನು 100 ಮನೆ ಮಾಡಿದ್ವಿ. 100 ಮನೆ ತುಂಬಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು 100 ಮನೆಯ ಗ್ರಾಹಕರಿಗೆ ನಾನು ಇದೇ ಪದ್ಧತಿಯಲ್ಲಿ ಬೆಳೆದಂತ ಆಹಾರ ತಗೋಬೇಕು ಅಂತ ಬರಬೇಕು. ಜನಕ್ಕೆ ಬಂದಿದೆ, ಬಟ್ ಬಂದಿಲ್ಲ. ಇನ್ನೊಂದು ಬಂದಿಲ್ಲ. ಒಂದ್ ನಿಮಿಷ ಬಂದಿಲ್ಲ. ಒಂದು ಸಿನಿಮಾದಲ್ಲಿ 100 ರೂಪಾಯಿ ಟಿಕೆಟ್ 200 ರೂಪಾಯಿ ಟಿಕೆಟ್ ಆದಾಗೂ 3 ರೂಪಾಯಿ 3 ಗಂಟೆ ಸಿನಿಮಾವನ್ನ ನೋಡುವ ಉತ್ಸಾಹದಲ್ಲಿರುವ ಸಮಾಜಕ್ಕೆ ನನ್ನ ಜೀವನವನ್ನೇ ಕಾಪಾಡುತ್ತೆ ಎನ್ನುವ ಆಹಾರಕ್ಕೆ 1 ರೂಪಾಯಿ ಜಾಸ್ತಿ ಕೊಡ್ಲಿಕ್ಕೂ ಪ್ರಶ್ನೆ ಇದೆ. ನೀವು ಹೇಳಿದ್ರಿ ಹೆಣ್ಮಕ್ಳಿಗೆ ತುಂಬಾ ಇರುತ್ತೆ ಅಂತ. ಹೌದು, ಇದನ್ನ ಪುಷ್ ಮಾಡ್ಬೋದು ಹೆಣ್ಮಕ್ಳಿಂದನೇ, ಅಂದ್ರೆ ತಾಯಿಯಿಂದನೇ ಪುಷ್ ಮಾಡ್ಬೋದು. ತಾಯಿಯಿಂದನೇ ಪುಷ್ ಮಾಡ್ಬೇಕು ಆಕ್ಚುಲಿ. ಯಾಕಂದ್ರೆ ಯೂಶಲಿ ಗಂಡ್ ಮಕ್ಳು ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ದುಡ್ಡು ಅದನ್ನ ನೋಡ್ತಿರ್ತಾರೆ ಹೊರತು ಈ ತರ ಜಾಸ್ತಿ ನೋಡಕ್ ಹೋಗಲ್ಲ. ಯಾವ್ದು ಕಮ್ಮಿ ಸಿಗುತ್ತೋ ಅಂತ ಇರ್ತಾರೆ. ಆದ್ರೆ ಹೆಣ್ಮಕ್ಳು ಮಾತ್ರ ಇದನ್ನ ನೋಡ್ತಾರೆ, ತನ್ನ ಮಕ್ಳು ಕೊಡ್ತಿರ್ತಾರೆ, ನೋಡ್ತಾರೆ. ಸೊ ಇದು ತುಂಬಾ ಖುಷಿಯಾದ ವಿಷಯ ಸರ್. ಇನ್ನೊಂದು ವಿಷಯ ಏನ್ ಹೇಳ್ತಿದ್ರೆ ಒಂದು ವಿ ಕೆನಾಟ್ ಕಂಪ್ಲೀಟ್ಲಿ ಈಗಿನ ಸ್ಥಿತಿಗೆ not completely reject the Western concepts. ನೀವು ಹೇಳಿದಾಗೆ ನೀವು asked a very practical question. Sir, how do ನೀವು ಇಷ್ಟು if you have to do 100,000 tons ಇದು ನೀವು ಹೆಂಗೆ traceability ಕೊಡ್ತೀರಾ? So we have to go for Western what you call certification process ಅಂತೆಲ್ಲ ಹೇಳ್ತಾ ಇದ್ದೀರಾ. ನಾವು ಒಂದು ಯುನೀಕ್ ಲೇಯರ್ ಏನ್ ತಂದಿದ್ದೀವಿ ಅಂದ್ರೆ certification is done for the land. ಈಗ ನಾವು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಏನ್ ಮಾಡ್ತಾ ಇದೀವಿ, ಇದು ನನ್ನ ಭೂಮಿ, ಇದೆಲ್ಲ ವಿಷ ಹಾಕಿಲ್ಲ, 3 years ಟ್ರಾನ್ಸಿಷನ್ ಪೀರಿಯಡ್ ಅದು ಇದು ಅಂತೆಲ್ಲ ಮಾಡಿ ಅದನ್ನ ಸರ್ಟಿಫೈ ಮಾಡ್ತಾ ಇದ್ದೀವಿ. ನಾವೀಗ ಇದೊಂದು ಯುನೀಕ್ ಪೈಲಟ್ ಅನ್ನು ಶುರು ಮಾಡಿದ್ವಿ, ವೇರ್ ಥ್ರೂ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್, ಮನ್ಸೂದನ್ ಸಾಯಿ ಅವರು ಇಸ್ ದಿ ಫೌಂಡರ್ ಆಫ್ ದಿಸ್ ಯೂನಿವರ್ಸಿಟಿ. ಒಂದು ಯುನೀಕ್ ಎಕ್ಸ್ಪೆರಿಮೆಂಟ್ ಏನು ಅಂದ್ರೆ, ಒಂದು ಓಕೆ ಸರ್ಟಿಫಿಕೇಶನ್ ಮಾಡ್ತಾ ಇದೀವಿ, ನೆಲಕ್ಕೆ ಎಲ್ಲ ಮಾಡ್ತಾ ಇದೀವಿ. ರೈತನಿಗಿರೋ ನಾಲೆಡ್ಜ್ ಆಗ್ಬಹುದು, ಟ್ರೆಡಿಷನಲ್ ಇನ್ಪುಟ್ಸ್ ಆಗ್ಬಹುದು, ಅದನ್ನ ಟೆಸ್ಟ್ ಮಾಡಿ ಇವರು ಸಾವಯವ ಕೃಷಿಕರು ಅಂತ ನಾವು ಸರ್ಟಿಫೈ ಮಾಡಬಹುದಾ? ಸೊ ಅವಾಗ ಏನಾಗುತ್ತೆ, ಒಂದು ಆಡೆಡ್ ಲೇಯರ್ ಆಫ್ ಅಶ್ಯೂರೆನ್ಸ್ ಬರುತ್ತೆ ಪ್ರಾಡಕ್ಟ್ ಮೇಲೆ. ಈಗ ಸಿಂಪಲ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟ್ ರಾಗಿ ಹಿಟ್ ಅಂತ ಇಟ್ಕೊಳ್ಳಿ, ಇದು ಮೇ ಬಿ ಸರ್ಟಿಫೈಡ್ ಬೈ ಇಂಡಿಯಾ ಆರ್ಗ್ಯಾನಿಕ್ ಮಾರ್ಕ್ ಅಂತ ಒಂದು ಪ್ರಾಡಕ್ಟ್ ಇದೆ, ದಟ್ ಈಸ್ ಸರ್ಟಿಫೈಡ್ ಬೈ ದಿ ಲ್ಯಾಂಡ್. One more product is also certified by India Organic Mark, but it is also certified saying that this is grown by a farmer who has been certified by a university for his organic skills. And the organic skills ಗೆ certification ತಂದಿರೋದು ಪೈಲಟ್ ಮಾಡ್ತಾ ಇದೀವಿ. ಇದೇ ಜುಲೈ 29ನೇ ತಾರೀಕು 130 ಜನ ರಾಗಿ ರೈತರಿಗೆ ನಾವು ಈ ಸರ್ಟಿಫಿಕೇಟ್ ಕೊಡ್ತಾ ಇದೀವಿ. ಈ ಸರ್ಟಿಫಿಕೇಟ್ ಏನು ಒಂದು ಯೂನಿವರ್ಸಿಟಿ, ಈಗ ನೀವು ಅದನ್ನು ಪ್ರಶ್ನಿಸಬಹುದು, ಯೂನಿವರ್ಸಿಟಿ ಬಯಾಸ್ ಇರುತ್ತಲ್ಲ ಸರ್, ಥರ್ಡ್ ಪಾರ್ಟಿ ಬಯಾಸ್ ಇಲ್ಲ. This is as per ISO standards. Now ISO personal certification standards ಅಂತಂದು ಈಗ ISO ಅಲ್ಲಿ ಒಂದು ಯೋಗ ಟೀಚರ್ ಗೆ ಸರ್ಟಿಫಿಕೇಶನ್ ಇದೆ, ಒಂದು ಟ್ರೆಡಿಷನಲ್ ಹೀಲರ್ ಗೆ ಸರ್ಟಿಫಿಕೇಶನ್ ಇದೆ. ಇದನ್ನ ನಾವೇನ್ ಮಾಡಿದೀವಿ, ಅದೇ ಕಾನ್ಸೆಪ್ಟ್ ಅನ್ನ ರಾಗಿ ರೈತರಿಗೆ, ಇವರು ಸಾವಯವ ರಾಗಿ ಕೃಷಿಕ ಅಂತ ಒಂದು ಸರ್ಟಿಫೈ ಮಾಡಬಹುದು ಅಂತ ಒಂದು ಫ್ರೇಮ್ ವರ್ಕ್ ತಯಾರಿ ಮಾಡಿಕೊಂಡು
ಅವನಿಗೆ ಸಾವಯವ ಕೃಷಿಕ ಅನ್ನೋ ಒಂದು ಇದು ಸಿಗ್ಬೇಕಂದ್ರೆ ಏನೇನ್ ಬೇಕು? ಬೀಜದ ಬಗ್ಗೆ ನಾಲೆಜ್ ಇರ್ಬೇಕು, ಸೋಯಿಂಗ್ ಬಗ್ಗೆ ನಾಲೆಜ್ ಇರ್ಬೇಕು, ಸಾವಯವ ಇನ್ಪುಟ್ಸ್ ಬಗ್ಗೆ ನಾಲೆಜ್ ಇರ್ಬೇಕು. ಇದನ್ನೆಲ್ಲಾನು ಥಿಯರಿ ಅಂಡ್ ಪ್ರಾಕ್ಟೀಸ್ ಇದು ಮಾಡಿ 180 ಜನ ಏನೋ ಅಪ್ಲೈ ಮಾಡಿದ್ರು. ಅದ್ರಲ್ಲಿ 130 ಜನ ಪಾಸ್ ಆಗಿದ್ದಾರೆ. ಅವ್ರಿಗೆ ಇದು ಪೈಲಟ್ ಸ್ಟೇಜ್ ಅಲ್ಲಿ ನಾವು ಫಸ್ಟ್ ಟೈಮ್ ಫಾರ್ಮರ್ಸ್ ಕಾನ್ವೊಕೇಶನ್ ಅಂತ ಮಾಡ್ತಾ ಇದ್ದೀವಿ. ರೈತರಿಗೆ ಒಂದು ಅವ್ರಿಗೆ ಇರುವಂತ ತಿಳುವಳಿಕೆಗೆ, ಅವ್ರಿಗೆ ಇರುವಂತ ನಾಲೆಜ್ಗೆ ರೆಕಗ್ನಿಷನ್ ಕೊಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಇದರಿಂದ ಏನಾಗ್ತಿದೆ ಅಂದ್ರೆ ಅವ್ರ ಸೆಲ್ಫ್ ವರ್ತ್, ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಇದೆ. ಇವತ್ತು ನಮಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಇದೆ. ರೈತರಿಗೆ ತುಂಬಾ ಬೇಕಾಗಿದೆ ಸರ್. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಮೊದಲನೇದೇ ಅದೇ ಆದಾಯ ಕಮ್ಮಿ, ಹೆಣ್ ಸಿಗಲ್ಲ, ಈ ತರದೆಲ್ಲ ತುಂಬಾ ಇರೋದ್ರಿಂದ ಯಾರು ಅಲ್ಲಿಗೆ ಹೋಗಕ್ಕೆ ಅಷ್ಟು ಇಷ್ಟಪಡ್ತಿಲ್ಲ. ಈ ತರ ಸರ್ಟಿಫಿಕೇಶನ್ ಈ ತರದ್ದು ತುಂಬಾ ಬೇಕಾಗಿದೆ. ಹೌದು ಹೌದು. ಅವಾಗ ಏನಾಗುತ್ತೆ, ಎವ್ರಿಥಿಂಗ್ ವಿಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನಾವು ಸ್ಕೇಲ್ ಅಪ್ ಮಾಡ್ಬೋದು. ಈಗ ಯಾರಾದ್ರೂ ಯಾವ ರಾಗಿ ಏನಾದ್ರೂ ಅಪ್ಲೈ ಮಾಡ್ಬೋದು. ಈಗ ಅವ್ರು ಅಪ್ಲೈ ಮಾಡ್ಲಿ, ಅವರು ರಾಗಿ ಕೃಷಿ ಬಗ್ಗೆ ಅವ್ರಿಗೆ ಆಸಕ್ತಿ ಇದ್ದು, ಅವ್ರಿಗೆ ತಿಳುವಳಿಕೆ ಇದ್ರೆ ನಾವು ಸರ್ಟಿಫೈಡ್ ಮಾಡ್ತೀವಿ. ದಟ್ ಈಸ್ ಹಾಫ್ ಜಾಬ್ ಡನ್. ಅವ್ನಿಗೆ ತಿಳುವಳಿಕೆ ಇತ್ತು ಅಂದ್ರೆ ಅವ್ನು ವಿಲ್ ಬಿ ಪ್ರಾಕ್ಟೀಸಿಂಗ್. ಮೇಡಮ್, ಈಗ ಕೇರಳದ ಒಂದು ಸಂಸ್ಥೆ, ಅವರು ತಾಯಿ ಹಾಲು ಕಡಿಮೆ ಆದಾಗೆ, ಆಮೇಲೆ ಹಾಲು ಕುಡಿಯೋ ಅದೇ ವಿಚಾರ, ತಾಯಿ ಹಾಲು ಕುಡಿಯೋ ಬಿಟ್ಟಿರೋ ಮಕ್ಕಳುಗಳಿಗೆ ತಾನೇ ಆಹಾರ ಬೇಕು ಸಣ್ಣ ಮಕ್ಕಳುಗಳಿಗೆ. ಒಂದು ಕೇರಳದ ಒಂದು ಸಂಸ್ಥೆ ಏನ್ ಮಾಡ್ತಿದೆಯಪ್ಪ ಅಂದ್ರೆ, ಇದು ಯಾವುದು ಸರ್ಟಿಫಿಕೇಶನ್ ಎಲ್ಲ ಏನಲ್ಲ, ಆ ರೈತಂದು ಟೆಸ್ಟ್ ಮಾಡಿಬಿಟ್ಟು ರೈಸ್ ಅದನ್ನ ಬಯೋ ಇದಕ್ಕೆ ಒಳಪಡಿಸ್ಬಿಟ್ಟು ಅದರಲ್ಲಿ ಯಾವುದೇ ವಿಷಯಗಳು ಇಲ್ಲ ಅಂದ್ರೆ ಅಂತ ಆಹಾರನ ಅವರು ಪರ್ಯಾಯವಾಗಿ ಹಾಲು ರೂಪದಲ್ಲಿ ಅದನ್ನ ಆಹಾರ ಕೊಡ್ತಾರೆ. ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡ್ತಾರೆ. ಈಗ ಹೆಂಗೆ ಪೌಡ್ರು, ಹೆಂಗೆ ಡಾಕ್ಟರ್ಗಳು ಪ್ರಿಫೇರ್ ಮಾಡ್ತಾರಲ್ಲ, ಆ ಟೈಪ್ ಬಯೋ ಇದರಲ್ಲಿ ಅವರು ಇದು ಮಾಡ್ತಾರೆ. ಅಂತ ಒಂದು ವ್ಯವಸ್ಥೆ ಟೆಸ್ಟ್ ಮಾಡಿ ಆಧಾರದ ಮೇಲೆ ನಮ್ಮ ರೈಸ್ ನಾವು ಬೆಳೆದಿರೋಂಥ ಅಕ್ಕಿನ ಅವ್ರು ತಗೊಂಡ್ಬಿಟ್ಟು ವರ್ಷಕ್ಕೆ 1 ಟನ್ ತಗೊಂಡ್ಬಿಟ್ಟು ಮಕ್ಕಳು ಪೌಡರ್ ಇದು ಮಾಡಿ, ಬರೀ ಅಕ್ಕಿ ಒಂದೇ ಅಲ್ಲ, ಬೇರೆ ಬೇರೆ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಬಳಸ್ಬಿಟ್ಟು ಈಸಿ ಡೈಜೆಷನ್ ಆಗ್ಲಿಕ್ಕೆ ಏನ್ ಬೇಕು ಅವೆಲ್ಲ ಬಳಸ್ತಾರೆ. ಈಗ ಇಲ್ಲಿ ನಾವು ಮಕ್ಕಳುಗಳಿಗೆ ಅಂಗನವಾಡಿ ಇವರಿಗೆ ಅವ್ರದ್ದು ದೇಹದಲ್ಲಿ ಬೆಳವಣಿಗೆ, ಬೇರೆ ಬೇರೆ ರೀತಿಯ ಆಯಾಮಗಳು ಅವರಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ನ್ಯಾಲಿಗೆ ಅಂತ ವಿಜ್ಞಾನಿಗಳು ಪ್ರಪಂಚದಲ್ಲಿ ಬೇರೆ ಯಾವ್ದು ಇಲ್ಲ. ನಾವು ಯಾವುದೇ ಟೇಸ್ಟಿ ಪೌಡ್ರು, ಯಾವುದೋ ಮಸಾಲೆ ಹಾಕಿದಂಗೆ ನಾವು ಖಾಲಿ ಆಹಾರಗಳು ಬಂದಾಗ ಆ ಒಂದು ನ್ಯಾಲಿಗೆ ರುಚಿನ ಜಾಹೀರಾತಲ್ಲಿ ನೋಡ್ತೀವಿ ನಾವು, ಬಣ್ಣ, ರುಚಿ, ಶಕ್ತಿ ಅಂತ. ಆದ್ರೆ ನಮ್ಮ ನ್ಯಾಲಿಗೆನೇ ಆ ಒಂದು ಎಲ್ಲವನ್ನೂ ಒಳಗೊಂಡಿರ್ತದೆ. ನಮ್ಮ ದೇಶೀಯ ತಳಿಗಳು ಮತ್ತೆ ಸಾವಯವ ಕೃಷಿಯಲ್ಲಿ ಬೆಳೆದಿರೋದು ಇಲ್ಲ. ನಮ್ಮ ಗ್ರಾಹಕರಲ್ಲಿ ನಾವು ಆ ರೀತಿ ನಾವು ನೋಡಿದಾಗ, ನನಗೆ ಕಣ್ಸಾಲೆನೇ ಬೇಕು, ರತ್ನ ಚೂಡಿನೇ ಬೇಕು, ಗಿರಿ ಸಾಲೆನೇ ಬೇಕು, ಇದೇ ಅಕ್ಕಿ ಬೇಕು ಅಂತಾನೆ ಬ್ರಾಂಡೆಡ್ ಅವರು ಅಷ್ಟರ ಮಟ್ಟಿಗೆ ಒಂಥರ ಎಕ್ಸ್ಪರ್ಟ್ಸ್ ಆಗಿರೋದು. ಕಳೆದ 13 ವರ್ಷಗಳಿಂದ ನಮ್ದು ಮಾರ್ಕೆಟ್, ಯಾಕಂದ್ರೆ ನನಗಂತಾನೆ ಆಕ್ಚುಲಿ ನಾವು ಕಲ್ತಿರೋದೇ ಗ್ರಾಹಕರ ಮನ ಅರಿತೆ ಇವತ್ತು ತಳಿಗಳು ಜಾಸ್ತಿ ಮಾಡ್ಲಿಕ್ಕೆ, ಅಭಿವೃದ್ಧಿ ಮಾಡ್ಲಿಕ್ಕೆ ಇವೆಲ್ಲ ಅವಕಾಶ ಆಗಿದ್ದ ಸರ್. ನಾವು ಅಂತಿದ್ವಿ, ನಾವು ಬೆಳೆಯೋದ್ರ ತಿನ್ನೋರು ಯಾರಾದ್ರೆ ಈಗಿನ ಕಾಲದೊಳಗೆ ಯಾಕೆ ಅಂತಾರೆ ಅಂತ ನಮ್ಮ ರೈತರುಗಳೇ ಅನ್ಸಾತ್ರ ಹೋಗಲ್ಲ ಸರ್. ಆದ್ರೆ ಈಗ ಅನಿಸ್ತಿದೆ, ನಾವು ಆರ್ದವ್ರಲ್ಲ, ನಮ್ಮ ಆನಂದ ಸರ್ ಹೇಳ್ದಂಗೆ 2000 ಎಕರೆ ಬೆಳೆದ್ರು ಕೊಡೋಷ್ಟು ಡಿಮ್ಯಾಂಡ್ ಇದೆ. ಆಮೇಲೆ ಹಿಂದೆಲ್ಲ ನಮಗೆ ಏನಾಯ್ತಪ್ಪ ಅಂದ್ರೆ, ದೇಶಕ್ಕೆ ಆಹಾರದ ಕೊರತೆ ಆಯ್ತಂತ ಆಹಾರ ಅಂತ, ಅದೇ ನೆಲ ಜಲ ಬಗ್ಗೆ ಚರ್ಚೆ ಮಾಡಲಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅಷ್ಟೇ ಮಾನಸಿಕವಾಗಿ ಈಗ ವೀಕ್ ಆಗೋದು. ಈಗ ಆಹಾರದ ಕೊರತೆ ಅಲ್ಲ, ನ್ಯೂಟ್ರಿಷನ್ ಕೊರತೆ. ಯಾವ್ದೇ ನೋಡ್ರಿ, ನ್ಯೂಟ್ರಿಷನ್ ಕೊರತೆ. ನಾವು ಮನುಷ್ಯರು ಅಷ್ಟೇ ಅಲ್ಲ, ರಾಸುಗಳಲ್ಲಿ ಇರ್ಬೋದು, ನಾವು ಬೆಸೆಒಡೆ ಎತ್ತುಗಳಲ್ಲಿ ಇರ್ಬೋದು, ನಮ್ಮ ಪ್ರಾಣಿ ಪಕ್ಷಿಗಳಲ್ಲೂ ನಾವು ವೀಕ್ನೆಸ್ ಕಾಣ್ತಿದ್ದೀವಿ. ಈ ಒಂದು ಇದು ನಾವು ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡು ಹೋದಾಗೆ ಮತ್ತೆ ತನ್ನ ಪಾಡಿಗೆ ಇಂದ ನಾವು ಮುಂದೆ. ಆಮೇಲೆ ಇನ್ನೊಂದು ನಮ್ಮ ರಾಜ್ಯದಲ್ಲಿ ಏನಾಗಿದೆ, ಬೇರೆ ಇದರಲ್ಲಿ ನಮ್ಮ ರಾಜ್ಯದಿಂದನೂ ಬೇರೆ ರಾಜ್ಯದಲ್ಲಿ ಬಂದು ವ್ಯವಸಾಯ ಮಾಡಕ್ ಶುರು ಮಾಡಿದಾಗೆ, ಶುಂಠಿ ವ್ಯವಸಾಯ ಮಾಡಿದ್ರು, ಭತ್ತ ವ್ಯವಸಾಯ, ಅವರೆಲ್ಲ ಅಧಿಕ ಪ್ರಮಾಣದ ರಾಸಾಯನಿಕ ಗೊಬ್ಬರ ಔಷಧ. ಆದ್ರೆ ಅದೇ ನಮ್ಮ ಕರ್ನಾಟಕದ ನಿವಾಸಿಗಳು ಇದಾರಲ್ಲ, ರಾಸಾಯನಿಕ ಗೊಬ್ಬರ ಕೊಡ್ತಿರ್ಲಿಲ್ಲ ಅಂತ ಅಲ್ಲ, ಕೊಡ್ತಿದ್ರು. ಅದು ಕಡಿಮೆ ಪ್ರಮಾಣದ ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ಟು, ಸಾವಯವ ಗೊಬ್ಬರ ಹಾಕ್ಬಿಟ್ಟು, ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ರು ಬೆಳಿತಾ ಇದ್ರು. ಭೂಮಿ ಬ್ಯಾಲೆನ್ಸ್ ಮಾಡ್ಕೊಂತಿದ್ರು. ಅಂದ್ರೆ ಅವ್ರು ಲಾಸ ಮಾಡ್ಕೊಂತಿದ್ದಿಲ್ಲ, ಇನ್ಕ್ರೀಸ್ ಮಾಡ್ಕೊಂತಿಲ್ಲ. 20 ಕ್ವಿಂಟಲ್ ಭತ್ತಕ್ಕೆ ಸ್ಕೀಮ್ ಇದೆ. ಈಗ ಅಂದ್ರೆ ಅಧಿಕ ಆಸೆಗೆ ನಾವು ಹೋದಾಗ ಏನಪ್ಪ, 4 ಕ್ವಿಂಟಲ್ 5 ಕ್ವಿಂಟಲ್ ಭತ್ತಗಳಿಗೆ, ಆಮೇಲೆ ಅಧಿಕ ಇಳುವರಿ, ಹೈಬ್ರಿಡ್ ಬೀಜಗಳು, ಈ ತಳಿ ಎಷ್ಟು ಪದ್ಧತಿ ಆದಾಯ. ಆದ್ರೂ ಅವರು ಸುಖವಾಗಿದ್ದಾರ ರೈತರುಗಳು? ಇಲ್ಲ. ಯಾಕಂದ್ರೆ ಅವರು ಸಸ್ಟೈನ್ ಆಗಿದಾರ? ಇಲ್ಲ ಸರ್. ನಾವು ಹಾಕಿದಾಗ ಒಂದೇ ಬೆಳೆ ಬಂದಿರ್ತೈತಿ, ತಿರ್ಗಾ ಆ ಒಂದು ಇಳುವರಿ ಬಂದಿರಲ್ಲ ಸರ್. ಆ ದೃಷ್ಟಿಯಿಂದ ನೋಡಿದಾಗ ಇವತ್ತು ಒಂದು ರಾಗಿ ಬೆಳೆಗಾರ ಸಸ್ಟೈನೇಬಲ್ ಏನ್ ಬೆಳೀತದ, ಸಾವಯವ ಕೃಷಿಕ ದೇಶಿ ತಳಿ ಏನ್ ಬೆಳೀತದಲ್ಲ, ಅವನ ಆದಾಯ ಇವನ ಆದಾಯ ಸೇಮ್ ಇದೆ ಹೊತ್ತು ಯಾವುದೇ ವ್ಯತ್ಯಾಸಗಳು ಇಲ್ಲ. ನಾವು ಆದಾಯ ದೃಷ್ಟಿಯಿಂದ ನೋಡಿದಾಗ ನಾವು ಸರ್ಟಿಫಿಕೇಶನ್ ಸಂಬಂಧಪಟ್ಟಾಗೆ ಅಣ್ಣಯ್ಯ ಒಂದು ಪ್ರಶ್ನೆ. ಈ ಸರ್ಟಿಫಿಕೇಶನ್ ಅಲ್ಲಿ ವೆಸ್ಟರ್ನ್ ಕಾನ್ಸೆಪ್ಟ್ ಹೇಗೆ ಸರ್ಟಿಫೈ ಮಾಡುತ್ತೆ ಅಂತ ಹೇಳಿದ್ರೆ, ಒಬ್ಬ ರೈತ ಹತ್ರ 5 ಎಕರೆ ಜಮೀನಿದೆ ಅಂತ ತಿಳ್ಕೊಳ್ಳಿ.
5 ಎಕರೆ ನಾನು 1 ಎಕರೆ ಅವರ ಮಾನದಂಡದ ಪ್ರಕಾರ ಕೃಷಿ ಮಾಡ್ತಾ ಇದ್ದೀನಿ. ಇನ್ನು 4 ಎಕರೆಯಲ್ಲಿ ರಾಸಾಯನಿಕವನ್ನೇ ಬಳಸ್ತಾ ಇದ್ದೀನಿ, ವಿಷಗಳನ್ನೇ ಬಳಸ್ತಾ ಇದ್ದೀನಿ ಅಂದ್ರು. ದಟ್ ಪರ್ಟಿಕ್ಯುಲರ್ ಪ್ಯಾಚ್ ಇಸ್ ಸರ್ಟಿಫೈಡ್ ಆಸ್ ಪರ್ ದ ವೆಸ್ಟರ್ನ್ ಸ್ಟ್ಯಾಂಡರ್ಡ್ಸ್. 4 ಎಕರೆ ಇನ್ನು 4 ಎಕರೆ ಇಲ್ಲ. ಅದು ನಮ್ಮ ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಾನದಂಡದಲ್ಲಿ ವಿ ಆರ್ ನಾಟ್ ಸರ್ಟಿಫೈಯಿಂಗ್ ದ ಲ್ಯಾಂಡ್, ವಿ ಆರ್ ಸರ್ಟಿಫೈಯಿಂಗ್ ದ ಫಾರ್ಮರ್. ನಾವು ರೈತರನ್ನ ದೃಢೀಕರಿಸ್ತಾ ಇದ್ದೀವಿ, ಅವ್ರು ಮಾಡ್ತಾ ಇರ್ತಕ್ಕಂಥ ಕೃಷಿ ಕ್ಷೇತ್ರವನ್ನಲ್ಲ. ನಿಮ್ಮ ಮನಸ್ಸು ಸಾವಯವಾಗಿದೆ ಅಂದ್ರೆ ಮಾತ್ರ ನಾವು ಆ ಪದಾರ್ಥ ಸಾವಯವ ಅಂತ ಪರಿಗಣಿಸ್ತಾ ಇದ್ದೀವಿ. 5 ಎಕರೆ ಇದ್ರೆ 5 ಎಕರೆನು ಪರಿಪೂರ್ಣವಾಗಿ ಸಾವಯವ ಕೃಷಿಗೆ ಒಳಪಟ್ಟಿರ್ಬೇಕು, 4 ಎಕರೆನು ಪರಿಪೂರ್ಣವಾಗಿ ಸಾವಯವ ಕೃಷಿಗೆ ಒಳಪಟ್ಟಿರ್ಬೇಕು. ಅದು ನಮ್ಮ ಒಂದು ವಿಶೇಷತೆ. ಇಲ್ಲಾಂದ್ರೆ ನಾವು ಸಾವಯವ ಕೃಷಿ ಅಂತ ಹೇಳಲ್ಲ ಅವನ್ನ. ನಾನು 1 ಎಕರೆ ಮಾಡಿದ್ದೀನಿ, ಆ 1 ಎಕರೆ ಉತ್ಪನ್ನವನ್ನೇ ಮಾರುಕಟ್ಟೆಗೆ ತಂದಿದ್ದೀನಿ, ನನ್ನ ಮೇಲೆ ವಿಶ್ವಾಸ ಇಲ್ಲ, 20 ವರ್ಷದಿಂದ ನಾನು ನೋಡ್ತಿದ್ದೀನಿ, ಇದನ್ನ ಸುಭಿಕ್ಷಾ ಹೇಳಲ್ಲ. ಇದನ್ನ ಸುಭಿಕ್ಷಾ ಹೇಳಲ್ಲ. ಯಾಕಂದ್ರೆ ಆ 1 ಎಕರೆ ಉತ್ಪನ್ನ ಖಾಲಿ ಆದ್ಮೇಲೂ ಇವತ್ತು ಉತ್ಪನ್ನ ಬರ್ತಾನೆ ಇರುತ್ತೆ ಮಾರ್ಕೆಟಿಗೆ. ಯಾಕೆ ಬರ್ತಾ ಇರುತ್ತೆ? ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಆಗಿರುತ್ತೆ. ಇವನಲ್ಲಿ 1 ಎಕರೆ ಉತ್ಪನ್ನ ಖಾಲಿ ಆಗಿರುತ್ತೆ, ಪಕ್ಕದಲ್ಲಿ ನಂದೇ ಉತ್ಪನ್ನ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಕೃಷಿಕನ ಪೂರ್ಣ ಹಿಡುವಳಿ ಸಾವಯವಾಗಿದ್ದು, ಮನಸ್ಸು ಸಾವಯವಾಗಿದ್ರೆ ಮಾತ್ರ ಅವನ ಹಿಡುವಳಿ ಸಾವಯವ ಅಂತ ನಾವು ಒಪ್ಕೋತೀವಿ. ಇದು ನಮ್ಮ ಒಂದು ವಿಶೇಷತೆ. ಸರ್, ಇದ್ರಾಗನೆ ಈಗ ಒಬ್ರು ಮಾಡ್ತಿರ್ಬೋದು, ಬಟ್ ಸುತ್ತಮುತ್ತ ಮಾಡ್ತಿರೋದ್ರಿಂದ ಸುತ್ತಮುತ್ತ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಮಾಡ್ತಿರ್ತಾರೆ. ನೀರಲ್ಲಿ ಮತ್ತೆ ಭೂಮಿನಲ್ಲಿ ಅದನ್ನೆಲ್ಲ ತಡೆಯಕ್ಕಾಗಲ್ಲ. ಈ ಸವಾಲ್ ಇದ್ದೇ ಇದೆ. ಈ ಸವಾಲ್ ಇರುತ್ತೆ. ಈ ಸವಾಲ್ ಇದ್ದೇ ಇದೆ. ಈ ಸವಾಲ್ ಇದ್ದೇ ಇದೆ. ಈಗ ಸಿಗರೇಟ್ ಸೇರ್ತಾ ಇದ್ದಾರೆ ಹೊರ ಪ್ರಪಂಚದಲ್ಲೆಲ್ಲ. ನಾನ್ ನಡುವೆ ನಿಂತಿದ್ದೀನಿ, ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ನಿಂತಿದ್ದೀನಿ, ಹೊರಗಡೆ ಎಲ್ಲ ಸಿಗರೇಟ್ ಸೇರ್ತಾ ಇದ್ದಾರೆ. ನೀನ್ ಸಿಗರೇಟ್ ಸೇರ್ತಾ ಇದೆಯಾ ಅಂತ ಹೇಳಿದ್ರೆ ಇಲ್ಲ, ಇಷ್ಟೊಂದು ಮಾತ್ರ ನಾವ್ ಹೇಳ್ಬೋದು. ಇದು ಈ ಕ್ಷೇತ್ರದಲ್ಲಿ ಇರೋ ಲಿಮಿಟೇಷನ್. ಅದಕ್ಕೋಸ್ಕರ ಇದು ಬದಲಾಗಬೇಕು ಅಂದ್ರೆ ಈ ಪ್ರಜ್ಞೆ ಜಾಸ್ತಿ ಮಾಡಬೇಕು, ಈ ಜಾಗೃತಿ ಜಾಸ್ತಿ ಮಾಡಬೇಕು. ಸಾವಯವ ಕೃಷಿಕ ಯಾವಾಗ ನಿಜವಾದ ಸಾವಯವ ಕೃಷಿಕ ಅಂತ ಅನ್ನಿಸ್ಕೊಳ್ತಾನೆ ಅಂದ್ರೆ ಈ ಅರಿವನ್ನ ಹೆಚ್ಚೆಚ್ಚು ಮಾಡಿದಾಗ ಮಾತ್ರ ಅವನು ಸಾವಯವ ಕೃಷಿಯಲ್ಲಿ ಹೆಚ್ಚು ಬರೋದ ಅಂತ. ನನ್ನ ಕ್ಷೇತ್ರ ಇಳುವರಿ ಜಾಸ್ತಿ ಮಾಡಿದೆ, ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕೀಟ ರೋಗಗಳನ್ನ ನಿಯಂತ್ರಣ ಮಾಡ್ಕೊಂಡೆ ಅನ್ನೋದು ಸಾವಯವ ಕೃಷಿ ಪ್ರಗತಿಯ ಕೇಳಿದ್ರೆ ಪ್ರಗತಿ. ಅದ್ರ ನಿಜವಾದ ಪ್ರಗತಿಯ ಅಂತ ಏನು ಅಂತ ಕೇಳಿದ್ರೆ, ನಾನು ಸುತ್ತಮುತ್ತ ಇದ್ದವರೆಲ್ಲರೂ ಸಾವಯವಕ್ಕೆ ಬಂದ್ರು, ನನ್ನೂರು ಸಾವಯವಕ್ಕೆ ಬಂತು, ನನ್ನೂರಿನ ದೇವಸ್ಥಾನದಲ್ಲಿ ಆಗೋ ನೈವೇದ್ಯ ಪೂರ್ತಿ ಸಾವಯವದ್ದೇ ಇದೆ, ನನ್ನೂರಿನ ದೇವಸ್ಥಾನ ಬೇಕಂತ ಎಲ್ಲ ವಸ್ತುಗಳು ನಮ್ಮೂರಿನಲ್ಲೇ ತಯಾರಾಗ್ತಾ ಇದೆ. ಇದು ನಿಜವಾದ ಸಾವಯವ ಪ್ರಗತಿ. ಇದಕ್ಕೆ ಆಕ್ಬಯೋಟೆಕ್ ಇಲ್ಲಿ ಬಂದಿರೋ ಪರ್ಪಸ್ ಅದು ಕ್ರೆಡಿಟ್ ಅದೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಾವು ಆಲ್ರೆಡಿ ಈಗ ನಾವು ಹೇಳ್ದಂಗೆ ರಾಗಿ ರೈತರಿಗಾಗ್ಬೋದು, ಸುಭಿಕ್ಷಾ ರೈತರಿಗಾಗ್ಬೋದು, ಒಂದು ಕಾರ್ಬನ್ ಕ್ರೆಡಿಟ್ ಪ್ರೋಗ್ರಾಮ್ ಅಲ್ಲಿ ನಾವು ಆಕ್ಟಿವ್ ಆಗಿ ಇದು ಮಾಡಿದೀವಿ. ಇಟ್ ಇಸ್ ಇಂಡಿಯಾಸ್ ಫಸ್ಟ್ ಟೈಮ್ ದಟ್ ವಿ ಹ್ಯಾವ್ ಜನರೇಟೆಡ್ ಕಾರ್ಬನ್ ಕ್ರೆಡಿಟ್ಸ್. ಅದೇನನ್ನೋದು ಸರಿಯಾಗಿ ಸೊ ಕಾರ್ಬನ್ ಕ್ರೆಡಿಟ್ಸ್ ಅನ್ನೋದು ಬೇಸಿಕ್ಲಿ ಈಗ ವಿ ಆಲ್ ನೋ ದಟ್ ವಿ ಆರ್ either through rice production or through cultivation, a lot of methane emissions that will happen. So there is a rewarding system in the world where suppose you are reducing methane emissions from the soil, or when you are sequestering like carbon back to the soil, carbon dioxide back into the soil as soil carbon. ಇವೆರಡೂ ಮಾಡ್ತಾ ಇದ್ದಾರೆ. There is a mechanism where the farmers will get rewarded. So, putting the carbon dioxide back into the soil as soil carbon is generally happens when you are doing the organic or regenerative agriculture. Methane emissions reductions in paddy alagbodu, where there are some techniques, drying and wetting techniques ali. Now, for a longer period of time, if you don't release water to the plants, for the sasigalige, then there is a system where carbon credits are generated. So where do this carbon, so there's a proper mechanism where the land is assessed through AI-based technology, how much of soil is, how much of CO2 is getting sequestered, how much of methane emissions is reduced. Adella ಒಂದು mechanism ಇದೆ. Basis that carbon credits ಅಂತ generate ಆಗುತ್ತೆ. And these carbon credits are generally traded in the world outside. Who are these buyers? People who emit more pollution. Like for example, your airlines. Airlines today are major polluters. So they buy to offset
the work that they are doing to pollute the environment. So in a way, it's like whoever is doing well in reduction of methane or in putting carbon dioxide back to soil, those are rewarded by people who are polluting. So now Subiksha through ಏನ್ ಮಾಡಿದ್ವಿ ಅಂದ್ರೆ about 7,000 farmers are there across. We all organic farmers, we all brought them under a framework. There were carbon credits were generated for the efforts they were being put for reduction or sequestering CO2 back to the soil. Carbon credits generated, sold, and for the first time in the history of Bharat, that money what we got as carbon credit money, we gave it back to the farmers. This is the first time. Carbon credits ಸುಮಾರು ಜನ ಟ್ರೇಡ್ ಮಾಡ್ತಾ ಇದ್ದಾರೆ. Usually the companies who are trading, they get benefited. It is not going on to the farmer directly. Here a small landholding farmer is getting. A person who is practicing 20 years of organic agriculture has got 11,000 rupees. It's Agbiotech or wow. No, that was through Subiksha's association with some other firm. A similar exercise is being done through Agbiotech for paddy farmers. Agbiotech is focusing on more on methane reduction for paddy farmers. So we have begun a small experiment through Subiksha and through the farmers in Kumbaluru, where 12 farmers are now on a pilot basis. If this is successful, then we would like to scale it up to all maybe 1,200 or 12,000 farmers. And that is our association with Agbiotech. In this regard, there was a climate conference that happened yesterday. We presented this model. ಒಂದು ನಾವು ಸೆಲ್ ಮಾಡಿಲ್ಲ ಅಂದ್ರೆ ನಾವು ಈಗ ನೀವು ರಾಗಿ ಬೆಳೆಸಿದ್ರ ಸೊ ರಾಗಿ ಇಲ್ಲಿ ಚಾಪನಲ್ಲಿ ನೀವು ಆಲ್ರೆಡಿ ಸೊ ವಿ ಆರ್ ಗೋಯಿಂಗ್ ವಿತ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಸೊ ಇಲ್ಲಿನವ್ರಿಗೆ ಆ ಥರ ರಾಗಿ ನ್ಯೂಟ್ರಿಷನ್ಸ್ ಮತ್ತು ಬೆನಿಫಿಟ್ಸ್ ಏನಿದೆ ಅವರಿಗೆ ಹೇಳ್ಬಿಟ್ಟು ಸೊ ಕ್ಯಾನ್ ವಿ ಟ್ರೈ ಟು ಸೆಲ್ That is one good opportunity. ದಿಸ್ ಇಸ್ ಆಪರ್ಚುನಿಟಿ ಯು ಹ್ಯಾವ್ Yes, Ragi. ಸೊ ಹ್ಯಾವ್ ವಿ ಟ್ರೈಡ್ ಇಲ್ಲ ಅದು ಕೂಡ ದೊಡ್ಡ ಆಪರ್ಚುನಿಟಿ ಇದೆ, ಎಸ್ಪೆಷಲಿ ರಾಗಿ ಮಿಲೆಟ್ಸ್. ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ 2023 UN declared it as International Year of Millets 2023. India proposed it and today there is a lot of awareness on millets. ಬೇಸಿಕಲಿ ಕರ್ನಾಟಕದಲ್ಲಿ ಕೃಷ್ಣ ಬೈರೇಗೌಡ ಅವರು ಮಿಲೆಟ್ಸ್ ಅವರು ಫಸ್ಟ್ ಪ್ರಮೋಷನ್ ಮಾಡಿದ ಅವರೇ ಅವರು. ಸೊ ಮಿಲೆಟ್ ಆಲ್ರೆಡಿ ಹಿ ಹ್ಯಾಸ್ ಪ್ರಮೋಟೆಡ್ ಇನ್ ಕರ್ನಾಟಕ ಮೂವ್. ಸೊ ನೀವು ಯಾವಾಗ ಇಲ್ಲಿ ಇದ್ರಲ್ಲ ಇದೇ ನೀವು ದಿಸ್ ಇಸ್ ಆಪರ್ಚುನಿಟಿ ಯು ಕುಡ್ ಹ್ಯಾವ್ we can use that one as a promotion. Yes, Nodi, if any one of you take up responsibility to kind of get the product, we're ready to send the products. Especially what I feel where there's a huge opportunity is that, see, ragi as ragi ball might not be palatable to a Japanese palate. Ragi as ragi dosa might not be palatable. But ragi as a drink, I'm sure it is palatable. Because this is my experience. We have given it to children in Karnataka, Telangana, Assam and few other states as a drink because it is a little bit, add a little bit of jaggery and mix it. So there is a huge opportunity I feel to promote Indian millet based drinks in say this thing. And if there is an Indian store here where maybe 3,000, 5,000 people are coming, first let us promote that. We can send the products, no problem. ಇಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ ಮಾಡಬಹುದು. ಇನ್ನೊಂದು ಕೇಳಬೇಕು, ಜಪಾನಿನ ಕೃಷಿಯಲ್ಲಿ ನಿಮ್ಮನ್ನ ಹೆಚ್ಚು ಆಕರ್ಷಿಸಿದ ಅಂಶ, ಜಪಾನಿನ ಕೃಷಿ ಹೊಸದಾಗಿ ಏನಾದರೂ ತಂತ್ರಜ್ಞಾನ ತಿಳ್ಕೊಂಡ್ರ? ಅದು ಪಾಶ್ಚಿಮಾತ್ಯ ಶಿಕ್ಷಣದ ಪದ್ಧತಿ ಒಳಪಟ್ಟಿರೋ ದೇಶ ಆಗಿರೋದ್ರಿಂದ ಇಲ್ಲೂ ಕೂಡ ಬ್ರೈನ್ ಇದೆ. ಇಲ್ಲಿಂದ ಹೊರಗೆ ಹೋಗ್ತಾ ಇರ್ತಕ್ಕಂಥವ್ರು ಅಥವಾ ಆ ಕ್ಷೇತ್ರದಿಂದ ಹೊರ ಹೋಗ್ತಾ ಇರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ. ಇರುವ ಮಾನವ ಸಂಪನ್ಮೂಲದಲ್ಲಿ ಅವರು ಕೃಷಿಯನ್ನು ಉಳಿಸ್ಕೊಳ್ಬೇಕಾಗಿದೆ. ಆಮೇಲೆ ಹೊರಗಡೆಯಿಂದ ಸಹಾಯಕರು ತಂದು ಕೃಷಿಯನ್ನ ಉಳಿಸ್ಕೊಳ್ಳೋ ಸಾಧ್ಯತೆ ಇಲ್ಲ, ಯಾಕಂದ್ರೆ ಅವರ ವೇಜಸ್ಸು ಎಲ್ಲ ಜಾಸ್ತಿ ಇದೆ. ಹಾಗಾಗಿ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ, ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿದ್ದಾರೆ. ಸಣ್ಣ ದೇಶ ಸಣ್ಣ ಹಿಡುವಳಿ ಆಗಿರೋದ್ರಿಂದ ನಮ್ಮ ದೇಶಕ್ಕೆ ಬಹಳ ಸೂಕ್ತವಾದಂತ ಉಪಕರಣಗಳನ್ನ ಸಲಕರಣೆಗಳನ್ನ ಇವರು ತಯಾರು ಮಾಡಿದ್ದಾರೆ, ಅಲ್ಲೂ ಬಳಕೆ ಆಗ್ತಾ ಇದೆ. ಆದ್ರೂ ಸುಭಿಕ್ಷಾ ಇಲ್ಲಿಯ ಎಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನ ನಮ್ಮ ಕ್ಷೇತ್ರಕ್ಕೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ನಿನ್ನೆ ಒಬ್ರು M2 ಲ್ಯಾಬು ಅನ್ನೋರ ಜೊತೆಗೆ ಒಂದು ಮಾತುಕತೆ ಆಗಿದೆ. ಯಂತ್ರಗಳು ಬಹಳ ಮುಖ್ಯವಾಗಿ ಬೇಕಾಗಿದೆ. Robotics,
weedicide, how do you kale management, pest management is a big problem. Weedicide, weed is a big problem. How do you automate through robots to take away weeds? Nenne ಒಂದು presentation ಕೂಡ ಇತ್ತು, ಸುಜುಕಿ ಅವರು ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. I think technology, manufacturing technology is what we can think. The focus on climate action ಇಲ್ಲಿ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇವನ್ ರೈತರಿಗೂ ಗೊತ್ತಿದೆ how it impacts climate ಅಂತ. So ಅದೊಂದು ನಮ್ಮ ರೈತರು ಅಫೋರ್ಡ್ ಮಾಡಬಹುದು robotics sir. ಕರ್ನಾಟಕ ಬೇಕೇ ಬೇಕು. ಅಲ್ಲ ಕರ್ನಾಟಕದಲ್ಲಿ ಪ್ರಶ್ನೆನೇ ಇಲ್ಲ. ನಮ್ದು ಅಫೋರ್ಡ್ ಮಾಡಕ್ ಆಗಲ್ಲ ಅಂತಲ್ಲ, ಈ ದೇಶದಲ್ಲಿ ಒಂದು ಇಂಡಸ್ಟ್ರಿ ಉಳಿದಿದ್ರೆ ಅದು ಭಾರತದ ಕಾರಣಕ್ಕೆ ಉಳಿದಿದೆ. ಕರ್ನಾಟಕದಲ್ಲಿ ನಾವು ಈ ದೇಶದಲ್ಲಿರೋ ಎಲ್ಲ ಇಂಡಸ್ಟ್ರಿ, ಬೈಕ್ ಇರ್ಬೋದು, ಟೊಯೋಟಾ ಕಾರ್ಸ್ ಇರ್ಬೋದು, ವೇರ್ ಆರ್ ಗೆಟಿಂಗ್ ಮೋರ್ ಪ್ರಾಫಿಟ್ ಅಂತ ಈ ದೇಶದ ಫೌಂಡರ್ಸ್ ಅಂತ ಕೇಳಿ, ವಿ ಆರ್ ಮೇಕಿಂಗ್ ಮೋರ್ ಪ್ರಾಫಿಟ್ ಇನ್ ಭಾರತ್ ಅಂತ. ಭಾರತದಲ್ಲಿ ಬೇಕೇ ಬೇಕು ಸರ್. ಭಾರತದಲ್ಲಿ ಯಾವುದೇ ಕಂಪನಿಗಳು ನೋಡ್ರಿ, ಪ್ರಪಂಚದ ಎಲ್ಲಾ ಕಂಪನಿಗಳು ಭಾರತ ದೇಶದಲ್ಲಿದೆ. ಎಲ್ಲ ಪ್ರಪಂಚದಲ್ಲಿರೋ ಎಲ್ಲಾ ಕಂಪನಿಗಳ ಆದಾಯ ಮೂಲತಃ ಭಾರತದಿಂದನೂ ಬರುತ್ತೆ. 140 ಕೋಟಿ ಜನಸಂಖ್ಯೆ. ಅವ್ರಿಗೆ ಎಲ್ಲಿ ವ್ಯಾಪಾರ ಆಗದಂದ್ರೂ ಚಿಂತೆ ಇಲ್ಲ, ಭಾರತದಲ್ಲಂತೂ ವ್ಯಾಪಾರ ಆಗೇ ಆಗುತ್ತೆ. ಈ ರಾಸಾಯನಿಕ ಗೊಬ್ಬರ ತಯಾರು ಮಾಡೋಂಥ ಕಂಪನಿಗಳು ಇರ್ಬೋದು, ಔಷಧಿಗಳು ಇರ್ಬೋದು, ಅವರಿಗೆ ಎಲ್ಲೆಲ್ಲೂ ಯಾವುದೇ ಬೇರೆ ಯಾವ ದೇಶಗಳಲ್ಲಿ ಇಲ್ಲ ಅಂದ್ರೂ ಭಾರತದಲ್ಲಂತೂ ಆದಾಯ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನೀವು ತಂತ್ರಜ್ಞಾನಗಳ ಬಗ್ಗೆ ಹೇಳಿದ್ರಿ, ನಮ್ಮಲ್ಲಿ ನಾವು ಕೆಲವೊಂದು ವಿಚಾರಗಳಿಗೆ ಬೀತಿದ್ವಿ. ಯಾಕಂದ್ರೆ ನಾವು ಸಾವಯವ ಕೃಷಿಕರು ಇರ್ಬೋದು, ರಾಸಾಯನಿಕ ಕೃಷಿಕರು ಇರ್ಬೋದು, ಪರಿಪೂರ್ಣ ಯಾರು ಇಲ್ಲ. ಯಾಕಂದ್ರೆ ಇವತ್ತು ಕೃಷಿ ಕಾರ್ಮಿಕರ ಕೊರತೆ ಇರ್ಬೋದು, ನಮ್ಮ ಕೃಷಿಯ ಆಲಸ್ಯತನ ಇರ್ಬೋದು, ಆಮೇಲೆ ಕೃಷಿಯ ನಾವು ಬೇರೆ ವಿಚಾರಗಳಿಗೆ ನಾವು ನೋಡೋದಾದ್ರೆ ಇವತ್ತು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ಕೃಷಿಗೆ ಪರ್ಯಾಯ ಮಾರ್ಗವಾಗಿ ಬರ್ತಿದ್ದಾರೆ. ಇವತ್ತು ನಮ್ಮ ಆದಾಯದ ಕಂಪ್ನಿಗಳು 1 ಲಕ್ಷ ಎಕರೆ, 2 ಲಕ್ಷ ಎಕರೆ, 22,000 ಎಕರೆಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಸದ್ಯ ಆಹಾರ ಉತ್ಪಾದನೆಯಲ್ಲೇ ಬರ್ತಿದ್ದಾವೆ. ಮುಂದಿನ ದಿನಗಳಲ್ಲಿ ಆಹಾರ ಉತ್ಪಾದನೆ ಕುಂಠಿತ ಆಗುತ್ತೆ. ಹಾಗಾಗಿ ಈ ಟೆಕ್ನಾಲಜಿಗಳು, ಈ ಜಪಾನ್ ಅಂತ ದೇಶಗಳಲ್ಲಿ ಪ್ರೊಡಕ್ಷನ್ ಆಗಂತ ಸಣ್ಣ ಸಣ್ಣ ರೈತರುಗಳಿಗೆ ಯಾವ ರೀತಿ ಭತ್ತದ ಕೊಯ್ಲುಗಳು ಇರ್ಬೋದು, ಭತ್ತದ ನಾಟಿ ಇರ್ಬೋದು, ಡ್ರೈ ಸೋಯಿಂಗ್ ಇರ್ಬೋದು, ಇಲ್ಲಿಂದ ನೋಡ್ರಿ ಈಗ ನಮಗೆ ಕಳೆದ 6 ತಿಂಗಳಿಂದ 14 ದಿವಸಕ್ಕೊಂದ್ಸತಿ ನೀರು ಬಿಡ್ಬೇಕು ಅನ್ನೋದು ಒಂದು ತಂತ್ರಜ್ಞಾನ. ನಾವು ಭತ್ತದಲ್ಲಿ ಯಥೇಚ್ಛವಾಗಿ ನೀರು ಬಳಸ್ತಿದ್ದೀವಿ. ಈಗ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಎಸ್ಪೆಷಲಿ ನಮಗೆ ಗೊತ್ತಿರೋದು, ನಿಮಗೂ ನಮಗೂ ಗೊತ್ತಿರೋದು, ಭದ್ರಾ ಜಲಾಶಯ ನೀರಿದೆ, ಸುಮ್ಮನೆ ನೀರು ಹರಿಸ್ಬಿಡ್ತೀವಿ. ಆದ್ರೆ ಈ ತಂತ್ರಜ್ಞಾನ ನಾವು ಕಳೆ ತೆಗೆದಾದ್ಮೇಲೆ 14 ದಿವಸಕ್ಕೊಂದ್ಸತಿ ನೀರು ಅಷ್ಟೇ ಸಾಕು ಅಂತ. ನಾವು ಮುಂಚೆ ಎಲ್ಲ ಏನ್ ಮಾಡ್ತಿದ್ವಪ್ಪ ಅಂದ್ರೆ ನೀರು ಕಂಟ್ರೋಲ್ ಮಾಡ್ತಿದ್ವಿ. 8 ರಿಂದ 10 ದಿವಸಕ್ಕೊಂದ್ಸತಿ ಮಾತ್ರ ನೀರು ಕೊಡ್ತಾ ಇದ್ವಿ. ಈಗ 14 ದಿವಸಕ್ಕೊಂದ್ಸತಿ ನಾವು ನೀರು ಕೊಟ್ಟಾಗೆ ಭತ್ತ ಸಾಯಲ್ಲ ಅಂತ 44-43 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಭತ್ತ ಒಣಗಲ್ಲ ಅಂತ ಮನವರಿಕೆ ಆಯ್ತು. ಈಗ ಹೆಂಗೆ ರಾಗಿಗೆ ಬೇರೆ ಒಣಭೂಮಿ ಬೆಳೆಗಳಿಗೆ ನೀರು ಎಷ್ಟು ಬೇಕೋ ಅಷ್ಟೇ ಭತ್ತಕ್ಕೂ ಸಾಕಾಗತ್ತೆ ಅನ್ನೋ ಒಂದು ಮನವರಿಕೆ ಆಯ್ತು. ಈಗ ನಾವು ಕಡಿಮೆ ನೀರು ಬಳಸ್ಬಿಟ್ಟು ನಾವು ಭತ್ತ ಬೆಳಿಬಹುದು. ಯಂತ್ರಕ್ಕೆ ಸಂಬಂಧಪಟ್ಟಾಗೆ ನೀವು ಕೇಳಿದ್ರಿ ಬಳಿ ತಗೊಳ್ತಾರ ಅಂತ. ಇನ್ನೊಂದು, ನೀವೆಲ್ಲರೂ ಕೂಡ ಜಪಾನ್ ದೇಶದಲ್ಲಿದ್ದೀರಿ, ಜಪಾನಿನ ಜನರ ಒಡನಾಟದಲ್ಲಿದ್ದೀರಿ, ತಂತ್ರಜ್ಞರ ಒಡನಾಟದಲ್ಲಿದ್ದೀರಿ. ನಾನು ಜಪಾನಿನ ಕನ್ನಡ ಸಂಘದ ಎಲ್ಲ ಮಿತ್ರರ ಮೂಲಕ ನಾನು ಒಂದು ವಿನಂತಿಯನ್ನ, ಸುಭಿಕ್ಷದ ವಿನಂತಿಯನ್ನ ಮುಂದಿಡ್ತೇನೆ. ನಮ್ಮ ಹತ್ರ ನೀರಿದೆ, ಎಷ್ಟು ನೀರು ಬಿಡಬೇಕು ಗೊತ್ತಿಲ್ಲ, ಯಾವಾಗ ಬಿಡಬೇಕು ಗೊತ್ತಿಲ್ಲ, ಗಿಡಕ್ಕೆ ಎಷ್ಟು ಬಿಡಬೇಕು ಗೊತ್ತಿಲ್ಲ, ಪಕ್ಕದವನು ಜಾಸ್ತಿ ಬಿಡ್ತಾನೆ ಅಂತ ನಾನು ಜಾಸ್ತಿ ಬಿಡ್ತೇನೆ, ಕರೆಂಟ್ ಉಚಿತವಾಗಿದೆ ಅಂತ ನಾನು ಪಂಪ್ ಆನ್ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ಯಾವ ತಂತ್ರಜ್ಞಾನದ ಮೂಲಕ IoT ಬೇಸ್ಡ್ ಡಿವೈಸಸ್ ಅಂತ ಒಂದು ಪದ ಕೇಳ್ತೀವಿ ನಾವು ಪತ್ರಿಕೆಗಳಲ್ಲಿ. ನಿಮಗಂತೂ ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಇದು ಪಟ್ಟಂತ ಅರ್ಥ ಆಗತ್ತೆ. ಇದನ್ನೇನಾದ್ರು ಮಾಡ್ಕೊಟ್ರೆ ನೀವು ಭಾರತಕ್ಕೆ ವಾಪಸ್ ಬರ್ಬೋದು. ಅಷ್ಟೇ ಡಿಮ್ಯಾಂಡ್ ಇದೆ, ಅಷ್ಟು ಡಿಮ್ಯಾಂಡ್ ಇದೆ. ಇವತ್ತು ಸಿಕ್ಕಾಪಟ್ಟೆ ಉದ್ಯೋಗ ಅವಕಾಶಗಳಿದೆ ಅಂತ ಹೇಳಿದ್ರೆ, ಯಾರಿಗೆ ಉದ್ಯೋಗ ಅವಕಾಶ ಹಳ್ಳಿ ಜಾಸ್ತಿ ಇದೆ ಅಂದ್ರೆ, ಬೋರ್ವೆಲ್ ಸುಟ್ಟೋದನ್ನ ರಿಪೇರಿ ಮಾಡ್ಕೊಳ್ಳೋನಿಗೆ ದೊಡ್ಡ ವಿಪುಲವಾದ ಅವಕಾಶ. ಯಾಕೆ ಸುಟ್ಟೋಗ್ತಾ ಇದೆ ಬೋರ್ವೆಲ್? ಒಂದು, ನೀರಿಲ್ಲದಾಗ ಆನ್ ಆಗುತ್ತೆ. ಇದನ್ನೆಲ್ಲವನ್ನೂ ಅಡ್ರೆಸ್ ಮಾಡುವಂತ ಒಂದು ತಂತ್ರಜ್ಞಾನ ನಮಗೆ ಬಂದ್ರೆ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ನೀರು ಉಳಿಯುತ್ತೆ, ಕ್ಲೈಮೇಟ್ ಆಕ್ಷನ್ ಒಂದು ಒಳ್ಳೆ ಉತ್ತರ ಕೊಟ್ಟಾಗುತ್ತೆ. ಸ್ಮಾರ್ಟ್ ಫಾರ್ಮರ್ ಅನ್ಸ್ಕೊಳ್ತೀವಿ. ಇಲ್ಲ ಸರ್, ಇವಾಗ ಈ ಇತ್ತೀಚೆಗೆ ಎಲ್ಲಾ ಕಡೆ ಪಂಪ್ಸ್ ಎಲ್ಲ ಇದ್ದಾವೆ. ಸೊ ಪ್ರಾಬ್ಲಮ್ ಏನಂದ್ರೆ, ನಾವು ಮಾರ್ಕೆಟಿಂಗ್ ಮಾಡ್ತಾರೆ, ಬಹಳ ಜನ ಪಂಪೋಸ್ ಲೋಕಲ್ ಪಂಪೋಸ್ ಸೆಲ್ ಮಾಡ್ತಾರೆ, ಬ್ರ್ಯಾಂಡೆಡ್ ಮಾಡಲ್ಲ. ನೀವು ಒಂದೇ ಬ್ರ್ಯಾಂಡೆಡ್ ಅಲ್ಲಿ ಆಟೋಮೆಟಿಕ್ ಆಕ್ಚುಲಿ ನೀರು ಯಾವಾಗಿದ್ರೆ ಅವಾಗ ಆಟೋಮೆಟಿಕ್ ಆಫ್ ಆಗುತ್ತೆ, ಅದು ಅವೆಲ್ಲ ಇದ್ದಾವೆ. ಸೊ ಅವ್ರು ಹೇಳಲ್ಲ ಫಾರ್ಮರ್ಸ್ಗೆ. ಸೊ ಬೇಕಂದ್ರೆ ಅವ್ರ ದುಡ್ಡು ಇದು ಮಾಡ್ಬೇಕು, ಅವ್ರ ಇನ್ಕಮ್ ಇದು ಮಾಡೋದ್ವಾಗಿ ಪರ್ಪಸ್ಫುಲಿ ಪುಟ್ ಸಮಥಿಂಗ್ ಎಲ್ಸ್ ಟು ಮೇಕ್ ಇಟ್
ಪ್ರಾಬ್ಲಮ್ ಅಗೇನ್ ದೇ ಗೆಟಿಂಗ್ ಮನಿ. ಹೇಳಿ. ಕೊನೆಯದಾಗಿ ಏನಂದ್ರೆ ಇವಾಗ IT ಜಾಬ್ ಅಲ್ಲಿ ಇರೋರಿಗೆ ಕೃಷಿ ಮೇಲೆ ಆಸಕ್ತಿ ಇರುತ್ತೆ, ಯುವ ಜನತೆಗೂ ಕೃಷಿ ಮೇಲೆ ಆಸಕ್ತಿ ಇರುತ್ತೆ. ಸೊ ಅಂಥವ್ರು ಕೃಷಿ ಆರಂಭಿಸಬೇಕಾದ್ರೆ ನಿಮ್ಮ 3 ಪ್ರಮುಖ ಸಲಹೆಗಳು ಒಂದು ಈಗ ನಾವೆಲ್ಲ ಬಂದ ತಕ್ಷಣ ನಿಮ್ಗೆ ಹಳ್ಳಿ ನೆನಪಾಗಿರ್ಬೋದು, ನಿಮ್ಮೂರ್ ನೆನಪಾಗಿರ್ಬೋದು, ನಿಮ್ಮೂರಿನ ಗದ್ದೆಯ ಅಂಚಿನಲ್ಲಿ ಓಡಾಡಿದ ನೆನಪಾಗಿರ್ಬೋದು, ನಿಮ್ ಕೊಟ್ಟಿಗೆ ನೆನಪಾಗಿರ್ಬೋದು, ನೀವು ಒಳ್ಳೆ ತಾಜಾ ಹಾಲು ಕುಡಿದಿದ್ದು ನೆನಪಾಗಿರ್ಬೋದು, ತಾಜಾ ಹಣ್ಣು ತಿಂದಿದ್ದು ನೆನಪಾಗಿರ್ಬೋದು, ಎಲ್ಲವೂ ನೆನಪಾಗಿರುತ್ತೆ. ಕೃಷಿಯನ್ನು ಒಪ್ಕೊಳ್ಳಿಕ್ಕೆ ಒಂದು ಮನಸ್ಥಿತಿ ಬೇಕು. ಆ ಮನಸ್ಥಿತಿ ಏನು ಅಂದ್ರೆ, ನಾನು ಈ ಪ್ರಕೃತಿಯ ಭಾಷೆಯ ಜೊತೆಗೆ ನನ್ನ ಭಾಷೆಯನ್ನ ಬೆರೆಸ್ತೀನಿ ಅನ್ನೋ ಒಂದು ಮನಸ್ಥಿತಿ ಬೇಕು. ಹಣಕ್ಕಾಗಿ ಬರೋದಾದ್ರೆ ಕೃಷಿಗೆ ಬರಬೇಡಿ, ಬದುಕನ್ನ ಹತ್ಕೋಬೇಕು ಅನ್ನೋದಿದ್ರೆ ಕೃಷಿಗೆ ಬನ್ನಿ, ಭಾರತವನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕೃಷಿಗೆ ಬನ್ನಿ. ವೇದಗಳನ್ನ ಓದಿದ್ರೆ ಭಾರತ ಅರ್ಥ ಆಗುತ್ತೆ, ಉಪನಿಷತ್ತುಗಳನ್ನ ಓದಿದ್ರೆ ಭಾರತ ಅರ್ಥ ಆಗುತ್ತೆ, ಪುರಾಣ ಗ್ರಂಥಗಳನ್ನ ಓದಿದ್ರೆ ಭಾರತ ಅರ್ಥ ಆಗುತ್ತೆ. ಅದಕ್ಕಿಂತ ತುಂಬಾ ಚೆನ್ನಾಗಿ, ತುಂಬಾ ಸುಲಭದಲ್ಲಿ ಅರ್ಥ ಆಗುವಂಥದ್ದು ಕೃಷಿಯನ್ನ ಅರ್ಥಕೊಂಡು, ಕೃಷಿಯನ್ನ ಕಲ್ತಾಗ. ನೋಡಿ, ಒಂದು ಕರು ನಮ್ಮ ದೇಶದಲ್ಲಿ ಒಂದು ಪರಂಪರೆ ಹೇಗೆ ಬೆಳೆದಿದೆ, ಒಂದು ಸಂಸ್ಕೃತಿ ಹೇಗೆ ಬೆಳೆದಿದೆ ಅಂತ ಸಣ್ಣ ಉದಾಹರಣೆ ಕೊಡ್ತೀನಿ. ದೇವಸ್ಥಾನಕ್ಕೆ ಹೋದಾಗ ಕೊಡುವಂತ ತೀರ್ಥವನ್ನ ತಲೆ ತಗ್ಗಿಸಿ ಕೂತು ಕುಡಿಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಪಾಠ. ದೇವರ ಎದುರುಗಡೆ ನಿಂತ್ಕೊಂಡು ನೀನ್ ಎಷ್ಟು ತಲೆ ಎತ್ಕೊಂಡು ಹೀಗೆ ಕುಡಿಬೇಕು ಅಂತ ಹೇಳಿಲ್ಲ. ತಲೆ ತಗ್ಗಿಸ್ಬೇಕು, ಕುತ್ಕೋಬೇಕು, ಕುತ್ಕೊಂಡು ಆ ತೀರ್ಥವನ್ನ ತಗೋಬೇಕು ಅಂತ ಹೇಳಿದ. ಈ ಕಲ್ಪನೆಯನ್ನ ಯಾರು ತಂದ್ರು ಅಂತ ಯೋಚನೆ ಮಾಡಿದ್ರೆ ಕೃಷಿಕನಿಗೆ ಬಹಳ ಬೇಗ ಅರ್ಥ ಆಗುತ್ತಿತ್ತು. ಕರು ಎಷ್ಟೇ ದೊಡ್ಡದಿರಲಿ, ಅಮೃತವನ್ನು ಹೀರ್ಬೇಕು ಅಂದ್ರೆ ತಲೆ ತಗ್ಗಿಸ್ಲೇಬೇಕದು. ತಾಯಿಗಿಂತಲೂ ಕೆಚ್ಚಲಿಗಿಂತಲೂ ದೊಡ್ಡದಿರುತ್ತೆ, ಅದು ಎತ್ತರ ಇರುತ್ತೆ. ಅಮೃತವನ್ನು ಸೇವಿಬೇಕಾ, ತಲೆ ತಗ್ಗಿಸ್ಬೇಕು. ಹಾಗಾಗಿ ಒಳ್ಳೇದನ್ನು ಪಡ್ಕೋಬೇಕಾ, ತಲೆ ತಗ್ಗಿಸ್ಬೇಕು. ನೀನ್ ತಲೆ ಬಾಗ್ಬೇಕು. ನೀನು ಈ ಪಾಠವನ್ನ ಕೇವಲ ಭಾರತದಲ್ಲಿದೆಯಾ ಅಂತ ಕೇಳಿದ್ರೆ, ಜಪಾನಿಗೆ ಬಂದಾಗ ಆ ಪಾಠ ಇಲ್ಲೂ ಅದು ಅಲ್ಲಿಗಿಂತ ಹೆಚ್ಚಿಗೆ ಇದೆಯಲ್ಲಪ್ಪ ಅಂತ ಅನ್ಸುತ್ತೆ. ಕರೂರಿ ರೀತಿಯಲ್ಲಿ ಜನರ ಮುಂದೆ ಇವರು ಬಾಗ್ತಾರೆ. ನಮ್ ನೋಡಿ ಎಷ್ಟು ಸಾಮರಸ್ಯ ಇದೆ, ಎಷ್ಟು ಸಹಮತ ಇದೆ ನಮ್ಮ ಎರಡು ದೇಶಗಳ ನಡುವೆ ಅಂತ ನನಗೆ ಅನಿಸ್ತು. ಹಾಗಾಗಿ ತುಂಬಾ ಸಂತೋಷ, ತುಂಬಾ ನೆಮ್ಮದಿ ಯಾವ ಅಂತ ಕೇಳಿದ್ರೆ ನಮ್ಮ ಕೃಷಿ ಕ್ಷೇತ್ರದಲ್ಲಿದೆ. ನೀವ್ ಏನ್ ಕೊಡ್ಬಲ್ರಿ ಅಂತ ಕೇಳಿದ್ರೆ, ಇವತ್ತು ನಾನು ಸವನೀರ್ ಕೊಂಡ್ಕೊಂಡ್ ಬರ್ತೀನಿ ಅಂತ ನೀವು ಹೋಗ್ತೀರಿ. ನಾವು ಬಂದಿದ್ವಿ, ಸವನೀರ್ ಕೊಂಡ್ಕೊಂಡ್ ಬರ್ತೀವಿ, ಅದೇನೋ ಚಾಕ್ಲೇಟ್ ಅದೇನೋ ಕೊಂಡ್ಕೊಂಡ್ ಬರ್ತೀವಿ, ಚಪ್ಪಲಿ ಸೊಪ್ಪು ಕೊಡಿ ಅಂತ. ನಾವು ತಾಜಾ ಹಣ್ಣನ್ನು ಕೊಡ್ತೀವಿ, ತಾಜಾ ತರಕಾರಿ ಕೊಡ್ತೀವಿ, ತಾಜಾ ಹಾಲು ಕೊಡ್ತೀವಿ, ಕೊಡ್ತೀವಿ, ನಮ್ ನೆನಪುಗಳನ್ನ ಕೊಡ್ತೀವಿ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಭಾರತದ ಯಾವ ಕೊಡುಗೆಗೂ ಬೆಲೆ ಕಟ್ಟಕ್ಕಾಗಲ್ಲ. ಸರಿ, ಇದು ನಿಜ. ನೀವು ತಂದು ಕೊಡುವ ಎಲ್ಲ ವಸ್ತುಗಳಿಗೆ ಬೆಲೆ ಇದೆ, ಆದ್ರೆ ಭಾರತದ ಯಾವ ಕೊಡುಗೆಗೂ ಬೆಲೆ ಕಟ್ಟಕ್ಕಾಗಲ್ಲ. ಹಾಗಾಗಿ ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಅಂದ್ರೆ ಬೆಲೆ ಕಟ್ಲಿಕ್ಕಾಗಲ್ಲ, ಕೊಡುಗೆಯನ್ನ ಕೊಡ್ತಾರ ಅವ್ರು. ಬನ್ನಿ ಅಂತ ಕರೆಯೋದು. ನೀವೆಲ್ಲ ಬನ್ನಿ, ಭಾರತದಿಂದ ರೆಡ್ ಕಾರ್ಪೆಟ್ ವೆಲ್ಕಮ್ ಅಂತ ನೀವು ನನ್ಗೆ ಹೇಳ್ತೀರಿ. ನೀವೆಲ್ಲ ಬನ್ನಿ, ನಾವು ಗ್ರೀನ್ ಕಾರ್ಪೆಟ್ ವೆಲ್ಕಮ್ ಕೊಡ್ತೀವಿ. ಗ್ರೀನ್ ಕಾರ್ಪೆಟ್ ವೆಲ್ಕಮ್ ಬನ್ನಿ. 100ಕ್ಕೆ 100 ಬರುತ್ತೆ, 100ಕ್ಕೆ 100 ಬರುತ್ತೆ. ಆದಾಯದಿಂದ ಬರ್ಬೇಡಿ, ಆದಾಯದಿಂದ ಬರ್ಬೇಡಿ, ಆದಾಯ ಬರುತ್ತೆ. ಈಗ ಕೆಲವರು ಇತಿಹಾಸಕಾರರು ಇರಲ್ಲ, ರೈತರಾಗಿ ಇವರು 80 ಆಕಳುಗಳನ್ನ ಸಾಕ್ತಾ ಇದ್ದಾರೆ ಅವ್ರ ಮನೆಯಲ್ಲಿ. ನಾವು ಸಾಕ್ತಾ ಇರೋದಲ್ಲ, ಅವ್ರು ಸಾಕ್ತಾ ಇದ್ದಾರೆ. ಈಗ ಇತಿಹಾಸಕಾರರು ಕೆಲವೊಬ್ರು ಏನ್ ಹೇಳ್ತಾರೆ, ನೀವು ಉದ್ಯೋಗ ಮಾಡ್ತೀವಿ ಅಂತ ಬರ್ಬೇಡ್ರಿ, ಉದ್ಯೋಗ ಕಲಿತೀವಿ ಅಂತ ಬರ್ರಿ, ಕೆಲಸ ಕಲಿತೀವಿ. ಇಲ್ಲಿ ಆದ್ರೂ ಅಷ್ಟೇ, ನಾವು ವ್ಯವಸಾಯ ಕಲಿತೀವಿ ಅಂತ ಬಂದ್ಬೇಕು ಅಂದ್ರೆ ತಾನೇ ದಾರಿ ತೋರಿಸ್ತದೆ. ನಾವೇನು ತಾನೇ ಕರ್ಕೊಂಡು ಹೋಗುತ್ತದ. ದಿನನಿತ್ಯದ ಚಟುವಟಿಕೆ, ದಿನನಿತ್ಯದ ವ್ಯವಸಾಯ, ದಿನನಿತ್ಯದಕ್ಕೂ ಎಲ್ಲದಕ್ಕೂ ದಿನ ಒಂದೊಂದು ಒತ್ತೊತ್ತಿಗೂ ಒಂದೊಂದು ಆ ದಾರಿ ತೋರಿಸ್ತದೆ. 100 ದಾರಿ ಇದೆ ನಮ್ಮ ಕ್ಷೇತ್ರದಲ್ಲಿ ಬದುಕಲಿಕ್ಕೆ, ಬದುಕನ್ನ ಬೆಳೆಸಲಿಕ್ಕೆ. ಕೊನೆಯದಾಗಿ JPS ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಜ್ಞಾನ ವಿನಿಮಯ ಕಾರ್ಯಕ್ರಮಗಳನ್ನ ನಡೆಸಬಹುದು? ನೀವು ಏನೇನೋ ವೀಕೆಂಡ್ಸ್ ಅಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತೀರಿ. ಜಪಾನ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಮಕ್ಕಳು ಕರ್ಕೊಂಡು ಹೋಗಿ ಅವರ ಅನುಭವಗಳನ್ನ, ಅವರ ಸಾಧನೆಗಳನ್ನ, ಅವರ ನೋವನ್ನ, ಅವರ ನಲಿವನ್ನ ಕಳಿಸಿ, ನಮಗೂ ಸಂದೇಶ ಕಳಿಸಿ. ವಿಶ್ವದ ಎಲ್ಲ ಮನುಷ್ಯರ ನೋವು ಒಂದೇ, ವಿಶ್ವದ ಎಲ್ಲ ಮನುಷ್ಯರ ನಗು
ಹಾಗಾಗಿ ಗಡಿಗಳು ದೂರ ಆಗಿರ್ಬೋದು, ನಡುವೆ ಸಮುದ್ರ ಬಂದಿರ್ಬೋದು, ಭಾವನೆಗಳು ಒಂದೇ ಇರುತ್ತೆ. ನಾನೇ ಒಬ್ರು ಕೃಷಿಕರ ಮನೆಗೆ ಹೋಗಿದ್ವಿ ನಾವು. ಅಚ್ಚಾಸಾನ್ ಅಂತ ಅವರ ಹೆಸರು. ಅವ್ರು ಮಾತಾಡೋ ಹೊತ್ತಿಗೆ ಅಯ್ಯೋ ನಮ್ಮ ಊರಿನ ಕೃಷಿಕರ ಜೊತೆಗೆ ಮಾತಾಡ್ತಾರ ಅನಿಸ್ತಿತ್ತು. ಅವ್ರ ಬಟ್ಟೆಗಳು ಮಣ್ಣಾಗಿದ್ವು. ಅವರು ಕೂಡ ಇದನ್ನ ತಿನ್ನಿ ಅದನ್ನ ತಿನ್ನಿ ಅಂತ ಹೇಳ್ತಾ ಇದ್ರು. ಈ ಸ್ವಭಾವ ವಿಶ್ವದ ಎಲ್ಲ ಕೃಷಿಕರ ಕೈಗಳಿಗೆ ಅಂಟಿರ್ತಕ್ಕಂಥ ಸ್ವಭಾವ ಇದು, ಹಂಚೋ ಸ್ವಭಾವ. ಹಾಗಾಗಿ ಗಡಿಗಳು ಬೇರೆ ಇರ್ಬೋದು, ದೇಶ ಬೇರೆ ಇರ್ಬೋದು, ಸಂವಿಧಾನ ಬೇರೆ ಇರ್ಬೋದು, ಆದ್ರೆ ಭಾವನೆಗಳು ಒಂದೇ ನಾವೆಲ್ಲ. I think ಇಲ್ಲಿ ರೈತರ ಚರ್ಚೆನು ಈಗ ನಮ್ಮ JKS ಕನ್ನಡ ಸಂಘದನ್ನು ಕರ್ನಾಟಕಕ್ಕೆ ಪ್ರಚಾರ ಮಾಡಿದ್ರೆ ಆ ನಮ್ಮ ಲೋಕಲ್ ರೈತನಿಗೂ ಪ್ರಚಾರ ಆಗುತ್ತೆ. ಯಾಕಂದ್ರೆ ಪ್ರತಿ 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಇಲ್ಲಿ ಭಾವನೆ, ಇಲ್ಲಿ ಕೃಷಿ ಕಲ್ಟಿವೇಶನ್, ಅವನ ತಂತ್ರಜ್ಞಾನಗಳು ಕೆಲವೊಂದು ಪರಬಾರೆ ಮಾಡಿದ್ರೆ ನಮ್ಮಲ್ಲಿ ಏನು ಇದೆ ಅವನ್ನೆಲ್ಲ ನೀವು ಪರಬಾರೆ ಮಾಡ್ಬೋದು ಅಂತ ನಾವು ಮಾಡುವ ಇಲ್ಲಿ ನಮ್ಮೂರಿನಿಂದ ಬಂದು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ನೀವು ತಂದೆ ತಾಯಿಗಳಿಗೆ ದುಡ್ಡನ್ನು ಕಳಿಸ್ತೀರಿ, ತಂದೆ ತಾಯಿಗಳ ನೆರವಿಗೆ ನಿಲ್ತೀರಿ. ಇದ್ರ ಜೊತೆಗೆ ನಮ್ಮ ಕೃಷಿ ಕ್ಷೇತ್ರಕ್ಕೆ ನಾನು ಏನ್ ಕೊಡುಗೆ ಕೊಡ್ತಾ ಇದ್ದೇನೆ, ನನಗೆ ಅನ್ನವಾಗಿರ್ತಕ್ಕಂಥ ರೈತರಿಗೆ ನನ್ನ ಕಡೆಯಿಂದ ಯಾವ ತಂತ್ರಜ್ಞಾನ ದೊರಕ್ತಾ ಇದೆ, ನಾನೇ ಸೃಷ್ಟಿ ಮಾಡಿರ್ಬೋದು ಅಥವಾ ಸೃಷ್ಟಿ ಮಾಡೋದನ್ನ ಜೋಡಿಸ್ಬೋದು. ಎರಡೂ ಕೆಲಸ ನಿಮ್ ಪಾತ್ರ ಬೇಕು ಅಂತ ನಾನು ಜಪಾನಿನ ಕನ್ನಡ ಸಂಘದ ಪರವಾಗಿ ಸಂಘದ ಎಲ್ಲ ಸದಸ್ಯರಿಗೆ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಒಂದು ಫೈನಲ್ ಏನಂದ್ರೆ ಇಮಿಡಿಯೇಟ್ ಥಿಂಗ್ how you can all participate, entire Japan Kannada Sangha, one is of course giving the inputs required for the farmers and everything. The other request I will make is, see, we are feeding 1 crore children every single day. Out of that, 55 lakh children are in Karnataka. Every morning, a government school child in 55,000 schools and 55 lakh children in Karnataka, Mandyadalli agbodu, Danagere agbodu. ಕನ್ನಡ ಸಂಘದ ಎಲ್ಲ ಸದಸ್ಯರ ಊರಿನಲ್ಲಿ ಶಾಲೆಗೆ ಹೋಗ್ತಾ ಇದೆ. ಆ ಊರಿನಲ್ಲಿ ಶಾಲೆಗೆ ಹೋಗ್ತಾ ಇದೆ, ನಿಮ್ಮೂರಲ್ಲಿ ಶಾಲೆಗೆ ಹೋಗ್ತಾ ಇದೆ, ಇವ್ರೂರಲ್ಲಿ ಶಾಲೆಗೆ ಹೋಗ್ತಾ ಇದೆ, ನಿಮ್ಮೂರಲ್ಲಿ ಯಾವ ಶಾಲೆ ಬಿಟ್ಟಿದೆ ಅಂತಿಲ್ಲ. ಈಗ ಅದರದ್ದು ಕಾಸ್ಟ್ 3 ರೂಪಾಯಿ, 2 to 3 rupees is per child per serving. That 2 or 3 rupees if you sponsor a child per thing, 60% is going to the farmer. Because maximum ingredient in that product is ragi, and ragi we are paying more than the minimum support price. So what my request to all sanghas across the world is, make this your own movement of feeding the children in your own backyard, in your own villages. If you do this, children will be benefited with good nutrition. Farmer will be ensured that he will get sustainable income, and soil will be taken care of. This is an immediate thing which we can begin, and Japan can lead, and we will follow it up with other sanghas. ಇನ್ನೊಂದು ಇದಕ್ಕೆ ಜೋಡಿಸ್ತೀನಿ ನಾನು. ರೈತರು ರಾಗಿ ಕೊಡ್ತಾ ಇದ್ದಾರೆ, ಸಂಸ್ಥೆ ರಾಗಿ ತಗೊಳ್ತಾ ಇದೆ. ರೈತಂಗೆ ಸಮಾಜದಲ್ಲಿರೋ ಮಕ್ಕಳು ತನ್ನ ಮಕ್ಕಳು ಭಾವಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ಅವರು ಯಾರು ರಾಗಿ ಕೊಡ್ತಾ ಇದ್ದಾರೆ, ಪ್ರತಿಯೊಬ್ಬ ರೈತರು ಕೂಡ 10 ಮಕ್ಕಳ ರಾಗಿಯ ವೆಚ್ಚವನ್ನು ಅವರು ವರ್ಷ ಪೂರ್ತಿ ಫ್ರೀ ಕೊಡ್ತಾ ಇದ್ದಾರೆ. 10 ಮಕ್ಕಳು, ಸಮಾಜದ 10 ಮಕ್ಕಳು ನನ್ನ ಮಕ್ಕಳು ಅಂತ ಭಾವಿಸ್ಕೊಂಡು ಅವ್ರು ಆ ರಾಗಿ ದುಡ್ಡನ್ನ ಆ ರೈತರು ಕೊಡ್ತಾ ಇದ್ದಾರೆ. ಫ್ರೀ ಹೆಂಗೆ ಇದ್ರೆ ರಾಗಿ ಕೊಡ್ತಾ ಇದ್ದಾರೆ. ಈಗ 50 kg ಚೀಲ ತಂತು ಅಂದ್ರೆ ನಂಗೊಂದು ಅರ್ಧ kg 1 kg ನಾನು ಎಕ್ಸ್ಟ್ರಾ ಮಕ್ಳು ಹೋಗ್ತಾ ಇದೆ ಅಲ್ವಾ, ನಂದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಅವ್ರು ಯೋಚನೆ ಮಾಡಲ್ಲ. ಒಬ್ಬ ರೈತ 10 ಮಕ್ಕಳಿಗೆ ವರ್ಷ ಪೂರ್ತಿ ಬೇಕಾಗುವ ರಾಗಿಯನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ನಾವು ದೂರದಲ್ಲಿದ್ದೀವಿ. ನಮ್ಮೂರಿನ ಮಕ್ಕಳು ನಮ್ಮೂರಿನ ಶಾಲೆಯನ್ನ ನಾವು ದತ್ತು ತಗೊಳ್ತೀವಿ. ಆ ಶಾಲೆಗೆ ಬರುವಂತ ರಾಗಿಯ ಖರ್ಚನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರೆ, ಇಟ್ ಇಸ್ ಎ ನ್ಯೂಸ್ ಫಾರ್ ದ ಎಂಟೈರ್ ನೇಷನ್, ಎಂಟೈರ್ ವರ್ಲ್ಡ್. That could become a big thing for other sanghas to contribute. Sure, sir. Sure. We will try our best. Yes. Thank you. ಧನ್ಯವಾದಗಳು ಜಪಾನ್ ಕನ್ನಡ ಸಂಘ ಮಾತನಾಡಿಸಿದ್ದಕ್ಕೆ, ಮಾತು ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಕೂಡ ಈ ಸಮಯ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜ್ಞಾನವನ್ನ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಧನ್ಯವಾದ. ನಮ್ಮ ಜೊತೆಗೆ ಆಗ್ಬಯೋಟೆಕ್ನ ನಮ್ಮ ಸ್ನೇಹಿತ ಅವರು ಇದ್ದಾರೆ, ಮತ್ತೆ ಅವ್ರ ಮನೆಯವರು ಟಾಮ್ ಇದ್ದಾರೆ. ಒಂದು ಫೋಟೋ ಇದು ಮಾಡ್ಕೊಂಡು Okay. Close. Okay. You will use ಮಾಡ್ತೀರಾ? Live. ಅವರಿದ್ದಾರೆ. Smita from Agbiotech. She works for Agbiotech. Live.
and that is Tom, Smita's better half. ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಒಂದು ಫೋಟೋ ಇದೆ Okay, okay. ಅಲ್ಲ ನೀವು ಅಷ್ಟು ಬನ್ನಿ ಹಾಂ ಸರಿ ಮೇಡಮ್, ಬನ್ನಿ. ಅಷ್ಟೇ ಬರ್ತದೆ. ಕ್ಲೋಸ್ ಆಗಿ